ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಯೇನಾಹಮಿಹ ದುರ್ಮಾರ್ಗಾದುದ್ಧೃತ್ಯಾಭಿನಿವೇಶಿತಃ ಸಮ್ಯಕ್ ಶ್ರೀವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮಿ ತಂ. ಮಾಧ್ವೈರ್ಗಾವೋ ಭವಂತು ನಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಪೃಥ್ವೀ ಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಸ್ವಸ್ತಿಸ್ತು ಸತಾಂ. ಭಾಗವತ ಪ್ರತಿಪಾದ್ಯ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯನ್ನು ನಮಸ್ಕರಿಸುತ್ತಾ ಮತ್ತೆ ಮುಂದಿನ ಚಿಂತನೆಯಲ್ಲಿ ನಾವು ಸೇರಿದ್ದೇವೆ. ನಿನ್ನೆ ಸೃಗಾಲ ವಾಸುದೇವನನ್ನು ಕೊಲ್ಲುವಲ್ಲಿಯವರೆಗಿನ ಕಥೆಯನ್ನು ನಾವು ಶ್ರವಣ ಮಾಡಿಯಾಯಿತು. ಇನ್ನು ಮುಂದಕ್ಕೆ ಈ ಕಡೆಯಲ್ಲಿ ವಿದರ್ಭ ದೇಶದ ರಾಜ ಭೀಷ್ಮಕ, ಆತ ತನ್ನ ಮಗಳಾದಂತಹ ರುಕ್ಮಿಣಿಗೆ ಸ್ವಯಂವರವನ್ನು ನಡೆಸಬೇಕು ಅಂತ ಏರ್ಪಾಟು ಮಾಡಿದ್ದಾನೆ. ವಸ್ತುತಃ ಭೀಷ್ಮಕನಿಗೆ ತನ್ನ ಮಗಳನ್ನು ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಿಸಬೇಕು ಅಂತ ಮನಸ್ಸಿನಲ್ಲಿ ಇದೆ. ಹಾಗಿದ್ರೂ ಕೂಡ ಮಗನ ಮಾತಿಗೆ ತಾನು ಕಟ್ಟುಬಿದ್ದವನಾಗಿ ಈಗ ತಾನು ನೇರವಾಗಿ ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡಲಿಕ್ಕೆ ಆಗದೇ ಇರುವ ಪರಿಸ್ಥಿತಿಯಲ್ಲಿದ್ದಾನೆ. ಯಾಕೆ ಅಂತಂದರೆ ಮಗ ರುಗ್ಮಿ ಆತ ಜರಾಸಂಧನ ಅನುಯಾಯಿ. ಅವನಿಗೆ ಜರಾಸಂಧ ಏನು ಹೇಳುತ್ತಾನೆ ಅದು ಅತ್ಯಂತ ಪರಮೋಚ್ಚವಾದಂತಹ ವಾಕ್ಯ. ಹಾಗಾಗಿ ಜರಾಸಂಧ ಈ ರುಗ್ಮಿಣಿಯನ್ನು ತನ್ನ ಮಗನಂತಿರುವಂತಹ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿಸಬೇಕು ಅಂತ ಆಲೋಚನೆ ಮಾಡಿದ್ದಾನೆ. ಹಾಗಾಗಿ ರುಗ್ಮಿ ಅದಕ್ಕೆ ಒಪ್ಪಿಕೊಂಡು ಬಿಟ್ಟಿದ್ದಾನೆ. ಈ ಕಡೆಯಲ್ಲಿ ಭೀಷ್ಮಕ ತಾನು ಮಗಳಾದಂತಹ ರುಗ್ಮಿಣಿಯನ್ನು ಕೃಷ್ಣನಿಗೆ ಕೊಡಬೇಕು ಅಂತ ವಿಷಯವನ್ನು ಪ್ರಸ್ತಾಪ ಮಾಡಿದರೆ ಸಾಧ್ಯವೇ ಇಲ್ಲ ಅಂತ ರುಗ್ಮಿ ತಾನು ಹಠ ಹಿಡಿದು ಕೂತ್ಕೊಳ್ತಾನೆ. ಹಾಗಾಗಿ ಸುಮ್ಮನಾಗಿ ಬಿಟ್ಟ. ಕೃಷ್ಣನಿಗೆ ಕೊಡುವಂತಹ ಪ್ರಸ್ತಾವವನ್ನು ತಾನು ಮನಸ್ಸಿನ ಒಂದು ಬದಿಯಲ್ಲೇ ಇಟ್ಟು ಬಿಟ್ಟ. ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕಾಗಲಿಲ್ಲ. ಈ ಕಡೆಯಲ್ಲಿ ಸ್ವಯಂವರ ಆಯೋಜನೆ ಮಾಡಿದ್ದಾರೆ. ಸ್ವಯಂವರ ಅಂತಂದರೆ ನಮಗೆ ಗೊತ್ತಿದೆ, ವಾಸ್ತವಿಕವಾಗಿ ಯಾರು ಪರಾಕ್ರಮಿಗಳೋ ಅವರು ಆ ಹೆಣ್ಣನ್ನು ತಾವು ತಮ್ಮ ಪರಾಕ್ರಮವನ್ನು ತೋರಿಸಿ ಗೆದ್ದು ಕರ್ಕೊಂಡು ಹೋಗುವುದು ಅಂತ. ಕೃಷ್ಣನಿಗೆ ಆಮಂತ್ರಣ ಇಲ್ಲ, ಆಹ್ವಾನ ಇಲ್ಲ. ಉಳಿದವರೆಲ್ಲರನ್ನೂ ಕೂಡ ಕರೆದಿದ್ದಾರೆ. ಅವರು ಒಳಗಿಂದೊಳಗೆ ಸಂಚು ಮಾಡಿ ಆಗಿದೆ ಜರಾಸಂಧನ ನೇತೃತ್ವದಲ್ಲಿ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿಸುವುದು ಅಂತ. ಹಾಗಿದ್ರೂ ಕೂಡ ತಾವೊಂದದಕ್ಕೆ ವ್ಯವಸ್ಥೆಯನ್ನು ತೋರಿಸಬೇಕಲ್ವ. ಹಾಗಾಗಿ ಅದಕ್ಕೊಂದು ಸ್ವಯಂವರ ಅಂತ ನಾಮಕೆ ವ್ಯವಸ್ಥೆ ಮಾಡಿದ್ದಾರೆ. ಕೃಷ್ಣನಿಗೆ ಈ ವಿಷಯ ಗೊತ್ತಾಯಿತು. ವಸ್ತುತಃ ಆ ಸ್ವಯಂವರ ಎಲ್ಲಿಯೇ ಘೋಷಣೆಯಾದರೂ ಕೂಡ ಕ್ಷತ್ರಿಯರಿಗೆ ಅದೊಂದು ಪ್ರತಿಷ್ಠೆ. ಅವರು ಭಾಗವಹಿಸ್ತಿಲ್ಲ ಅಂತಂದರೆ ಇವರು ಪುಕ್ಕಲಗಳು, ಹೇಡಿಗಳು, ಇವರಲ್ಲಿ ಸಾಮರ್ಥ್ಯ ಇಲ್ಲ, ಒಂದು ಸ್ವಯಂವರದಲ್ಲಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ ಇವರಿಗೆ ಅಂತ ಹೇಳಿಕೊಂಡು ಮಾತು ಬರುತ್ತದೆ. ಅದಕ್ಕಾಗಿ ಆ ಪ್ರತಿಷ್ಠೆಯ ರೂಪದಲ್ಲಿ ತಾನು ಆ ಭೀಷ್ಮಕನ ವಿದರ್ಭ ದೇಶಕ್ಕೆ ಹೋಗ್ತಾ ಇದ್ದಾನೆ. ಆ ಕುಂಡಿನಪುರ ಅಂತ ಆ ವಿದರ್ಭದ ರಾಜಧಾನಿ, ಆ ರಾಜಧಾನಿಯ ಹತ್ತಿರ ಹೋಗ್ತಾನೆ. ಹೇಗೆ ಕೃಷ್ಣ ಹೋಗುವುದಂದರೆ ಗರುಡನ ಮೇಲೇರಿ ಹೋಗ್ತಾ ಇದ್ದಾನೆ. ಯಾವಾಗ ಆ ಕುಂಡಿನಪುರದ ಹತ್ತಿರ ಬರ್ತಾರೆ ಕೃಷ್ಣ ಹಾಗೂ ಗರುಡನ ರೆಕ್ಕೆಯ ಬೀಸುವಿಕೆಗೆ ಅಲ್ಲಿದ್ದಂತಹ ರಾಜರುಗಳೆಲ್ಲ ಪತರುಗುಟ್ಟಿ ಬೀಳುತ್ತಾರೆ. ಅವನ ರೆಕ್ಕೆ ಬೀಸುವಿಕೆಗೆ ಇನ್ನೇನು ಕೃಷ್ಣನ ಆಯುಧ ಪ್ರಯೋಗಗಳು ಇಲ್ಲವೇ ಇಲ್ಲ. ಗರುಡನ ರೆಕ್ಕೆಯ ಪ್ರಭಾವಕ್ಕೆ ಸಿಲುಕಿ ಅವರೆಲ್ಲರೂ ಕೂಡ ಅಲ್ಲಿ ನೆಲಕ್ಕುರುಳುತ್ತಾರೆ. ಕೃಷ್ಣ ಹೊರಗಡೆಯ ಹತ್ತಿರದಲ್ಲೇ ಇದ್ದಂತಹ ಒಂದು ಉದ್ಯಾನವನ, ಆ ವನದ ಬದಿಯಲ್ಲಿ ತಾನು ಕೂತಿದ್ದಾನೆ. ಕೂಡಲೇ ಜರಾಸಂಧಾದಿಗಳಿಗೆಲ್ಲ ಗೊತ್ತಾಯಿತು ಕೃಷ್ಣ ಬಂದುಬಿಟ್ಟಿದ್ದಾನೆ ಅಂತ. ಯಾರನ್ನು ಬರದೇ ಇರುವ ಹಾಗೆ ನೋಡಿಕೊಳ್ಬೇಕು ಅಂತ ಇವರು ಶತಾಯು ಗತಾಯು ಪ್ರಯತ್ನ ಮಾಡ್ತಾ ಇದ್ರು.
ಅಂತಹ ಕೃಷ್ಣ ಹತ್ತಿರಕ್ಕೆ ಬಂದಾಯಿತು. ಕೂಡಲೇ ಅವರೆಲ್ಲ ಸಭೆ ಕರೆದು ಹೇಳ್ತಾರೆ. ಅಲ್ಲಿ ಜರಾಸಂಧನ ನೇತೃತ್ವದಲ್ಲಿ ಮಾತುಕತೆ ಎಲ್ಲ ನಡೀತದೆ. ಆವಾಗ ಆ ಮಾತನ್ನೇ ಹೇಳ್ತಾರೆ. ಕೃಷ್ಣ ಗರುಡನ ಮೇಲೇರಿ ಬಂದಿದ್ದಾನೆ, ಆ ಗರುಡನ ರೆಕ್ಕೆಯ ಬಡಿತಕ್ಕೆ ಹೀಗೆಲ್ಲ ತರಗಲೆಗಳು ಉರುಳಿ ಬಿದ್ದ ಹಾಗೆಲ್ಲ ಉರುಳಿ ಬಿದ್ದಿದ್ದೀರಿ. ಇನ್ನು ಕೃಷ್ಣನ ಕೈಗೆ ಸಿಕ್ಕಿಬಿಟ್ರೆ ನಮ್ಮ ಕಥೆಯೇನು, ಜಾಗ್ರತೆ ಮಾಡಬೇಕು ಅಂತೆಲ್ಲ ಮಾತನಾಡಿಕೊಂಡ್ರು. ಅಲ್ಲದೆ ರುಕ್ಮಿಣಿ, ಆಕೆ ಅತ್ಯಂತ ಚೆಲುವೆ, ಅಪೂರ್ವ ಸುಂದರಿ. ಕೃಷ್ಣನು ಕೂಡ ಅಂತಹ ಮನಮೋಹಕವಾದಂತಹ ರೂಪ ಹೊಂದಿರುವವನು. ಹಾಗಾಗಿ ಕೃಷ್ಣ ರುಕ್ಮಿಣಿಯರು ನಿಜವಾಗಿಯೂ ಕೂಡ ಯೋಗ್ಯವಾಗುವಂತಹ ದಂಪತಿಗಳು. ಅವರಿಗೇ ಪರಸ್ಪರ ನಾವು ಹೇಳ್ತೇವಲ್ವಾ, ಈ ಜೋಡಿ ಎನ್ನುವಂಥದ್ದು ಜನ್ಮದ ಜೋಡಿ ಅಂತ ಹೇಳಿದ ಹಾಗೆ. ಅಂದರೆ ಇವರದ್ದೆಲ್ಲ ಸ್ವರ್ಗದಲ್ಲಿಯೇ ನಿಶ್ಚಯ, ಅಂತಹ ಇಬ್ಬರದ್ದು ಸರಿಯಾಗಿ ಹೊಂದಾಣಿಕೆ ಬರುವಂಥದ್ದು. ಹಾಗಾಗಿ ಒಂದೊಮ್ಮೆ ನಾವು ಕೃಷ್ಣನನ್ನು ಬರಲಿಕ್ಕೆ ಬಿಟ್ಟರೆ ಅವಶ್ಯವಾಗಿ ಆತ ರುಕ್ಮಿಣಿಯನ್ನು ವಿವಾಹ ಆಗಿಯೇ ಆಗ್ತಾನೆ. ಹಾಗಾಗಿ ಕೃಷ್ಣ ಇಲ್ಲಿಗೆ ಬಂದರೂ ಅವನಿಗೆ ಅಪಮಾನವಾಗುವಂತೆ ಮಾಡಬೇಕು. ಏನು ಅದಕ್ಕೆ ಆಲೋಚನೆಯನ್ನು ಮಾಡಿದರು. ವಾಸ್ತವಿಕವಾಗಿ ಕೃಷ್ಣ ಯಾವುದೇ ಒಂದು ರಾಜ್ಯದ ರಾಜನಲ್ಲ. ಅವನು ಸಿಕ್ಕಿದಂತಹ ರಾಜ್ಯವನ್ನು ಉಗ್ರಸೇನನಿಗೆ ಕೊಟ್ಟು ತಾನು ಸಾಮಾನ್ಯ ಪ್ರಜೆಯ ಹಾಗೆ ಇದ್ದಾನೆ. ಹಾಗಾಗಿ ಅದನ್ನೇ ಇವರು ವಿಷಯವನ್ನಾಗಿ ಇಟ್ಟುಕೊಂಡ್ರು. ರಾಜರುಗಳಿಗೆ ಸಿಗಬೇಕಾದಂತಹ ಆಸನ ಏನಿದೆ, ರಾಜರುಗಳಿಗೆ ಸಿಗಬೇಕಾದಂತಹ ಆತಿಥ್ಯ ಏನಿದೆ, ಅದು ಯಾವುದು ಅಂದರೆ ಅರ್ಘ್ಯಪಾದ್ಯ ಇತ್ಯಾದಿ ಅವರಿಗೆ ಸಿಗುವಂತಹ ಸತ್ಕಾರಗಳೆಲ್ಲ ಏನಿವೆ, ಅದು ಯಾವುದೂ ಕೃಷ್ಣನಿಗೆ ಸಿಗದೇ ಇರುವಂತೆ ಮಾಡಬೇಕು. ಹಾಗಾದಾಗ ಏನಾಯಿತು, ಕೃಷ್ಣ ಆಲೋಚನೆ ಮಾಡ್ತಾನೆ, ಕ್ಷತ್ರಿಯರಿಗೆ ಉಚಿತವಾದಂತಹ ಸಮ್ಮಾನ ನನಗಾಗಲಿಲ್ಲ. ವಾಸ್ತವಿಕವಾಗಿ ಅವನನ್ನು ಬ್ರಹ್ಮಾದಿ ದೇವತೆಗಳು ಕೂಡ ಸತ್ಕಾರ ಮಾಡ್ತಾರೆ. ಅಂತಹ ಬ್ರಹ್ಮಾದಿ ದೇವತೆಗಳಿಂದ ಪೂಜಿಸಲ್ಪಡುವಂತಹ ಕೃಷ್ಣನನ್ನು ಇಲ್ಲಿ ಯಾರೂ ಮೂಸುವವರೇ ಗತಿಯಿಲ್ಲ ಅಂತ ಆಗಿಬಿಟ್ರೆ ಸಹಜವಾಗಿ ಅಪಮಾನವಾಗಿ ಬಿಡುತ್ತದೆ. ಹಾಗೆಂದುಕೊಂಡು ಆ ಅಪಮಾನದಿಂದ ತಾನು ಸೀದಾ ಹೋಗಿಬಿಡ್ತಾನೆ, ಈ ವಿವಾಹದಲ್ಲಿ ಭಾಗಿಯಾಗುವುದಿಲ್ಲ ಅಂತ ಆಲೋಚನೆ ಮಾಡ್ತಾರೆ. ಹೀಗೆ ಮಾಡಿಬಿಡಬೇಕು ಅಂತ ತಾವು ವ್ಯವಸ್ಥೆಯನ್ನು ಮಾಡ್ತಾರೆ. ಈ ವಿಷಯ ಆ ಭೀಷ್ಮಕನಿಗೆ ಇಬ್ಬರು ತಮ್ಮಂದಿರಿರ್ತಾರೆ. ತಮ್ಮಂದಿರಿಗೆ ಗೊತ್ತಾಗ್ತದೆ, ಕ್ರಥ ಮತ್ತು ಕೈಶಿಕ ಅಂತ. ಆ ಕ್ರಥ ಕೈಶಿಕರು ಹೀಗಾಗಬಾರದು, ಕೃಷ್ಣನಿಗೆ ನಮ್ಮ ರಾಜ್ಯದಲ್ಲಿ ಅಪಮಾನ ಆಗಬಾರದು ಅಂತ ಅವರು ತಾವು ಆಲೋಚನೆ ಮಾಡ್ತಾರೆ. ಈ ಜರಾಸಂಧಾದಿಗಳ ಯಾವ ಕುಕೃತ್ಯ ಇದೆ ಅವರು ಆಲೋಚನೆ ಮಾಡಿದ್ದಾರೆ, ಅದನ್ನು ನಡೆಸಲಿಕ್ಕೆ ಅವಕಾಶವೇ ಕೊಡಬಾರದು ಅಂತ ತಾವು ಆಲೋಚಿಸಿ ತಾವು ತಮ್ಮ ರಾಜ್ಯವನ್ನು ಕೃಷ್ಣನಿಗೆ ಕೊಟ್ಟು ಕೃಷ್ಣನಿಗೆ ಪಟ್ಟಾಭಿಷೇಕವನ್ನು ಮಾಡಿ, ಕೃಷ್ಣ ಒಬ್ಬ ರಾಜ ಅಂತಂದು ಕೂಡಲೇ ಎಲ್ಲರೂ ಕೂಡ ಅವನಿಗೆ ಸತ್ಕಾರ ಮಾಡಲೇಬೇಕು ಅಂತ ಹೇಳಿ ಆ ವ್ಯವಸ್ಥೆಯನ್ನು ಮಾಡ್ತಾರೆ. ತಾವು ಕರೀತಾರೆ, ಕೃಷ್ಣ ನಮ್ಮ ರಾಜ್ಯವನ್ನು ನಿಮಗೆ ಅರ್ಪಿಸಿಬಿಟ್ಟಿದ್ದೇವೆ, ತೆಗೆದುಕೊಳ್ಬೇಕು ಅಂತ. ಕೃಷ್ಣ ಅವರ ಆ ಪ್ರಾರ್ಥನೆಯನ್ನು ಮನ್ನಿಸಿದವನಾಗಿ ಅವರ ಬಳಿಗೆ ಹೋಗ್ತಾನೆ. ಕೂಡಲೇ ಇಂದ್ರದೇವ ತಾನು ವಿಶ್ವಕರ್ಮನಿಗೆ ಹೇಳಿ ಹೊಸತಾಗಿ ಒಂದು ಸಿಂಹಾಸನವನ್ನು ಮಾಡಿಸ್ತಾನಂತೆ. ಯಾಕೆ ಅಂತಂದರೆ ಯಾರೋ ಈಗಾಗಲೇ ಕೂತಿರುವಂತಹ ಸಿಂಹಾಸನದಲ್ಲಿ ಕೃಷ್ಣ ಕೂತ್ಕೊಳ್ಳುವುದಲ್ಲ. ಕ್ರಥ ಕೈಶಿಕರು ಅರ್ಪಣೆ ಮಾಡಿದರೂ ಕೂಡ ಅವರು ಕೂತಿರುವ ಸಿಂಹಾಸನ ಅದು. ಹಾಗಾಗಿ ನಿರ್ಮಾಲ್ಯ ಅದು, ದೇವರಿಗೆ ಹೊಸ್ತರ್ಪಣೆ ಮಾಡಬೇಕು, ಇನ್ನೊಬ್ರು ಯಾರೋ ಕೂತದ್ದನ್ನು ಅರ್ಪಣೆ ಮಾಡುವುದಲ್ಲ ಅಂತ ಇಂದ್ರ ತಾನು ವಿಶ್ವಕರ್ಮನಿಂದ ಹೊಸತಾಗಿ ಸಿಂಹಾಸನವನ್ನು ಮಾಡಿಸಿ ಕಳುಹಿಸ್ತಾನೆ. ಅಲ್ಲದೆ ಅವನಿಗೆ ಪಟ್ಟಾಭಿಷೇಕ ಆಗಬೇಕಾದ್ರೆ ಪವಿತ್ರವಾದಂತಹ ಉದಕಗಳಿಂದೆಲ್ಲ ಅಭಿಷೇಕ ಮಾಡುವುದಿದೆ. ಆ ಅಭಿಷೇಕಕ್ಕೆ ಸುವರ್ಣ ಕಲಶಗಳನ್ನು ಅಂದರೆ ಬಂಗಾರದ ಕೊಡಗಳನ್ನೆಲ್ಲವನ್ನು ತಾನು ಕಳುಹಿಸಿಕೊಡ್ತಾನಂತೆ ಇಂದ್ರ ಎಲ್ಲ. ಮತ್ತೆ ತಾನು ಕಟ್ಟಾಜ್ಞೆಯನ್ನು ಹೊರಡಿಸ್ತಾನೆ. ಯಾರ್ಯಾರು ಈ ಸ್ವಯಂವರದಲ್ಲಿ ಭಾಗವಹಿಸಿದಂತಹ ರಾಜರುಗಳೆಲ್ಲ ಇದ್ದೀರಿ ಅವರೆಲ್ಲರೂ ಕೂಡ ಅವಶ್ಯವಾಗಿ ಕೃಷ್ಣನ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗಬೇಕು ಅಂತ. ರುಗ್ಮಿ, ಸಾಲ್ವ, ಶಿಶುಪಾಲ, ಜರಾಸಂಧ ಇವರು ಬರುವುದು ಬೇಡ. ಈ ಪಾಪಿಗಳು ಅಲ್ಲಿ ಬಂದು ಹಾಳು ಮಾಡುವುದು ಬೇಡ. ಇವರು ಬಂದರೆ ಜಾಗ್ರತೆ, ಉಳಿದವರು ಬರದೇ ಇದ್ರೆ ಜಾಗ್ರತೆ ಅಂತ ಹೇಳಿಕೊಂಡು ತಾನು ಆಜ್ಞೆಯನ್ನು ಹೊರಡಿಸ್ತಾನೆ. ಹಾಗಾಗಿ ಕೆಲವರು ಸ್ವಯಂವರಕ್ಕೆ ಬಂದವರಲ್ಲಿ ಕೆಲವರು ಕೃಷ್ಣನ ಮೇಲಿನ ಭಕ್ತಿಯಿಂದ ಆ ಸ್ವಯಂವರ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗ್ತಾರೆ. ಮತ್ತೆ ಕೆಲವರು ಇಂದ್ರ ಇನ್ನೇನು ನಮಗೆ ಶಿಕ್ಷೆಯನ್ನು ಕೊಡ್ತಾನೋ ಏನೋ ಎನ್ನುವ ಹೆದರಿಕೆಯಿಂದ ತಾವು ಭಾಗಿಯಾಗ್ತಾರೆ. ಈ ನಾಲ್ವರನ್ನು ಬಿಟ್ಟು, ರುಗ್ಮಿ, ಸಾಲ್ವ, ಶಿಶುಪಾಲ, ಜರಾಸಂಧ, ಈ ನಾಲ್ವರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಆ ಪಟ್ಟಾಭಿಷೇಕದಲ್ಲಿ ಭಾಗಿಯಾಗ್ತಾರೆ. ಕೃಷ್ಣ ಹೀಗೆ ವೇದ ಮಂತ್ರಗಳನ್ನು ಕೊಂಡಾಡ್ತದೆ. ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ಅಂತ ಹೇಳಿಕೊಂಡು ಎಲ್ಲ ರಾಜರುಗಳಿಗೂ ಅಧಿರಾಜ ಇವ ಅಂದರೆ ರಾಜರು ಅಂತಂದರೆ ಶೋಭಿಸುವವರು ಅಂತ ಅರ್ಥ. ಜಗತ್ತಿನಲ್ಲಿ ಕೃಷ್ಣನ ಹಾಗೆ ಶೋಭಿಸುವವರು ಯಾರೂ ಇಲ್ಲ. ಹಾಗಾಗಿ ರಾಜಾಧಿರಾಜ ಅಂತ ಅವನನ್ನು ಕೊಂಡಾಡ್ತಾರೆ. ಆ ಬಳಿಕ ಈ ಕಡೆಯಲ್ಲಿ ಪಾಪ ಭೀಷ್ಮಕನಿಗೆ ಒಂದು ರೀತಿ ಒಳಗಿಂದ ಪಶ್ಚಾತ್ತಾಪ, ಅಯ್ಯೋ ನಾನು ಕೃಷ್ಣನನ್ನು ಸತ್ಕರಿಸ್ತಿಲ್ಲ, ಕೃಷ್ಣ ಬಂದಿದ್ದಾನೆ ಅವನನ್ನು ಆಧರಿಸದೆ ಹೋದೆನಲ್ಲ ಅಂತ ಹೇಳಿಕೊಂಡು
ಆದರೆ ಹೊರಗಿನಿಂದ ತಾನು ಆಧರಿಸಲಿಕ್ಕೆ ಹೋದರೆ ಮಗನ ವಿರೋಧ ಇದೆ, ಅದರದ್ದು ಒಂದು ಭಯ ಇದೆ. ಕೂಡಲೇ ಕೃಷ್ಣ ಅವನನ್ನು ಕಂಡು ಹೇಳ್ತಾನೆ, ನೋಡು ಭೀಷ್ಮಕ, ನಾನೇನು ಈ ಸ್ವಯಂವರದಲ್ಲಿ ನಿನ್ನ ಮಗಳನ್ನು ಬೇಡಿಕೊಂಡು ಬಂದವನಲ್ಲ. ಸ್ವಯಂವರದಲ್ಲಿ ಭಾಗಿಯಾಗಬೇಕು ಅಂತ ಆಲೋಚನೆಯಲ್ಲಿ ಬಂದದ್ದು. ನಿಜವಾಗಿಯೂ ಕೂಡ ನೀವು ರುಕ್ಮಿಣಿಯನ್ನು ಯಾರಿಗೇ ಕೊಡಬೇಕು ಅಂತ ಆಲೋಚನೆ ಮಾಡಿದ್ರೂ ಕೂಡ ರುಕ್ಮಿಣಿ ನನಗೇ ಸಲ್ಲುವವಳು. ರುಕ್ಮಿಣಿಯನ್ನು ನಾನು ಬಿಟ್ಟು ಮತ್ತೆ ಯಾರಿಗೂ ಕೂಡ ವಿವಾಹ ಆಗಲಿಕ್ಕೆ, ನನ್ನನ್ನು ಬಿಟ್ಟು ಮತ್ತೆ ಯಾರಿಗೂ ವಿವಾಹ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ತಾನು ಸ್ಪಷ್ಟವಾಗಿ ಹೇಳ್ತಾನೆ. ಅಲ್ಲದೆ ತಾನು ಸ್ವತಃ ಸ್ವತಂತ್ರ ಪುರುಷ ಎನ್ನುವುದನ್ನು ಆ ಸಮಯದಲ್ಲಿ ಭೀಷ್ಮಕನಿಗೆ ತೋರಿಸಿಕೊಡ್ತಾನೆ. ತನ್ನ ಆ ವಿರಾಟ್ ರೂಪವನ್ನು, ವಿಶ್ವರೂಪವನ್ನು ತಾನು ತೋರಿಸಿಕೊಡ್ತಾನೆ. ಅದರ ಒಳಗೆ ಈ ಭೀಷ್ಮಕನ ಮಗಳಾದ ರುಕ್ಮಿಣಿಯಂತಹ ಅನಂತ ರುಕ್ಮಿಣಿಯರಿದ್ದಾರೆ, ಒಬ್ಬರಿಬ್ಬರಲ್ಲ. ಅದನ್ನು ಕಂಡು ದಂಗಾಗ್ತಾನೆ ಭೀಷ್ಮಕ. ತಾನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಬಿಡ್ತಾನೆ, ನಾನು ನನ್ನ ಮಗಳನ್ನು ಕೃಷ್ಣನಿಗೆ ಕೊಟ್ಟು ಬಿಡುವುದು ಅಂತ. ತಂದೆ ಸರಿಯಾದ ಸಂಕಲ್ಪವನ್ನೇ ಮಾಡ್ತಾನೆ. ಈ ಕಡೆಯಲ್ಲಿ ರುಕ್ಮಿಣಿಗಾದರೂ ಲೋಕದ ದೃಷ್ಟಿಯಂತೆ ನಾರದರೆಲ್ಲ ಬಂದು ಹೇಳ್ತಾ ಇದ್ದಾರೆ, ಕೃಷ್ಣ ಅಂಥವನು, ಕೃಷ್ಣ ಇಂಥವನು, ಕೃಷ್ಣನ ಪರಾಕ್ರಮಕ್ಕೆ ಸಾಟಿಯೇ ಇಲ್ಲ, ಅವನು ಹಾಗೆ ಮಾಡಿದ ಹೀಗೆ ಮಾಡಿದ ಅಂತ ಎಲ್ಲ ಕೃಷ್ಣನ ಮಹಿಮೆಯನ್ನು ಕೇಳಿ ರುಕ್ಮಿಣಿ ತಾನು ಮನಸ್ಸಿನಲ್ಲಿ ವರಿಸಿಯಾಗಿದೆ, ನಾನು ಮದುವೆ ಆಗುವುದಿದ್ರೆ ಕೃಷ್ಣನನ್ನೇ ಅಂತ. ಹೀಗೆ ಸ್ವಲ್ಪ ದಿನ ಕಳೆಯಿತು. ಆ ಕಡೆಯಲ್ಲಿ ಸ್ವಯಂವರ ಏನು ಏರ್ಪಾಟಾಗಿತ್ತು, ಭೀಷ್ಮಕ ಅದನ್ನು ತಾನು ರದ್ದುಗೊಳಿಸ್ತಾನೆ. ಇಲ್ಲ, ಸ್ವಯಂವರದ ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಸ್ಥಗಿತಗೊಳಿಸ್ತೇವೆ ಅಂತ. ಹಾಗೆ ಒಂದು ಹಂತಕ್ಕೆ ಆ ಕಾರ್ಯಕ್ರಮ ನಿಲ್ತದೆ. ಮತ್ತೆ ಈ ಜರಾಸಂಧಾದಿಗಳು ಮಂತ್ರಾಲೋಚನೆ ಮಾಡ್ತಾರೆ. ಯಾಕೆ ಕೃಷ್ಣನಿಗೆ ಅಪಮಾನ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಸಂಚನ್ನು ಮಾಡಿದ್ರು, ಆದರೆ ಯಾವುದೂ ಕೈಗೂಡ್ಲಿಲ್ಲ. ಬದಲಾಗಿ ತಮಗೆ ಒಂದಿಷ್ಟು ಅಪಮಾನ ಆಯಿತು. ಈಗ ಶಿಶುಪಾಲನಿಗೆ ಇನ್ನೇನು ಕೊಟ್ಟು ವಿವಾಹ ಮಾಡಬೇಕು ಅಂತ ಆಲೋಚನೆ ಮಾಡುವ ಕಾಲಘಟ್ಟದಲ್ಲೇ ವಿವಾಹ ಸ್ವಯಂವರ ರದ್ದಾಯಿತು ಅಂತ ಹೇಳಿದಾಗ ಅವರ ಬಣಕ್ಕೆ ಒಂದಿಷ್ಟು ಅಪಮಾನ ಬೇರೆ ಆಯಿತು. ಕೂಡಲೇ ತಾವು ಆ ಆಲೋಚನೆ ಮಾಡಿ ತಾವೊಂದು ವ್ಯವಸ್ಥೆಯನ್ನು ಮಾಡ್ತಾರೆ. ಆ ಸಭೆಯಲ್ಲಿ ಮಾತನಾಡಿಕೊಳ್ತಾ ಇರ್ತಾರೆ. ಆವಾಗ ಸಾಲ್ವ ರಾಜ ಒಂದು ಮಾತನ್ನು ಹೇಳ್ತಾನೆ, ನೋಡಿ, ಕೃಷ್ಣನನ್ನು ಇನ್ನು ಹೀಗೆ ಬಿಡುವುದಲ್ಲ. ಯಾಕೆ, ಇವನನ್ನು ಹೀಗೆ ಬಿಟ್ಟಷ್ಟು ನಮಗೆ ಬಾರಿ ಬಾರಿ ಅಪಮಾನ ಆಗುವಂಥದ್ದು, ಸೋಲುವಂಥದ್ದು ಇದೆಲ್ಲವೂ ಕೂಡ ನಿಶ್ಚಿತ. ಹಾಗಾಗಿ ಕೃಷ್ಣನನ್ನು ಕೊಲ್ಲುವವನೊಬ್ಬ ಹುಟ್ಟುಕೊಂಡಿದ್ದಾನೆ, ಅವನನ್ನು ನಾವು ತಂದು ಕೃಷ್ಣನ ಕಥೆಯನ್ನು ಮುಗಿಸುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಯಾರದು ಅಂತ ಕೇಳಿದರೆ ಸಾಲ್ವರಾಜನಿಗೆ ಅವನ ಹಿಸ್ಟ್ರಿ ಗೊತ್ತಿದೆ. ಒಮ್ಮೆ ಈ ಗರ್ಗಾಚಾರ್ಯರು ತಾವು ಹೀಗೆ ಯದುವಂಶದ ಪುರೋಹಿತರು ಅವರು ಹೀಗೆ ಹೋಗ್ತಾ ಇರಬೇಕಾದ್ರೆ ಅವನನ್ನು ನಪುಂಸಕ ಅಂತ, ಅಂದರೆ ನಾವು ಹೇಳ್ತೇವಲ್ವ ಚಕ್ಕ ಅಂತ ಹೇಳ್ತೇವಲ್ಲ, ಆ ರೀತಿ ಅವರಿಗೆ ಅಪಮಾನ ಆಗ್ತದೆ. ಆ ಅಪಮಾನ ಆಗಬೇಕಾದ್ರೆ ಕೃಷ್ಣ, ಯಾದವರು, ಉಳಿದವರೆಲ್ಲರೂ ಅಲ್ಲೇ ಇದ್ದಾರೆ. ಆ ಮಾತನ್ನು ಕೇಳಿ ಅವರೆಲ್ಲ ನಗ್ತಾರೆ. ಈ ನಗು ಕಂಡು ಗರ್ಗಾಚಾರ್ಯರಿಗೆ ಸಿಟ್ಟು ಬಂತು. ಇಲ್ಲಿ ಎಲ್ಲ ಯಾದವರಿಗೆ ಇಷ್ಟು ಕೊಬ್ಬ ಬರಲಿಕ್ಕೆ ಕಾರಣನೇ ಕೃಷ್ಣ. ಏನು ಮಾಡಿದ್ರು ನಡೀತದೆ ಅಂತ ಆಲೋಚನೆ ಮಾಡಿದ್ದಾರೆ. ಕೃಷ್ಣ ಇರುವುದರಿಂದಾಗಿ, ಅವನು ಎಲ್ಲರನ್ನು ರಕ್ಷಣೆ ಮಾಡ್ತಾ ಇರುವುದರಿಂದಾಗಿ ತಾವು ಮಾಡಿದ್ದೇ ಆಟ ಅಂತ ಇವರಿಗೆ ಆಗಿ ಹೋಗಿದೆ. ಹಾಗಾಗಿ ಈ ಕೃಷ್ಣನನ್ನೇ ಮುಗಿಸಬೇಕು ಅಂತ ತಾವು ಆಲೋಚನೆ ಮಾಡಿ ತಾವು ರುದ್ರದೇವರನ್ನು ಕುರಿತು ತಪಸ್ಸು ಮಾಡ್ತಾರೆ. ಗರ್ಗಾಚಾರ್ಯರು ತಪಸ್ಸನ್ನು ಮಾಡಿ ರುದ್ರದೇವರು ಈಶ್ವರ ದೇವರು ಪ್ರತ್ಯಕ್ಷರಾಗ್ತಾರೆ. ಆವಾಗ ವರ ಕೇಳ್ತಾರೆ, ಕೃಷ್ಣನನ್ನು ಕೊಲ್ಲುವಂತಹ ಮಗ ಬೇಕು ಅಂತ. ಆಯಿತು, ತಥಾಸ್ತು ಅಂತ ರುದ್ರದೇವರು ಆ ವರವನ್ನು ಕೊಟ್ಟು ಬಿಡುತ್ತಾರೆ. ಈ ರೀತಿ ರುದ್ರದೇವರ ವರವನ್ನು ಪಡ್ಕೊಂಡಂತಹ ಆ ಗರ್ಗಾಚಾರ್ಯರು ತಾವು ಅಲ್ಲಿಯವರೆಗೆ ಒಳ್ಳೆಯ ವ್ರತನಿಷ್ಠೆಯಲ್ಲಿದ್ದವರು, ಬ್ರಹ್ಮಚರ್ಯ, ನೈಷ್ಠಿಕ ಬ್ರಹ್ಮಚರ್ಯ ಅಂತ ಒಳ್ಳೆ ಇಂದ್ರಿಯ ನಿಗ್ರಹ ಸಂಪಾದನೆ ಮಾಡಿಕೊಂಡಿದ್ದವರು, ಈಗ ತನಗಾದ ಅಪಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತಹ ಉದ್ದೇಶವುಳ್ಳವರಾಗಿ ಕೃಷ್ಣನನ್ನು ಸಾಯಿಸುವಂತಹ ಮಗನನ್ನು ಪಡೆಯಬೇಕು ಅಂತ ಹೇಳಿ ತಾವು ಯವನ ರಾಜ ಅಂದರೆ ಮ್ಲೇಚ್ಛ ಭಾಷೆಯನ್ನು ಮಾತನಾಡುವಂಥವರು, ಅಂದರೆ ಅಸ್ಪಷ್ಟವಾದ ಮಾತುಗಳನ್ನುಳ್ಳವರು ಅಂತ. ಈಗ ನಾವೇನು ಹೇಳ್ತೇವೆ, ವೆಸ್ಟರ್ನ್ ಕಂಟ್ರಿಯಲ್ಲಿ ಇರುವವರು ಅಂತ. ಅಂತಹ ಒಬ್ಬ ಯವನ ರಾಜನ ಅವನ ಬಳಿಗೆ ಹೋಗಿ ಅವನ ಅರಮನೆಯಲ್ಲಿ ದನ ಕಾಯುವ ಕೆಲಸ ಮಾಡುವಂತಹ ಒಬ್ಬ ಆಕೆಯನ್ನು ತಾವು ಸೇರಿ ಅವಳಲ್ಲಿ ಮಗನನ್ನು ಹುಟ್ಟಿಸ್ತಾರೆ. ಆ ಯವನ ರಾಜನಿಗೆ ಗಂಡು ಸಂತತಿ ಇರುವುದಿಲ್ಲ. ಇವಳಲ್ಲಿ ಹುಟ್ಟಿದಂಥ, ಅಂದರೆ ಈ ದಾಸಿಯಲ್ಲಿ ಹುಟ್ಟಿದಂತಹ ಮಗನನ್ನೇ ಅವನು ಯಾಕೆ ರುದ್ರದೇವರ ವರ ಇತ್ತಲ್ವ, ಹಾಗಾಗಿ ಬಲಿಷ್ಠನಾಗಿದ್ದಾನೆ. ಅವನನ್ನೇ ತನ್ನ ಮಗ ಅಂತ ಅವನು ಸಾಕಲಿಕ್ಕೆ ಶುರು ಮಾಡಿದ. ಅವನು ಕಾಲಯವನ ಅಂತ. ಅವ ಕೃಷ್ಣನ ಸಾವು ಅಂತ ಹೇಳಿ ಸಾಲ್ವರಾಜನಿಗೆ ವಿಷಯ ಗೊತ್ತಾಗಿದೆ. ಅವ ಕೃಷ್ಣನನ್ನು ಸಾಯಿಸಲಿಕ್ಕೆ ಬಂದವನು ಅಂತ ಆ ವಿಷಯವನ್ನಲ್ಲಿ ಪ್ರಸ್ತಾಪ ಮಾಡ್ತಾನೆ. ನೋಡು ಜರಾಸಂಧ, ಹೀಗೆ ಅವನ ಕಾಲಯವನ ಇದ್ದಾನೆ. ಆ ಕಾಲಯವನನ್ನು ನಿನ್ನ ಆದೇಶದಂತೆ ಬರಲಿಕ್ಕೆ ಹೇಳ್ತೇನೆ. ನೀನು ಅವನಲ್ಲಿ ಈ ವಿಷಯವನ್ನು ಹೀಗೆ ತಿಳಿಸಿ ಕೃಷ್ಣನನ್ನು ಸಾಯಿಸುವಂತಹ ಕೆಲಸಕ್ಕೆ ಅವನಿಗೆ ಆದೇಶವನ್ನು ಕೊಡಬೇಕು ಅಂತ. ಜರಾಸಂಧನಿಗೆ ಅದು ಯಾಕೋ ಸರಿ ಅನ್ನಿಸ್ತಿಲ್ಲ. ಇನ್ನೊಬ್ಬರ ಬಳಿಯಲ್ಲಿ ತಾನು ಹೋಗಿ ಕೇಳಬೇಕಲ್ಲ, ತಾನು ಎಂಥವನು,
ಇನ್ನೊಬ್ಬರ ಬಳಿಯೇ ಕೃಷ್ಣನನ್ನೊಂದು ಕೊಂದು ಕೊಡು ಮಾರಾಯ ಅಂತ ಹೇಳುವುದು, ತನ್ನ ಪರಾಕ್ರಮಕ್ಕೆ ಅದು ಅಪಮಾನ ಅಂತ ಹೇಳಿಕೊಂಡು ಮೊದಲಿಗೆ ಅವನಿಗೊಂದು ಸ್ವಲ್ಪ ಅದರಲ್ಲಿ ಅನಾಸಕ್ತಿ ಇರ್ತದೆ. ಹಾಗಿದ್ರೂ ಕೂಡ ಬೇರೆ ಉಪಾಯ ಇಲ್ಲ. ಹೇಗಾದ್ರೆ ಈಗ ಕೃಷ್ಣನನ್ನು ನಿಗ್ರಹಿಸುವುದೇ ಅವರ ದೀಕ್ಷೆ ಆದದ್ರಿಂದಾಗಿ ಕೊನೆಗೆ ಒಲ್ಲದ ಮನಸ್ಸಿನಲ್ಲಿ ಒಪ್ಪಿಕೊಳ್ತಾನೆ. ಆ ಸಾಲ್ವ ಕಾಲಯವನನ ಬಳಿಗೆ ಹೋಗಿ ಜರಾಸಂಧ ಹೀಗೆ ಆದೇಶ ಮಾಡಿದ್ದಾನೆ ಅಂತ ತಿಳಿಸ್ತಾನೆ. ಅವನು ಕಾಯ್ತಾ ಇದ್ದ, ಮಹಾಪಾಪಿಷ್ಠವ ಕಾಲಯವನ ಕಾಯ್ತಾ ಇದ್ದ ಯಾವಾಗ ಅವಕಾಶ ಸಿಗ್ತದೆ ಅಂತ. ಕೂಡಲೇ ತಾನು ಒಪ್ಪಿ ತನ್ನ ದೊಡ್ಡದಾದಂತಹ ಸೈನ್ಯವನ್ನು ಹಿಡ್ಕೊಂಡು ಮಥುರಾಪಟ್ಟಣದ ಮೇಲೆ ದಾಳಿ ಮಾಡಬೇಕು ಅಂತ ತಾನು ಮುನ್ನುಗ್ಗಿ ಬರ್ತಾ ಇದ್ದಾನೆ. ಈ ವಿಷಯ ಈ ಕಡೆ ಕೃಷ್ಣನಿಗೆ ಗೊತ್ತಾಗಿದೆ. ಸುಮ್ಮನೆ ಪದೇ ಪದೇ ಈ ಕಡೆಯಿಂದ ಜರಾಸಂಧ ಆಕ್ರಮಣ ಮಾಡುವುದು ಮತ್ತು ಇವರು ಆಕ್ರಮಣ ಮಾಡ್ತಾ ಇರುವುದು. ಪಾಪ ಮಧುರಾವಾಸಿಗಳು ಏನು ಮಾಡಬೇಕು ತಾನು ಆಲೋಚನೆ ಮಾಡ್ತಾನೆ. ಇನ್ನು ಹೀಗೆ ಇಲ್ಲಿ ಇರುವಂಥದ್ದಲ್ಲ, ಕೂಡಲೇ ಈ ಮಥುರಾಪಟ್ಟಣದ ಜನರನ್ನೆಲ್ಲರನ್ನೂ ಕೂಡ ನಾನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಬಲರಾಮ ಗರುಡ ಇವರಿಂದೆಲ್ಲ ಸಹಿತರಾಗಿದ್ದುಕೊಂಡು ತಾನು ಯುದ್ಧಕ್ಕೆ ಹೋಗಬೇಕು ಅಂತ ಆಲೋಚನೆ ಮಾಡ್ತಾನೆ. ಆವಾಗ ಅವನು ಚಿಂತನೆ ಮಾಡ್ತಾನೆ, ಈಗ ನಾನು ಈ ಕಡೆಯಿಂದ ಕಾಲಯವನನ ಜೊತೆಗೆ ಯುದ್ಧಕ್ಕೆ ಹೋದರೆ ಜರಾಸಂಧ ಮತ್ತೊಂದು ಕಡೆಯಿಂದ ಆಕ್ರಮಣ ಮಾಡ್ತಾನೆ. ಇಲ್ಲಿಯವರೆಗೆ ಜರಾಸಂಧನಿಗೆ ಇದ್ದಂತಹ ಬಯಕೆ ಏನು ಅಂತಂದರೆ ಕೃಷ್ಣ ಬಲರಾಮರನ್ನು ಸೋಲಿಸಿ ಸಾಯಿಸಬೇಕು ಅಂತ. ಇಷ್ಟು ಬಾರಿ ಆಕ್ರಮಣ ಮಾಡಿ ಆಯಿತು, ಒಮ್ಮೆಯೂ ಕೂಡ ಆ ಕೆಲಸ ಆಗಲಿಲ್ಲ. ತಾನೊಬ್ಬನೇ ನಿರಾಯುಧನಾಗಿ ಪೇಚುಮೋರೆ ಹಾಕಿಕೊಂಡು ವಾಪಸ್ ಬಂದದ್ದಾಯಿತೇ ಹೊರತು ಎಲ್ಲ ಸೈನ್ಯವನ್ನು ಹುಡಿ ಮಾಡಿ ಕಳಿಸಿದ್ದಾರೆ ಕೃಷ್ಣ ಬಲರಾಮರು. ಇನ್ನು ಕೃಷ್ಣ ಬಲರಾಮರನ್ನು ಒಂದೊಮ್ಮೆ ಎದುರಿಸಲಿಕ್ಕಾಗದೇ ಹೋದ್ರು, ಕೃಷ್ಣ ಬಲರಾಮರು ಆ ಕಡೆ ಕಾಲಯವನನ ಜೊತೆಗೆ ಯುದ್ಧಕ್ಕೆ ಹೋದ್ರು ಅಂತಂದ್ರೆ ಕಾಲಯವನ ಹೇಗಿದ್ರು ಕೃಷ್ಣನನ್ನು ಸಾಯಿಸುವವನೇ ಆದದ್ರಿಂದಾಗಿ, ಯಾಕೆ ಅದಕ್ಕೆ ಹುಟ್ಟಿ ಬಂದದ್ರಿಂದಾಗಿ ಈ ಕಡೆ ನಾನು ಮಥುರಾಪಟ್ಟಣದ ಮೇಲೆ ಆಕ್ರಮಣವನ್ನು ಮಾಡಿ ಮಥುರೆಯನ್ನು ಧ್ವಂಸ ಮಾಡ್ತೇನೆ ಅಂತ ಆಲೋಚನೆ ಮಾಡ್ತಾನೆ ಜರಾಸಂಧ. ಹಾಗಾಗಿ ನಾವು ಆ ಕಡೆ ಯುದ್ಧಕ್ಕೆ ಹೋದರೆ ಈ ಕಡೆಯಿಂದ ಬಂದು ಮಥುರೆಯ ಜನರನ್ನು ನಾಶ ಮಾಡುವಂತಹ ಪ್ರಯತ್ನ ಜರಾಸಂಧಾದಿಗಳಿಂದ ಆಗ್ತದೆ ಅಂತ ಆಲೋಚನೆ ಮಾಡಿದಂತಹ ಕೃಷ್ಣ ತಾನು ವಿಶ್ವಕರ್ಮನಿಗೆ ಆದೇಶವನ್ನು ಮಾಡಿ ಸಮುದ್ರದ ಮಧ್ಯದಲ್ಲಿ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡಿಸ್ತಾನೆ. ಹೇಳ್ತಾರೆ ಅದೇ ದ್ವಾರಕೆ ಅತ್ಯಂತ ಅಪೂರ್ವವಾಗಿರುವಂತಹ ಪಟ್ಟಣ. ನೋಡಿ, ಸಮುದ್ರದ ಮಧ್ಯದಲ್ಲಿ ಇದೆ. ಸಮುದ್ರ ಅಂತಂದ್ರೇನೆ ಉಪ್ಪು ನೀರಿನಿಂದ ತುಂಬಿಕೊಂಡಿರುವಂಥದ್ದು. ಆ ಸಮುದ್ರದ ಮಧ್ಯದಲ್ಲಿ ನಿರ್ಮಾಣವಾದಂತಹ ದ್ವಾರಕೆ ಏನಿದೆ ಅದರ ಸುತ್ತಲೂ ಕೂಡ ಸಿಹಿ ನೀರನ್ನಾಗಿ ಮಾಡಿಸ್ತಾನೆ ಕೃಷ್ಣ. ಆ ದ್ವಾರಕೆಯಲ್ಲಿ ಎಲ್ಲೂ ಕೂಡ ಇದು ಉಪ್ಪು ನೀರಿನ ಸಮುದ್ರದ ಮಧ್ಯದಲ್ಲಿ ಇರುವಂತಹ ಪಟ್ಟಣ ಅಂತ ಗೊತ್ತೇ ಆಗಬಾರದು ಎನ್ನುವ ರೀತಿಯಲ್ಲಿ ತಾನು ಸಿಹಿ ನೀರಿನ ಅಂದರೆ ಜನರಿಗೆ ಕುಡಿಲಿಕ್ಕೆ ಯೋಗ್ಯವಾಗಿರುವಂತಹ ನೀರಿನ ವ್ಯವಸ್ಥೆಯನ್ನೆಲ್ಲ ಮಾಡಿಸಿ ಅತ್ಯಂತ ಅಪೂರ್ವವಾಗಿರುವಂತಹ ಪಟ್ಟಣ. ಹೇಳ್ತಾರೆ ದ್ವಾರಾವತೀಂ ಸಕಲ ಭಾಗ್ಯವತೀಂ ಅಂತ. ಎಲ್ಲ ಭಾಗ್ಯಗಳ ನೆಲೆ ದ್ವಾರಕೆ ಅಂದರೆ ಅದರಲ್ಲಿ ಇಲ್ಲದೆ ಇರುವಂತಹ ಯಾವುದೇ ಒಂದು ವಸ್ತು ಅಂತದೇ ಇಲ್ಲ. ಅತ್ಯಂತ ಸಮೃದ್ಧವಾಗಿರುವಂತಹ ಪಟ್ಟಣ, ಬೆಲೆ ಬಾಳುವಂತಹ ಧಾತುಗಳು, ಲೋಹಗಳು, ರತ್ನಗಳು ಅವುಗಳಿಂದೆಲ್ಲ ನಿರ್ಮಾಣವಾಗಿರುವಂತಹ ಅಪೂರ್ವವಾದಂತಹ ಪಟ್ಟಣ. ಆ ಪಟ್ಟಣದಲ್ಲಿ ಕೃಷ್ಣ ತಾನು ಈ ಎಲ್ಲ ಮಥುರಾಪಟ್ಟಣ ವಾಸಿಗಳನ್ನು ಒಂದು ದಿನದಲ್ಲಿ ಹೀಗೆ ಮಲ್ಕೊಂಡಿದ್ದ ಹಾಗ ಮಥುರಾಪಟ್ಟಣದಲ್ಲಿ ಇದ್ದರೆ ಮಾರನೇ ದಿನ ಎದ್ದ ಹಾಗೆ ಅವರು ದ್ವಾರಕಾಪಟ್ಟಣದಲ್ಲಿರು ಆ ರೀತಿ ಅವರನ್ನು ವರ್ಗಾವಣೆ ಮಾಡಿಬಿಟ್ಟಿದ್ದಾನೆ. ಕಷ್ಟವೇ ಇಲ್ಲ. ನೋಡಿ ಆಲೋಚನೆ ಮಾಡಿ, ದ್ವಾರಕೆ ಅಂತಂದರೆ ಗುಜರಾತ್, ಮಥುರಾ ಅಂತಂದರೆ ನಾವು ಸಾಮಾನ್ಯ UPಯ ಪ್ರದೇಶದಲ್ಲಿ ಕಾಣುವಂಥದ್ದು. ಎಷ್ಟು ದೂರ ಇದೆ, ಹೋಗಿ ಬರಬೇಕು ಅಂತಲೇ ನಮ್ಮ ಕಾಲ್ನಡಿಗೆಯಲ್ಲಿ ಹೋಗಿ ಬರುವುದಾದ್ರೆ ಕೆಲವು ದಿನಗಳು ಬೇಕು. ಅಂತಹ ಮಥುರೆಯಿಂದ ದ್ವಾರಕೆಗೆ ಅನಾಯಾಸವಾಗಿ ತಾನು ಅವರನ್ನೆಲ್ಲ ವರ್ಗಾವಣೆ ಮಾಡ್ತಾನೆ. ಅವರಿಗೆ ಎದ್ದು ಕಾಣಬೇಕಾದ್ರೆ ಎಲ್ಲಿದ್ದೇವೆ, ದ್ವಾರಕೆಯಲ್ಲಿ ನಾವಿದ್ದೇವೆ ಅಂತ ಆ ರೀತಿಯಾಗಿ ಅಷ್ಟು ಮಾಡಿಬಿಟ್ಟಿದ್ದಾನೆ ಭಗವಂತ. ಮತ್ತೆ ತಾನು ಈ ಕಡೆ ಯುದ್ಧಕ್ಕೆ ಬರ್ತಾನೆ. ಯಾವುದೇ ಆಯುಧಗಳೆಲ್ಲ ಏನೂ ಇಲ್ಲ, ಹಾಗೇ ಬಂದು ಬಿಟ್ಟಿದ್ದಾನೆ. ಆ ಮಧ್ಯಕಾಲದಲ್ಲಿ ಕೃಷ್ಣ ತಾನೊಂದು ವಿಷಯವನ್ನು ತಲುಪಿಸ್ತಾನೆ ಕಾಲಯವನಿಗೆ. ಒಂದು ಮಡಿಕೆಯ ಒಳಗೆ ಒಂದು ಕೃಷ್ಣ ಸರ್ಪವನ್ನು ಕಳುಹಿಸಿ ಕೊಡ್ತಾನೆ. ನೋಡು, ನನಗೆ ನಿನ್ನನ್ನು ಎದುರಿಸಲಿಕ್ಕೆ ಯಾವುದೇ ಆಯುಧಗಳು ಬೇಡ. ಸರ್ಪಕ್ಕೆ ಆಯುಧ ಉಂಟಾ? ಇಲ್ಲ, ಬರೀ ತಾನು ತನ್ನ ಬಾಯಿಯಿಂದ ಕಡಿದು ಸಾಯಿಸ್ತದೆ. ಆ ವಿಷದಿಂದಲೇ ಎದುರಾಳಿಗಳು ಸಾಯ್ತಾರೆ. ಆ ರೀತಿ ಒಂದು ಕೃಷ್ಣ ಸರ್ಪವನ್ನು ತಾನು ಕಳುಹಿಸಿ ಕೊಡ್ತಾನೆ. ಕೃಷ್ಣ ಕಪ್ಪಾದ ಸರ್ಪವನ್ನು ಮಡಿಕೆಯೊಳಗೆ ಹಾಕಿ. ಕಾಲಯವನನ್ನು ಸಾಮಾನ್ಯ ಅಲ್ಲ, ಬುದ್ಧಿವಂತ. ಅವನು ಆ ಮಡಿಕೆಯ ಒಳಗಿರುವಂತಹ ಹಾವಿನ ಸುತ್ತಮುತ್ತಲು ಒಂದಿಷ್ಟು ಇರುವೆಗಳನ್ನು ತುಂಬಿಸಿ ಕಳುಹಿಸ್ತಾನೆ. ಗೂಢಚರರು ಅದನ್ನು ಹಿಡ್ಕೊಂಡು ಬರ್ತಾರೆ. ಹಿಡ್ಕೊಂಡು ಬಂದು ನೋಡಿದರೆ ಆ ಇರುವೆಗಳ ಕಡಿತಕ್ಕೆ ಸಿಲುಕಿದಂತಹ ಸರ್ಪ ಸತ್ತಿದೆ. ಕೃಷ್ಣ ಏನು ಸೂಚನೆ ಕೊಟ್ಟದ್ದು, ನನಗೆ ಆಯುಧ ಬೇಡ, ನಾನು ನಿರಾಯುಧನಾಗಿಯೇ ನಿನ್ನನ್ನು ಸಾಯಿಸ್ತೇನೆ ಅಂತ. ಅದಕ್ಕೆ ಕಾಲಯವನನ ಉತ್ತರ ಏನು ಗೊತ್ತಾ? ನೀನು ನಿರಾಯುಧನಾಗಿ ಬಂದರೆ ನಾವೇನು ಸುಮ್ಮನೆ ಬಿಡುವುದಿಲ್ಲ, ನಾವು ಬಹುಸಂಖ್ಯಾಕರಿದ್ದೇವೆ, ನಾವು ನಿನ್ನನ್ನು ಆಕ್ರಮಣ ಮಾಡಿ ಮುತ್ತಿ ಸಾಯಿಸ್ತೇವೆ ಅಂತ ಹೇಳಿ ಆ ಹಾವು ಸತ್ತು ಹೋಗಿದೆ ಆ ಇರುವೆಗಳ ಆಕ್ರಮಣಕ್ಕೆ ಸಿಲುಕಿ. ಈ ಸಂದೇಶವನ್ನು ಕಾಲಯವನ ಕೃಷ್ಣ ನಗುತ್ತಾನೆ. ನೋಡುವ ಏನಾಗ್ತದೆ ನೋಡುವ ಅಂತ ಹೇಳಿಕೊಂಡು ಕೊನೆಗೆ ತಾನು
ಕಾಲಯವನ ಜೊತೆಗೆ ಯುದ್ಧಕ್ಕೆ ನಿಂತು ಅವನ ಸಂಪತ್ತನ್ನೆಲ್ಲವನ್ನೂ ಕೂಡ ಬರಿದು ಮಾಡಿ ಎಲ್ಲವನ್ನು ದ್ವಾರಕ್ಕೆ ಕಳುಹಿಸಿ ಕೊಡ್ತಾನೆ. ಆಮೇಲೆ ಆ ದೇವತೆಗಳು ಕೃಷ್ಣನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡಿರ್ತಾರೆ. ಏನು ಅಂತ ಕೇಳಿದರೆ, ಈ ಸೂರ್ಯವಂಶದಲ್ಲಿ ಇದೀಗ ನಾವು ಕೇಳ್ತಾ ಇರೋದು ಚಂದ್ರವಂಶದ ಕಥೆ. ಚಂದ್ರವಂಶದಲ್ಲಿ ಒಂದಾದ ಯದುವಂಶದ ಕಥೆ. ಆ ಹಿಂದಿನ ಸೂರ್ಯವಂಶದಲ್ಲಿ ಒಬ್ಬ ರಾಜ ಮುಚುಕುಂದ ಅಂತ. ಅವ ಈ ಹಿಂದೆ ದೇವತೆಗಳಿಗೆ ಹಾಗೂ ದೈತ್ಯರಿಗೆಲ್ಲ ಯುದ್ಧ ಆಗ್ತಾ ಇರಬೇಕಾದ್ರೆ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಹೋಗಿದ್ದ ಆ ಮುಚುಕುಂದ. ಆ ತುಂಬ ಘೋರವಾದ ಯುದ್ಧ, ತಾನು ತನ್ನ ಪರಾಕ್ರಮನೆಲ್ಲ ತೋರಿಸಿ ದೇವತೆಗಳಿಗೆ ಗೆಲುವಾಗಲಿಕ್ಕೆ ಇವನು ಸಹಾಯವನ್ನು ಮಾಡಿದ್ದ ಮುಚುಕುಂದ. ಆ ಒಂದು ಅವನ ಸಹಾಯವನ್ನು ಗೌರವಿಸುವವರಾಗಿ ದೇವತೆಗಳು ಅವನಿಗೊಂದು ವರ ಕೊಟ್ಟಿದ್ರು, ನಿನಗೇನು ಬೇಕೋ ಅದನ್ನು ಕೇಳು. ಮುಚುಕುಂದ ಕೇಳುತ್ತಾನೆ, ನನಗೆ ತುಂಬ ಸಮಯದಿಂದ ಯುದ್ಧ ಮಾಡಿ 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 ಸಾಕಾಗಿದೆ, ನಾನೊಂದು ಮಲ್ಕೊಳ್ಬೇಕು. ನಮಗೆಲ್ಲ ಅದಕ್ಕೆ ವರವೇ ಬೇಡ, ದೇವರ ಹಾಗೇ ನಮ್ಮನ್ನು ಬೈಬರ್ತ್ ವರಗಳನ್ನು ಕೊಟ್ಟೆ ಕಳಿಸಿಬಿಟ್ಟಿದ್ದಾರೆ. ನಾವು ಕೂತಲ್ಲಿ ನಿದ್ದೆ ಮಾಡ್ತೇವೆ. ಪಾಪ ಆ ಮುಚುಕುಂದನಿಗೀಗ ಯುದ್ಧದಲ್ಲಿ ಹೋರಾಡಿ ಸಾಕಾಗಿ ಹೋಗಿದೆ, ಅದಕ್ಕೆ ಅವನಿಗೆ ನಿದ್ದೆ ಬರ್ತಾ ಇದೆ, ಒಂದು ವಿಶ್ರಾಂತಿ ಬೇಕು, ಅದಕ್ಕೆ ನನಗೊಂದು ನಿದ್ರೆಯನ್ನು ಅನುಗ್ರಹಿಸಿ ಅಂತ ಕೇಳಿಕೊಳ್ತಾನೆ. ಅದರ ಜೊತೆಗೆ ಯಾರಾದರೂ ನನ್ನ ನಿದ್ರೆಗೆ ಭಂಗವನ್ನು ತಂದುಕೊಟ್ರೆ ಅವರನ್ನು ನಾನು ನೋಡಿದ ಕೂಡಲೇ ಅವರು ಸುಟ್ಟು ಭಸ್ಮ ಆಗಿ ಹೋಗಲಿ ಅಂತ ಇಷ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ. ದೇವತೆಗಳು ಆಯಿತು ಅಂತ ಹೇಳಿದರು. ಆದರೂ ಕೂಡ ಈ ವರ ಇದೇನಿದು, ಅಷ್ಟೊಂದು ಸಾರ್ಥಕ ಆಗುವಂಥದ್ದಲ್ಲ ಅಲ್ವಾ ಅಂತ ಹೇಳಿ ಹೇಗಾದರೂ ಆ ವರ ಸಫಲವಾಗುವಂತೆ ಮಾಡಬೇಕು ಅಂತ ಆ ಮುಚುಕುಂದನ ಪರವಾಗಿ ದೇವತೆಗಳು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೇಗಾದರೂ ಮಾಡಿ ಮುಚುಕುಂದನ ವರವನ್ನು ನೀನು ಸಫಲಗೊಳಿಸಬೇಕು. ಆಯಿತು ಅಂತ ಕೃಷ್ಣ ತಾನು ಅದಕ್ಕೆ ಸಮ್ಮತಿಯನ್ನು ಕೊಡ್ತಾನೆ. ಈ ಕಡೆಯಲ್ಲಿ ಕಾಲಯವನ ಜೊತೆಗೆ ಯುದ್ಧ ಆಗಬೇಕಾದ್ರೆ ಕೃಷ್ಣ ಅವನ ಎದುರಿಗೆ ತಾನು ಓಡಿಕೊಂಡು ಹೋಗ್ತಾನೆ. ಓಡಿಕೊಂಡು ಹೋಗಿ ಕಾಲಯವನ ಕೃಷ್ಣ ನನ್ನನ್ನು ಕಂಡು ಹೆದರಿದ್ದಾನೆ ಅಂತ ಆಲೋಚನೆ ಮಾಡಿದ. ಕೃಷ್ಣನನ್ನು ಬೆನ್ನಟ್ಟಿಕೊಂಡು ಹೋಗ್ತಾ ಕೃಷ್ಣ ತಾನೇನು ಮಾಡ್ತಾನೆ ಅಂದರೆ, ಎಲ್ಲಿ ಈ ಮುಚುಕುಂದ ಮಲ್ಕೊಂಡಿದ್ದಾನೆ, ಅದು ಬದರಿ ಪ್ರದೇಶದ, ಈಗ ನಾವು ಬದರಿ ಅಂತೇನು ಹೇಳ್ತೇವೆ, ಆ ಬದರಿಯ ಹತ್ತಿರ ಈಗಲೂ ಅಲ್ಲಿ ತೋರಿಸ್ತಾರೆ ಮುಚುಕುಂದ ಗುಫಾ ಅಂತ. ಅದೇ ಹೌದಾ ಅಲ್ವಾ ಅಂತ ಗೊತ್ತಿಲ್ಲ, ಅಂತೂ ಬದರಿಯ ಪ್ರದೇಶ ಅಂತ ಉಲ್ಲೇಖ ಮಾಡುತ್ತದೆ. ಅಂತೂ ಆ ಮುಚುಕುಂದನಿದ್ದಂತಹ ಗುಹೆ ಏನಿದೆ ಆ ಗುಹೆಯ ಬಳಿಗೆ ಕೃಷ್ಣ ಹೋಗಿ ತಾನದ್ರ ಒಳಗೆ ಹೋಗಿ ಅಡಗಿ ಕುತ್ಕೊಂಡ. ಕಾಲಯವನ ಹಿಂದಿಂದ ಅಟ್ಟಿಸಿಕೊಂಡು ಬಂದಿದ್ದಾನೆ. ಅಟ್ಟಿಸಿಕೊಂಡು ಬಂದವನು ಅಲ್ಲಿ ಮುಚುಕುಂದ ಮಲ್ಕೊಂಡಿದ್ದಾನೆ. ನೋಡಿದ ಅಂದರೆ ಸ್ಪಷ್ಟವಾಗಿ ಗೊತ್ತಾಗಲಿಲ್ಲ ಅವನಿಗೆ. ಇಲ್ಲಿ ಬಂದು ಮಲ್ಕೊಂಡು ನಾಟಕ ಆಡ್ತೀಯ ನೀನು ಅಂತ ಹೇಳಿಕೊಂಡು ತಾನವನನ್ನು ಒದ್ದ. ಯಾವಾಗ ಮುಚುಕುಂದನನ್ನು ಕಾಲಯವನ ಒದ್ದನೋ ಆ ಕೂಡಲೇ ಮುಚುಕುಂದನಿಗೆ ಎಚ್ಚರ ಆಯಿತು. ಎಚ್ಚರಾಗಿ ನೋಡ್ತಾನೆ, ಸಿಟ್ಟಿನಿಂದ ನೋಡಿದ ಕೂಡಲೇ ಕಾಲಯವನ ಸುಟ್ಟು ಭಸ್ಮ ಆದ. ಹೀಗೆ ನಿದ್ರೆಯ ವರವನ್ನು ಪಡ್ಕೊಂಡಂತಹ ಮುಚುಕುಂದನಿಗೆ ಭಗವಂತ ಅವನ ಸೇವಾರೂಪವಾದಂತಹ ಒಂದು ಅವಕಾಶವನ್ನು, ವಾಸ್ತವಿಕವಾಗಿ ಕಾಲಯವನ ಕೃಷ್ಣನನ್ನು ಕೊಲ್ಲಬೇಕು ಅಂತ ರುದ್ರದೇವರ ವರದಿಂದ ಬಂದವನು, ಹಾಗಿದ್ರೂ ಕೂಡ ಕೃಷ್ಣ ತೋರಿಸಿಕೊಡ್ತಾನೆ, ಯಾರು ಏನೇ ವರ ಕೊಟ್ಟರೂ ಕೂಡ ನನ್ನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ರುದ್ರದೇವರಾಗಲಿ ಬ್ರಹ್ಮದೇವರಾಗಲಿ, ನಾವು ರಾಮಾಯಣದಲ್ಲೂ ಅಂತಹ ಕಥೆಗಳನ್ನು ಕೇಳ್ತೇವೆ. ಹೆಚ್ಚಿನ ಅಲ್ಲಿದ್ದಂತಹ ರಾವಣನ ಬಳಿಯಲ್ಲಿದ್ದಂತಹ ರಾಕ್ಷಸರಿಗೆ ಬ್ರಹ್ಮದೇವರದ್ದು, ರುದ್ರದೇವರದ್ದು, ಪಾರ್ವತಿಯದ್ದು ವರವೇ ವರ. ಸಾಯಬಾರದು, ಅವಧ್ಯರಾಗಿರಬೇಕು, ಅಜೇಯರಾಗಿದ್ದಿರಬೇಕು. ಎಲ್ಲರನ್ನೂ ಕೂಡ ಹುಡಿ ಮಾಡ್ತಾನೆ. ರಾಮಚಂದ್ರ ಮಾತ್ರ ಅಲ್ಲ, ಹನುಮಂತನು ಹುಡಿ ಮಾಡಿ ತೆಗಿತಾನೆ. ಹಾಗೆ ರಾಮಚಂದ್ರನ ಕೃಷ್ಣನ ಸಂಕಲ್ಪ ಅವರು ಆಲೋಚನೆ ಮಾಡಿದರೆ ಮಾತ್ರ ಆಗ್ತದೆಯೋ ಹೊರತು ಮತ್ತೆ ಯಾರು ಏನು ವರ ಕೊಟ್ಟರೂ ಕೂಡ ಅದು ನಡೆಯುವುದಿಲ್ಲ. ಅದನ್ನು ತೋರಿಸಿಕೊಡ್ತಾ ಇದ್ದಾನೆ ಕೃಷ್ಣ. ಕಾಲಯವನ ಹೀಗೆ ಮುಚುಕುಂದನ ಆ ದೃಷ್ಟಿಗೆ ಸುಲುಕಿ ಅಲ್ಲಿ ಸತ್ತು ಬೀಳುತ್ತಾನೆ, ಭಸ್ಮವಾಗಿ ಹೋಗ್ತಾನೆ. ಮುಚುಕುಂದ ಎದ್ದ ಬಳಿಕ ಕೃಷ್ಣ ತಾನು ಮೆಲ್ಲಕ್ಕೆ ಎದುರಿಗೆ ಬರ್ತಾನೆ. ಮುಚುಕುಂದ ಕೃಷ್ಣನನ್ನು ಕಂಡು ಅವನಲ್ಲಿ ತಾನು ಸ್ತೋತ್ರಗಳನ್ನು ಪ್ರಾರ್ಥನೆಯನ್ನೆಲ್ಲ ಮಾಡಿ ಅವನ ಅನುಜ್ಞೆಯನ್ನು ಪಡ್ಕೊಂಡು ತಾನು ಮತ್ತೆ ತಪಸ್ಸಿನತ್ತ ಹೋಗ್ತಾನೆ. ಈ ಕಡೆ ಕಾಲಯವನ ಸಂಹಾರ ಆಯಿತು. ಮತ್ತೆ ಜರಾಸಂಧಾದಿಗಳು ಯುದ್ಧ ಮಾಡಬೇಕು ಅಂತ ತಯಾರಾಗಿದ್ದಾರೆ. ಯಾಕೆ, ಒಂದೊಂದು ವಿಕೆಟ್ ಉರುಳ್ತಾ ಉಂಟಲ್ವಾ, ಹಾಗಾಗಿ ಮತ್ತೆ ಆಲೋಚನೆ ಮಾಡಿದ್ರು. ಮತ್ತೆ ಕೃಷ್ಣ ಅವರನ್ನೆಲ್ಲರನ್ನೂ ಕೂಡ ತಾನು ಸೋಲಿಸಿ ತನ್ನ ಮುಷ್ಟಿ ಹಾಗೂ ಅಲ್ಲಿದ್ದಂಥ, ಯಾಕೆ ಯಾವುದು ಆಯುಧಗಳನ್ನು ಹಿಡ್ಕೊಂಡಿಲ್ಲ ಅವನು, ಮುಷ್ಟಿ ಇತ್ಯಾದಿಗಳಿಂದಲೇನೆ, ಮರ ಇತ್ಯಾದಿಗಳಿಂದೆಲ್ಲ ಅವನನ್ನು ಸೋಲಿಸಿ ಕಳಿಸಿದ್ದಾನೆ. ಮುಂದಕ್ಕೆ ಏನಂದ್ರು, ರುಕ್ಮಿಣಿಗೆ ಶಿಶುಪಾಲನಿಗೆ ವಿವಾಹ ಮಾಡಿಯೇ ನಾವು ಕೃಷ್ಣನಿಗೆ ಪ್ರತೀಕಾರವನ್ನು ತೀರಿಸಬೇಕು ಅಂತ ಆಲೋಚನೆಯನ್ನು ಮಾಡಿದರು. ಅದಕ್ಕೆ ಸರಿಯಾಗಿ ಈ ಕಡೆಯಲ್ಲಿ ರುಕ್ಮಿಯೂ ಕೂಡ ತಾನು ಸಿದ್ಧನಾಗಿದ್ದಾನೆ. ಆ ರುಕ್ಮಿಣಿಗೆ ಅವಳ ಮನಸ್ಸಿನ ಅಭಿಪ್ರಾಯ ಏನಿದೆ, ಅವಳ ಇಂಗಿತ ಏನಿದೆ, ಅದನ್ನು ಕೇಳಲಿಕ್ಕೆ ಯಾರೂ ಕೂಡ ಸಿದ್ಧರಿಲ್ಲ. ಆ ಪರಿಸ್ಥಿತಿಯಾಗಿದೆ. ಭೀಷ್ಮಕನನ್ನು ತನ್ನ ಕಂಟ್ರೋಲ್ನಲ್ಲಿ, ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಬಿಟ್ಟಿದ್ದಾನೆ ರುಕ್ಮಿ.
ಮುಂದಕ್ಕೆ ಅಲ್ಲಿ ಅವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ಜರಾಸಂಧ ಅವನ ವಸ್ತುತಃ ಅವನಿಗೆ ಶಿಶುಪಾಲನ ಮೇಲೆ ತುಂಬ ವಾತ್ಸಲ್ಯ, ತನ್ನ ಮಗನ ಹಾಗೆ ನೋಡಿಕೊಳ್ತಾ ಇದ್ದ ಆ ಶಿಶುಪಾಲನನ್ನು. ಅವನಿಗೆ ಅಲಂಕಾರ ಎಲ್ಲ ಮಾಡಿ ಅವನು ರೆಡಿಯಾಗಿ ಬಂದಿದ್ದಾನೆ. ಅದಕ್ಕೆ ಬೇಕಾದಂತಹ ವಿವಾಹಕ್ಕೆ ಬೇಕಾದಂತಹ ನಾಂದಿ ಶ್ರಾದ್ದಗಳು ಅಂತೆಲ್ಲ ಏನಿವೆ ಅವುಗಳನ್ನೆಲ್ಲ ಮಾಡಿಕೊಂಡು ತಾನು ಪೇಟ ಹಾಕಿಕೊಂಡು ಬಂದು ರೆಡಿಯಾಗಿದ್ದಾನೆ. ಈ ಕಡೆಯಲ್ಲಿ ರುಕ್ಮಿಣಿಗೂ ಕೂಡ ವಿವಾಹಕ್ಕೆ ತಯಾರಾಗಬೇಕು ಅಂತ ಹೇಳಿ ಎಲ್ಲ ಆದೇಶಗಳಾಗಿವೆ. ಅವಳಿಗೆ ಪಾಪ ಮನಸ್ಸಿಲ್ಲ. ಅವಳು ತನಗೆ ಆಪ್ತನಾದಂತಹ ಒಬ್ಬ ಬ್ರಾಹ್ಮಣನ ಮುಖಾಂತರ ಕೃಷ್ಣನಿಗೆ ವಿಷಯವನ್ನು ಕಳುಹಿಸ್ತಾಳೆ. ಕೃಷ್ಣ, ಹೀಗೆ ನಿನ್ನನ್ನೇ ನಾನು ವಿವಾಹ ಆಗುವುದು ಅಂತ ಮನಸ್ಸಿನಲ್ಲಿ ವರಿಸಿಯಾಗಿದೆ. ಈ ನನ್ನ ಅಣ್ಣ ಅದ್ಯಾವನೋ ಶಿಶುಪಾಲನ ಜೊತೆಗೆ ನನಗೆ ಮದುವೆ ಮಾಡಬೇಕು ಅಂತ ಅವರೆಲ್ಲ ದುಷ್ಟರು ಸೇರಿಕೊಂಡು ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನಿನ್ನನ್ನಲ್ಲದೆ ಬೇರೆ ಯಾರನ್ನೂ ಕೂಡ ನಾನು ಮದುವೆ ಆಗುವವಳಲ್ಲ. ನನ್ನನ್ನು ಬಂದು ಕರ್ಕೊಂಡು ಹೋಗಬೇಕು, ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ರುಕ್ಮಿಣಿ ಆ ಮಾತನ್ನು ಹೇಳಿ ಕಳುಹಿಸ್ತಾಳೆ. ಕೂಡಲೇ ಆ ಬ್ರಾಹ್ಮಣ ತಲುಪಿಸ್ತಾನೆ ಆ ವಿಷಯವನ್ನು. ಕೃಷ್ಣ ಅದನ್ನು ಕಂಡು ತಾನು ಕೂಡಲೇ ಅಲ್ಲಿಂದ ಹೊರಟು ಬರ್ತಾನೆ. ಆ ಸಮಯದಲ್ಲಿ ಬಲರಾಮ ಬಂದಿರುವುದಿಲ್ಲ, ಕೃಷ್ಣ ತಾನು ಹೊರಟು ಬಂದಿರ್ತಾನೆ. ಇಲ್ಲಿ ಈ ಕಡೆ ವಿವಾಹದ ಪೂರ್ವಭಾವಿಯಾಗಿ ತಮ್ಮ ಕುಲದೇವಿಯನ್ನು ಪೂಜೆ ಮಾಡಿ ಬರುವುದು ಅಂತ ನಾವೀಗೆಲ್ಲ ಕೇಳ್ತೇವಲ್ವ, ಸಂಪ್ರದಾಯಗಳಲ್ಲಿ ಇರುವಂಥದ್ದು. ಆ ಹೆಣ್ಣು ತನಗೆ ಕುಲದೇವಿಯದ್ದು ಶಚಿ ಇತ್ಯಾದಿ ಶಚಿ ಪೂಜೆ ಅಂತೆಲ್ಲ ಮಾಡುವುದಿದೆ. ಹಾಗೆಯೇ ಕುಲದೇವಿಯ ಪೂಜೆಯನ್ನು ಮಾಡಬೇಕು ಅಂತ ಊರ ಹೊರಗಿರುವಂತಹ ಒಂದು ದೇವಾಲಯ, ಅಲ್ಲಿಗೆ ಬರುವಂತಹ ಒಂದು ಕಾರ್ಯಕ್ರಮ ಆಗಿದೆ. ಆ ಸಮಯದಲ್ಲಿ ಕೃಷ್ಣ ನನ್ನನ್ನು ಕರ್ಕೊಂಡು ಹೋದರೆ ಅದೊಂದು ಅವಕಾಶ, ಅದು ಬಿಟ್ಟರೆ ಬೇರೆ ಅವಕಾಶ ಇಲ್ಲ. ಆ ಸಮಯದಲ್ಲಿ ಕೃಷ್ಣ ನನ್ನನ್ನು ಕರ್ಕೊಂಡು ಹೋದರೆ ಆದೀತು ಅಂತ ಆಲೋಚನೆ ಮಾಡಿದ್ದಾಳೆ. ಜರಾಸಂಧ, ಶಿಶುಪಾಲ ಇವರೆಲ್ಲರೂ ಕೂಡ ತುಂಬ ತಾವು ಆ ಇದಕ್ಕೆ ಸಿದ್ಧರಾಗಿ ಬಿಟ್ಟಿದ್ದಾರೆ. ಯಾವ ಕ್ಷಣದಲ್ಲಿ ಕೃಷ್ಣ ಬರ್ತಾನೆ, ಕೃಷ್ಣ ಬರುವುದು ಗೊತ್ತಾಗುವುದಿಲ್ಲ, ಬಂದು ಅವನ ಕೆಲಸ ಮಾಡುವುದು ಗೊತ್ತಾಗುವುದಿಲ್ಲ. ಹಾಗಾಗಿ ನಾವು ಫುಲ್ ಅಲರ್ಟ್ ಆಗಿರಬೇಕು ಅಂತ ತಾವೆಲ್ಲ ರೆಡಿಯಾಗಿ ಬಿಟ್ಟಿದ್ದಾರೆ. ಆದರೂ ಕೂಡ ಕೃಷ್ಣನಿಗೆ ಎಲ್ಲರನ್ನೂ ತನ್ನ ಮಾಯೆಯಲ್ಲಿ ಬಂಧಿಸಿ ಹಾಕುವಂತಹ, ಮೋಹಿತರನ್ನಾಗಿ ಮಾಡುವಂತಹ ಕೃಷ್ಣನಿಗೆ ಈ ಶಿಶುಪಾಲಾದಿಗಳು ಅಥವಾ ಜರಾಸಂಧಾದಿಗಳು ಯಾವ ಲೆಕ್ಕ? ಅವನು ಯುದ್ಧಕ್ಕೆ ರುಕ್ಮಿಣಿ ಯಾವಾಗ ಅಲ್ಲಿ ಪೂಜೆಗೆ ಬರ್ತಾಳೆ, ಆ ಪೂಜೆಗೆ ಬರುವ ಸಮಯದಲ್ಲಿ ಕೂಡಲೇ ತಾನು ರಥ ಏರಿ ಬರ್ತಾನೆ. ರಥ ಏರಿ ರುಕ್ಮಿಣಿಯನ್ನು ತನ್ನ ರಥದಲ್ಲಿ ಹಿಡ್ಕೊಳ್ತಾನೆ. ಇಟ್ಕೊಂಡು ಹೊರಟಾಯ್ತು. ಇವರೆಲ್ಲ ಎಲ್ಲಿ ಇದ್ದಾಳೆ ರುಕ್ಮಿಣಿ ಅಂತ ನೋಡ್ಬೇಕಾದ್ರೆ ಕೃಷ್ಣನ ರಥ ಹೊರಟಾಗಿದೆ, ಹೋಗ್ತಾ ಇದೆ. ಅಯ್ಯೋ, ಕೃಷ್ಣ ಹಿಡ್ಕೊಂಡು ಹೋಗಿ ಆಯಿತು ಅಂತ ಅವನನ್ನು ಹಿಂಬಾಲಿಸಿಕೊಂಡು ಹೋಗ್ತಾ ಇದ್ದಾರೆ. ಆದರೆ ವಾಸ್ತವಿಕವಾಗಿ ಅವರು ಜರಾಸಂಧಾದಿಗಳೆಲ್ಲ ಮುನ್ನುಗ್ಗಿ ಹೋಗ್ತಾ ಇದ್ದಾರೆ. ಹೋಗಬೇಕಾದ್ರೆ ಈ ಕಡೆ ಬಲಭದ್ರನಿಗೆ ವಿಷಯ ಗೊತ್ತಾಗಿದೆ. ಕೃಷ್ಣ ವಿದರ್ಭಕ್ಕೆ ಹೋಗಿದ್ದಾನೆ, ಅಂದರೆ ಕುಂಡಿನಪುರಕ್ಕೆ ಹೋಗಿದ್ದಾನೆ. ಅಲ್ಲಿ ರುಕ್ಮಿಣಿಯ ಜೊತೆಗೆ ವಿವಾಹ ಆಗುವಂತಹ ಏನು ಕಾರ್ಯಕ್ರಮ ನಡೀತಾ ಇತ್ತು, ಅದರಲ್ಲಿ ಕೃಷ್ಣ ತಾನು ತನ್ನ ಕೈವಾಡವನ್ನು, ತನ್ನ ಆಟವನ್ನು ತೋರಿಸಿಯೇ ಬರ್ತಾನೆ. ಏನಾದರೂ ಕೃಷ್ಣನಿಗೆ ರಕ್ಷಣೆಗೆ ನಾವು ಹೋಗಬೇಕು ಅಂತ ಕೃಷ್ಣ ಹೊರಟ ಬಳಿಕ ಇವರಿಗೆ ವಿಷಯ ಗೊತ್ತಾಗಿದೆ. ಇವರು ಹೊರಟುಕೊಂಡು ಬಂದಿದ್ದಾರೆ. ಯಾವಾಗ ರುಕ್ಮಿಣಿಯನ್ನು ತನ್ನ ರಥದಲ್ಲಿ ಕುತ್ಕೊಳಿಸಿ ಕೃಷ್ಣ ಹೊರಡ್ತಾನೋ, ಹೊರಟಾದ ಜರಾಸಂಧಾದಿಗಳು ಏನು ಇವನ ಮೇಲೆ ಆಕ್ರಮಣ ಮಾಡಬೇಕು ಅಂತ ಮುನ್ನುಗ್ಗಿ ಬರ್ತಾರೋ, ಆಗ ಬಲಭದ್ರಾದಿಗಳು ಎದುರಿಗೆ ಬರ್ತಾರೆ. ಜರಾಸಂಧಾದಿಗಳನ್ನೆಲ್ಲ ಅಲ್ಲೇ ತಡಿತಾರೆ. ಮಧ್ಯದಲ್ಲಿ ಒಬ್ಬ ರುಕ್ಮಿ ತಾನು ಕೃಷ್ಣನನ್ನು ಮತ್ತೆ ಬೆನ್ನಟ್ಟಿಕೊಂಡು ಹೋಗ್ತಾನೆ. ಹೋಗ್ತಾ ಹೋಗ್ತಾ ಅಲ್ಲಿ ಕೃಷ್ಣನನ್ನು ತಾನು ತಡೆ ಹಿಡಿತಾನೆ. ತಡೆ ಹಿಡಿಬೇಕಾದ್ರೆ ಕೃಷ್ಣನಿಗೂ ರುಕ್ಮಿಗೂ ಒಂದಿಷ್ಟು ಯುದ್ಧ ಆಗ್ತದೆ. ಕೃಷ್ಣನ ಕೈಯಲ್ಲಿ ಸೋಲ್ತಾನೆ ರುಕ್ಮಿ. ಕೃಷ್ಣ ಆ ಸಮಯದಲ್ಲೇ ಅವನನ್ನು ಸಾಯಿಸಿ ಬಿಡಬೇಕು ಅಂತ ಮುಂದಕ್ಕೆ ಹೋದಾಗ ರುಕ್ಮಿಣಿಯೇ ಕೇಳಿಕೊಳ್ತಾಳೆ, ಎಷ್ಟಂದ್ರು ಅಣ್ಣ, ಸುಮ್ಮನೆ ಯಾಕವನನ್ನು ಸಾಯಿಸುವುದು ಅಂತ ಹೇಳಿದಾಗ, ಸರಿ ಹಾಗಿದ್ರೆ ಇವನು ಮಾಡಿದಂತಹ ಈ ಕೆಟ್ಟ ಕೆಲಸಕ್ಕೆ ಇವನಿಗೆ ಬುದ್ಧಿ ಆಗಬೇಕು, ಬುದ್ಧಿ ಕಲಿಸ್ತೇನೆ ಅಂತ ಹೇಳಿಕೊಂಡು ಅವನಿಗೆ ತಲೆಯಲ್ಲಿ 5 ಕಡೆಯಲ್ಲಿ ಕೂದಲು ಬಿಟ್ಟು ಕಳುಹಿಸಿ ಕೊಡ್ತಾನೆ. ಉಳಿದ ಕಡೆ ಎಲ್ಲ ನುಣ್ಣಗೆ ಬೋಳಿಸಿ 5 ಕಡೆಯಲ್ಲಿ ಕೂದಲು ಬಿಟ್ಟು ಕಳುಹಿಸ್ತಾನೆ. ಅದು ನೋಡಬೇಕಾದ್ರೆ ಒಂದು ರೀತಿ ವಿಕಾರ ಅಲ್ವಾ? ಒಂದೇ ಶಿಖೆ ಇದೆ ಅಂತಂದ್ರೆ ಅದು ಸಭ್ಯವಾಗಿ ಕಾಣಿಸ್ಲಿಕ್ಕೆ ಸಿಗ್ತದೆ. ಅದು ಬಿಟ್ಟು ಅಲ್ಲಲ್ಲಿ ಚೂರು ಚೂರು ಕೂದಲು ಬಿಟ್ಟಿದೆ ಅಂತಂದ್ರೆ ಆ ಕಡೆ ಬಕ್ಕತಲೆಯಲ್ಲ, ಈ ಕಡೆ ಕೂದಲುಂಟ, ಕೂದಲಿಲ್ಲ ಅಂತಹ ಪರಿಸ್ಥಿತಿ ಅಲ್ವಾ? ಆ ರೀತಿ ಒಂದು ವಿಕೃತವಾದಂತಹ ವೇಷವುಳ್ಳವನನ್ನಾಗಿ ಮಾಡಿ ತಾನು ಮುಂದಕ್ಕೆ ಸಾಕ್ತಾನೆ. ಈ ರುಕ್ಮಿಗೆ ಸಿಕ್ಕಾಪಟ್ಟೆ ಅಪಮಾನ ಆಗ್ತದೆ. ನಾನು ಕೃಷ್ಣನನ್ನು ಸಾಯಿಸದೆ, ಕೃಷ್ಣನ ಜೊತೆಗೂ ಹೋರಾಟದೆ ಇದಕ್ಕೆ ಪ್ರವೇಶ ಮಾಡುವುದಿಲ್ಲ ಅಂತ ಹೇಳಿಕೊಂಡು ಊರಿನ ಹೊರಗೆ ಒಂದು ಭೋಜಕಟ ಅಂತ ಒಂದು ಪ್ರದೇಶ, ಅಲ್ಲೇ ತಾನು ಉಳ್ಕೊಂಡು ಬಿಡುತ್ತಾನೆ. ನಾನು ಕೃಷ್ಣನನ್ನು ಸಾಯಿಸಿಯೇ ಮತ್ತೆ ನಗರವನ್ನು ಪ್ರವೇಶ ಮಾಡ್ತೇನೆ ಅಂತ. ಹಠಮಾರಿಗಳು ಏನು ಮಾಡುವುದು? ಎಷ್ಟು ಪೆಡೆ ತಿಂದರೂ ಕೂಡ ಮತ್ತೆ ಹಠವನ್ನೇ ಸಾಧಿಸ್ತಾರೆ ಅಂತಂದರೆ ಏನು ಮಾಡಲಿಕ್ಕೂ ಇಲ್ಲ. ಕೃಷ್ಣ ಈ ಕಡೆ ರುಕ್ಮಿಣಿಯನ್ನು ಕರ್ಕೊಂಡು ದ್ವಾರಕೆಗೆ ಬರ್ತಾನೆ. ಅಲ್ಲಿ ಒಳ್ಳೆಯ ಮುಹೂರ್ತದಲ್ಲಿ ತಾನು ಎಲ್ಲ ದೇವಾನುದೇವತೆಗಳು ಸೇರಿ ಆ ವಿವಾಹದ ಕಾರ್ಯಗಳೆಲ್ಲವೂ ಕೂಡ ನಡೀತದೆ.
ಆ ಸಮಯದಲ್ಲೇ ತತ್ಪೂರ್ವದಲ್ಲಿ ಬಲಭದ್ರ ತಾನು ರೈವತ ರಾಜನ ಮಗಳು ರೇವತಿ ಅವಳನ್ನು ವಿವಾಹ ಆಗ್ತಾನೆ. ಅದು ಒಂದು ಸ್ವಲ್ಪ ರೋಚಕವಾದ ಕತೆ. ವಸ್ತುತಃ ಈ ರೇವತಿ ಇದ್ದಾಳಲ್ಲೋ ಅವಳು ಈ ಯುಗಕ್ಕೆ ಸಂಬಂಧಪಟ್ಟವಳಲ್ಲ. ರೈವತ ರಾಜ ತಾನು ಚತುರ್ಮುಖ ಬ್ರಹ್ಮದೇವರ ಹತ್ರ ತನ್ನ ಮಗಳನ್ನು ಕರ್ಕೊಂಡು ಹೋಗಿ ಇವಳಿಗೆ ಯೋಗ್ಯನಾದಂತಹ ವರ ಯಾರು ಅಂತ ಕೇಳ್ತಾನೆ. ಅಲ್ಲಿ ಬ್ರಹ್ಮದೇವರ ಲೋಕದಲ್ಲಿ ಏನೋ ಸಭೆ ನಡೀತಾ ಉಂಟು. ಒಂದು 48 ನಿಮಿಷ ಅಂದರೆ 2 ಮುಹೂರ್ತಗಳಷ್ಟು ಕಾಲ ಅಲ್ಲಿ ನಿಂತು ಕೊನೆಗೆ ತಾನು ಮಾತನಾಡಿ ಬರ್ತಾನೆ. ಇಲ್ಲಿ ಬಂದಿದ್ರೆ ಯುಗಗಳೇ ಕಳೆದಿವೆ. ಯಾಕೆ ಚತುರ್ಮುಖ ಬ್ರಹ್ಮದೇವರ ಲೋಕದಲ್ಲಿ ಇರುವಂತಹ ಮುಹೂರ್ತದ ಕಾಲ ಇಲ್ಲಿ ಕೆಲವು ಯುಗಗಟ್ಟಲೆ ಕಳೆದ ಹಾಗಿದೆ. ಹಾಗಾಗಿ ಈಗ ಭೂಮಿಯಲ್ಲಿರುವವರಲ್ಲಿ ಬಲರಾಮನೇ ಯೋಗ್ಯ ಅಂತ ಹೇಳಿಕೊಂಡು ಮತ್ತೆ ಬಲರಾಮನ ಜೊತೆಗೆ ಆ ರೇವತಿಗೆ ವಿವಾಹ ಆಗುವಂಥದ್ದು. ಅವಳು ಯುಗಾಂತರದ ಸ್ತ್ರೀಯವಳು. ಆದರೆ ದೇವತೆಗಳಲ್ವಾ, ಅದರಲ್ಲೇನು ನಮಗೆ ವಯಸ್ಸಿನಿಂದ ದೊಡ್ಡವರು ಅಂಥದ್ದೆಲ್ಲ ಯಾವ ಸಮಸ್ಯೆಯೂ ದೇವತೆಗಳಿಗಿಲ್ಲ. ಈ ಕಡೆ ಕೃಷ್ಣ ರುಕ್ಮಿಣಿಯರ ವಿವಾಹ ಆದ ಬಳಿಕ ರುಕ್ಮಿಣಿಯಲ್ಲಿ ಪ್ರದ್ಯುಮ್ನನನ್ನು ಪಡಿತಾನೆ ಕೃಷ್ಣ. ಆ ಪ್ರದ್ಯುಮ್ನ ಕುರಿತಾಗಿ ಶಂಬರಾಸುರ ಅಂತ ಈ ಪ್ರದ್ಯುಮ್ನ ಸಣ್ಣ ಮಗುವಾಗಿದ್ದಿರಬೇಕಾದ್ರೇನೆ ಅವನನ್ನು ಅಪಹರಣ ಮಾಡಿ ಸೀದಾ ಸಮುದ್ರಕ್ಕೆ ಎಸಿತಾನೆ. ಯಾಕೆ ಅಂತಂದ್ರೆ ನಾರದರು ಶಂಬರಾಸುರನಿಗೆ ಒಂದು ಮಾತನ್ನು ಹೇಳಿರ್ತಾರೆ, ನೋಡು ನೀನು ಎಷ್ಟೇ ನಿನ್ನ ಆಟಾಟೋಪವನ್ನು ತೋರಿಸಿದ್ರೂ ಕೂಡ ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನನ ಕೈಯಿಂದ ನೀನು ಸಾಯ್ತೀಯ ಅಂತ. ಹೀಗೆ ಸಾಯ್ತೀಯ ಅಂತ ಗೊತ್ತಾದ ಸಾವನ್ನು ಗೆಲ್ಲಬೇಕು ಅಂತಲೇ ಪ್ರಯತ್ನ ಅಲ್ವ. ಹಾಗೆ ಈ ಶಂಬರಾಸುರ ಏನು ಮಾಡ್ತಾನೆ, ಆ ಕೃಷ್ಣನಿಗೆ ಮಗುವಾದಂತಹ ಮಗನಾದ ಯಾವ ಪ್ರದ್ಯುಮ್ನ ಇದ್ದಾನೆ, ಪ್ರದ್ಯುಮ್ನ ಹುಟ್ಟಿದ ಕೂಡಲೇ ಅವನನ್ನು ತಾನು ಅಪಹರಣ ಮಾಡಿ ಸಮುದ್ರಕ್ಕೆ ಎಸೆದು ಬಿಡುತ್ತಾನೆ. ನನ್ನ ಸಾವನ್ನು ನಾನು ಗೆದ್ದೆ ಅಂತ ಆಲೋಚನೆ ಮಾಡಿಕೊಂಡು ಹೋಗಿದ್ದಾನೆ. ಆದರೆ ಒಂದು ದೊಡ್ಡ ಗಾತ್ರದ ಮೀನು ಅದು ಆ ಪ್ರದ್ಯುಮ್ನ ಶಿಶುರೂಪದಲ್ಲಿದ್ದಂತಹ ಪ್ರದ್ಯುಮ್ನನ್ನು ತಾನು ನುಂಗುತ್ತದೆ. ನುಂಗಿ ಮುಂದಕ್ಕೆ ಒಬ್ಬ ಮೀನು ಹಿಡಿಯುವ ಮೀನುಗಾರ ಬೇಸ್ತ, ಅವನ ಬಲೆಗೆ ಆ ಮೀನು ಸಿಲುಕಿಕೊಳ್ತದೆ. ಆ ಮೀನನ್ನು ತಾನು ಸೀಳಬೇಕಾದ್ರೆ ಅದರ ಒಳಗೆ ಒಂದು ಮಗು ಬರುತ್ತದೆ. ಆ ಮಗುವನ್ನು ಕಂಡು ಅಲ್ಲಿ ಹತ್ತಿರದಲ್ಲಿದ್ದದ್ದು ಇದೇ ಶಂಬರಾಸುರ. ಆ ಶಂಬರಾಸುರನವರಿಗೆ ಹೀಗೊಂದು ಮೀನಿನ ಇದರಲ್ಲಿ ಮಗು ಸಿಕ್ಕಿತು ಅಂತ ಹೇಳಿ ಶಂಬರಾಸುರನಿಗೆ ತಂದು ಒಪ್ಪಿಸ್ತಾನೆ ಆ ಬೇಸ್ತ ಮಗುವನ್ನು. ಅವನಿಗೆ ಶಂಬರಾಸುರನಿಗೆ ಗೊತ್ತಿಲ್ಲ, ನಾನು ನನ್ನ ಮರಣವನ್ನು ಸಾಯಿಸಿದ್ದೇನೆ ಅಂತ ಆಲೋಚನೆ ಮಾಡಿ ಕೂತಿದ್ದ ಅಲ್ವಾ, ಆ ಮೃತ್ಯುವೇ ನನ್ನ ಮನೆ ಬಾಗಿಲಿಗೆ ಬಂದಿದೆ ಅಂತ ಗೊತ್ತಿಲ್ಲ. ಪಾಪ ಅದನ್ನು ಮಗು ಅಂತ ಹೇಳಿಕೊಂಡು ಸಾಕ್ತಾನೆ. ಅವನ ಮಡದಿ ಅಂದರೆ ಶಂಬರಾಸುರನ ಮಡದಿ ಮಾಯಾವತಿ ಅಂತ. ವಸ್ತುತಃ ಇವಳು ಬೇರೆ ಯಾರೂ ಅಲ್ಲ. ಈ ಪ್ರದ್ಯುಮ್ನ ಯಾರಿದ್ದಾನೆ, ಪ್ರದ್ಯುಮ್ನ ಈ ಮನ್ಮಥನ ಅವತಾರ. ಆ ಮನ್ಮಥನ ಪತ್ನಿಯಾದಂತಹ ರತಿದೇವಿ ಯಾರಿದ್ದಾಳೆ ಅವಳೇ ಮಾಯಾವತಿ. ಅವಳಿಗೆ ಶಂಬರಾಸುರನ ಪತ್ನಿಯಾಗಿದ್ದಾಳೆ. ವಸ್ತುತಃ ಪತ್ನಿಯಾಗಿದ್ರೂ ಕೂಡ ಅಂದರೆ ಈಗ ಗಂಡ ಮನ್ಮಥ ಅವ ಪ್ರದ್ಯುಮ್ನಾಗಿ ಬಂದಿದ್ದಾನೆ, ಅವನಲ್ಲದೆ ಬೇರೆಯವರ ಹೆಂಡತಿಯ ಹಾಗೆ ತಾನು ವರ್ತನೆ ಮಾಡ್ತಾ ಇದ್ದಾಳೆ. ಅದಕ್ಕೊಂದು ಶಾಪದ ನಿಮಿತ್ತವನ್ನು ಹೇಳ್ತಾರೆ. ಹಾಗಿದ್ರೂ ಕೂಡ ಅವಳು ಗೊತ್ತಿದೆ ಅವಳಿಗೆ ನನ್ನ ಪತಿ ಇವ ಅಲ್ಲ ಅಂತ. ಹಾಗಾಗಿ ತನ್ನದೇ ರೀತಿ ಇರುವಂತಹ ಮತ್ತೊಂದು ರೂಪವನ್ನು ಸೃಷ್ಟಿಸಿ ಆ ಶಂಬರಾಸುರನ ಜೊತೆಗೆ ವಿಹಾರ ಮಾಡಲಿಕ್ಕೆ ಬಿಡ್ತಾ ಇದ್ಲಂತೆ. ಅವಳು ಯಾವತ್ತೂ ಕೂಡ ಶಂಬರಾಸುರನ ಅಂಗಸಂಗವನ್ನು ಮಾಡಲಿಲ್ಲ. ತಾನು ತನ್ನ ಪಾತಿವ್ರತ್ಯವನ್ನು ಕಾಪಾಡಿಕೊಂಡಿದ್ದಾಳೆ. ತನ್ನಂತೆ ಮತ್ತೊಂದು ರೂಪವನ್ನು ಸೃಷ್ಟಿಸಿ ಅದನ್ನು ಶಂಬರಾಸುರನ ಜೊತೆಗೆ ಬಿಟ್ಟಿದ್ದಾಳೆ. ಅದು ಗೊತ್ತಿಲ್ಲ ಶಂಬರಾಸುರನಿಗೆ, ತನ್ನ ಪತ್ನಿ ಅಂತ ತಿಳ್ಕೊಂಡಿದ್ದಾನೆ ಅವ. ಅಂತೂ ಈ ಕಡೆಯಲ್ಲಿ ಯಾವಾಗ ಆ ಮಗುವನ್ನು ತಂದು ಶಂಬರಾಸುರ ತನ್ನ ಮಡದಿಯಾದಂತಹ ಮಾಯಾವತಿಯಲ್ಲಿ ಕೊಡ್ತಾನೆ, ಕೂಡಲೇ ಗೊತ್ತಾಯ್ತು ಅವಳಿಗೆ ಇದು ನನ್ನ ಗಂಡನೇ ಈ ರೂಪದಲ್ಲಿ ಬಂದಿದ್ದಾನೆ ಅಂತ. ತಾನು ಬೇರೆ ಬೇರೆ ಈ ರಸಾಯನಗಳನ್ನು ಈಗ ಕೆಮಿಸ್ಟ್ರಿಯಲ್ಲಿ ಮಾಡ್ತಾರಲ್ವ, ಅದು ಇದನ್ನೆಲ್ಲ ಪ್ರಾಡಕ್ಟ್ಗಳನ್ನು ಒಟ್ಟು ಮಾಡಿಕೊಂಡು ಮತ್ತಿನ್ಯಾವುದೋ ಮೂರನೇ ಒಂದು ಪ್ರಾಡಕ್ಟನ್ನು ತಂದು ಕೊಡ್ತಾರಲ್ವ, ಕೆಮಿಕಲ್ಸ್ಗಳನ್ನು ಒಟ್ಟು ಮಾಡಿ. ಆ ರೀತಿ ತಾನು ಬೇರೆ ಬೇರೆ ರಸಾಯನಶಾಸ್ತ್ರದ ವಿದ್ಯೆಗಳನ್ನೆಲ್ಲ ಪ್ರಯೋಗ ಮಾಡಿಕೊಂಡು ಆ ಸಣ್ಣ ಮಗು ಅದನ್ನು ಬರಿಯ 4 ವರ್ಷದಲ್ಲಿ 16 ವರ್ಷದ ಯುವಕನನ್ನಾಗಿ ಮಾಡಿಬಿಡುತ್ತಾಳೆ. ಕಟ್ಟುಮಸ್ತಾದಂತಹ ಯುವಕನನ್ನಾಗಿ ಮಾಡಿಬಿಡುತ್ತಾಳೆ. ಮಾಡಿ ಅವನ ಆ ಯೌವನದ ರೂಪವನ್ನೆಲ್ಲ ಕಂಡು ತಾನು ನಾಚಿಕೆ ಪಡ್ತಾ ಇದ್ದಾಳೆ. ಒಬ್ಬಳು ಪತ್ನಿ ಪತಿಯ ಮುಂದಕ್ಕೆ ಹೇಗೆ ನಾಚಿಕೆಯನ್ನು ಪಡ್ತಾಳೋ ಆ ರೀತಿ ತಾನು ತನ್ನ ಹಾವಭಾವಗಳನ್ನು ತೋರಿಸಿಕೊಳ್ತಾ ಇದ್ದಾಳೆ. ಈ ಯುವಕನಿಗೆ ಆಶ್ಚರ್ಯ, ಅಯ್ಯೋ ಅಮ್ಮ ಯಾಕೆ ಹೀಗೆ ಮಾಡ್ತಾ ಇದ್ದಾಳೆ ನನ್ನನ್ನು ಕಂಡು ಅಂತಂದರೆ ತೋರಿಸಿಕೊಡ್ತಾ ಇರೋ ಜಗತ್ತಿಗೆ. ಯಾಕೆ ಮಾಯಾವತಿ ಅಮ್ಮನ ಸ್ಥಾನದಲ್ಲಿ ಇದ್ದಾಳಲ್ವ, ಅವಳು ಇಲ್ಲಿಯವರೆಗೆ ಸಾಕ್ತಾ ಇದ್ದವಳು, ಅವಳು ಯಾಕೆ ನನ್ನನ್ನು ಹೀಗೆ ಈ ರೀತಿ ನೋಡ್ತಾ ಇದ್ದಾಳೆ ಅಂದರೆ ಪತ್ನಿಯಾದವಳು ಪತಿಯನ್ನು ಹೇಗೆ ನೋಡ್ತಾಳೋ ಹಾಗೆ ನೋಡ್ತಾ ಇದ್ದಾಳೆ ಅಂತ ತಾನು ಕೇಳಿಯೇ ಬಿಡ್ತಾನೆ. ನನ್ನ ಮುಂದೆ ಯಾಕೆ ಹೀಗೆ ನಾಚಿಕೆ ಎಲ್ಲ ಪಡ್ತಾ ಇದ್ದೀಯಾ ಅಂತ. ಅದಕ್ಕೆ ನೀನು ನಿಜವಾಗಿಯೂ ಕೂಡ ಇಂಥವನು, ನಿನ್ನ ಪತ್ನಿ ನಾನು ಅಂತ ಹೇಳಿಕೊಂಡು ತನ್ನ ವೃತ್ತಾಂತವನ್ನೆಲ್ಲ ತಿಳಿಸಿ, ನೀನು ಶಂಬರಾಸುರನ ವಧೆಗಾಗಿಯೇ ಬಂದವನು, ಅದೇ ಕಾಲದ ನಿಯಮ ಆಗಿದೆ, ಹಾಗಾಗಿ ನೀನು ಶಂಬರಾಸುರನನ್ನು ಸಾಯಿಸಬೇಕು ಅಂತ ತಾನು ಹೇಳಿ ಪರಶುರಾಮ ದೇವರ
ಉಪದೇಶದಿಂದ ಪಡ್ಕೊಂಡಂತಹ ಒಳ್ಳೆಯ ಮಂತ್ರಗಳನ್ನೆಲ್ಲವನ್ನೂ ಕೂಡ ತಾನು ಪ್ರದ್ಯುಮ್ನನಿಗೆ ಹೇಳಿ ಈ ಮಂತ್ರಗಳಿಂದ ಆ ಶಂಬರಾಸುರನನ್ನು ಸಾಯಿಸಬೇಕು ಅಂತ ಹೇಳಿ ತಾನು ತಿಳಿಸ್ತಾಳೆ. ಕೂಡಲೇ ಪ್ರದ್ಯುಮ್ನ ಆ ಮಾಯಾವಿಯಾದಂತಹ ಶಂಬರನನ್ನು ಆ ಮಂತ್ರದ ಪ್ರಯೋಗಗಳಿಂದೆಲ್ಲ ತಾನು ನಿಗ್ರಹಿಸಿ ಅವನನ್ನು ಸಾಯಿಸಿ ಬಳಿಕ ಈ ಮಾಯಾವತಿ ಅಂದರೆ ರತಿ ಯಾರಿದ್ದಾಳೆ ಅವಳ ಜೊತೆಗೆ ತಾನು ದ್ವಾರಕೆಗೆ ಬರ್ತಾನೆ. ದ್ವಾರಕೆಗೆ ಬಂದಾಗ ಇಲ್ಲಿ ಕೃಷ್ಣ ರುಕ್ಮಿಣಿಯರದ್ದು ನಾಟಕ. ನೀವು ಯಾರು, ಎಲ್ಲಿಂದ ಬಂದದ್ದು, ಏನು ಕಥೆ ಅಂತ. ಕೊನೆಗೆ ನಾರದರು ಬಂದು ಹೇಳ್ತಾರೆ, ಇಲ್ಲ ಇದು ಹೀಗೆ, ವಸ್ತುತಃ ನಿಮ್ಮ ಮಗನೇ ಆಗಿದ್ದಾನೆ ಇವನು ಪ್ರದ್ಯುಮ್ನ, ಅವನು ಶಂಬರಾಸುರನನ್ನು ಸಾಯಿಸಿ ಈಗ ಬರ್ತಾ ಇದ್ದಾನೆ. ಹೌದಾ ಮಗ ಪ್ರದ್ಯುಮ್ನ ಅಂತಲೇ ಹೇಳಿಕೊಂಡು ಮತ್ತೆ ತಾವವರನ್ನು ಸ್ವೀಕಾರ ಮಾಡುವಂತಹ ವ್ಯವಸ್ಥೆಯನ್ನು ಮಾಡ್ತಾರೆ. ಹೀಗೆ ಕಾಲ ಕಳೆದಿದೆ. ಮತ್ತೊಮ್ಮೆ ಈ ಸತ್ರಾಜಿತ್ ಎನ್ನುವಂತಹ ಒಬ್ಬ ರಾಜ, ಆತ ಒಂದು ಸೂರ್ಯದೇವನನ್ನು ವಿಶೇಷವಾಗಿ ಆರಾಧನೆ ಮಾಡಿ ಒಂದು ಮಣಿಯನ್ನು ತಾನು ಪಡ್ಕೊಂಡಿದ್ದಾನೆ. ಆ ಮಣಿ ಎಂತಹದ್ದು ಅಂತ ಕೇಳಿದರೆ ಅದು ಇರುವ ಜಾಗದಲ್ಲಿ ಹಸಿವು, ಬಾಯಾರಿಕೆ ಇತ್ಯಾದಿ ಯಾವ ಪೀಡೆಗಳೂ ಇಲ್ಲ. ಅತ್ಯಂತ ಸಮೃದ್ಧವಾಗಿರುವಂತಹ ಒಂದು ವ್ಯವಸ್ಥೆ ಆ ಮಣಿಯಿಂದ ಆಗ್ತಾ ಇತ್ತು. ಯಾರು ಅದನ್ನು ಧಾರಣೆ ಮಾಡಿಕೊಂಡು ಬರ್ತಾರೆ ಅವರು ಮತ್ತೊಂದು ಸೂರ್ಯನಂತೆ ಬೆಳಗುತ್ತಾ ಇದ್ರು, ಅಷ್ಟು ಪ್ರಭಾವ ಅದರಲ್ಲಿ ಇರ್ತಾ ಇತ್ತು. ಆ ಸ್ಯಮಂತಕ ಮಣಿಯನ್ನು ಸತ್ರಾಜಿತ ತಾನು ಪಡ್ಕೊಂಡಿದ್ದಾನೆ. ವಸ್ತುತಃ ಅವನಿಗೆ ದೇವರ ಮೇಲೆ ಭಕ್ತಿ, ಕೃಷ್ಣನ ಮೇಲೆ ವಿಷ್ಣುವಿನ ಮೇಲೆ ಭಕ್ತಿ ಅಂಥದ್ದೆಲ್ಲವೂ ಕೂಡ ಇದೆ. ಹಾಗಿದ್ರೂ ಕೂಡ ಒಂದು ಸ್ವಲ್ಪ ಲೋಭಿತನ ಅಂದರೆ ತನಗೆ ಸಿಕ್ಕಿದ್ದು ತನಗೆ ಮಾತ್ರ ಇರಬೇಕು, ಮತ್ತಾರಿಗೂ ಕೂಡ ಅದು ಸಿಗಬಾರದು ಅಂತ, ಅದನ್ನು ಜಗತ್ತಿಗೆ ತೋರಿಸಬೇಕು ಅಂತ ಕೃಷ್ಣ ತಾನೇ ಆಲೋಚನೆ ಮಾಡಿ ಹೋಗಿ ಕೇಳ್ತಾನೆ ಸತ್ರಾಜಿತ, ನಿನ್ನಲ್ಲಿರುವಂತಹ ಮಣಿಯನ್ನು ಕೊಡ್ತೀಯೇನೋ ಅಂತ. ಅದೆಲ್ಲ ಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿಕೊಂಡು ತಾನು ಕೃಷ್ಣನಿಗೆ ಕೊಡದೆ ತಾನು ಹಿಡ್ಕೊಂಡು ಬಿಟ್ಟಿರ್ತಾನೆ. ಗೊತ್ತಾಗ್ತದೆ ಸತ್ರಾಜಿತನಿಗೆ ಅದರ ಬಗ್ಗೆ ತುಂಬ ಲೋಭ ಇದೆ ಅಂತ. ಆದರೆ ಮುಂದಕ್ಕೆ ಹಾಗೆ ಕಾಲ ಕಳೀತಾ ಇದೆ. ಒಮ್ಮೆ ಈ ಸತ್ರಾಜಿತನ ತಮ್ಮ ಪ್ರಸೇನ ಅವ ಅಣ್ಣನ ಹತ್ರ, ಅಣ್ಣ ನಿನ್ನ ಮಣಿಯನ್ನು ಕೊಡು, ನಾನು ಬೇಟೆಯಾಡಲಿಕ್ಕೆ ಹೋಗಿ ಬಿಡ್ತೇನೆ, ನನಗಲ್ಲಿ ಯಾವುದೇ ಆಯಾಸ ಇತ್ಯಾದಿಗಳೆಲ್ಲ ಆಗಬಾರದು, ಅದಕ್ಕಾಗಿ ಅಂತ ಆ ಮಣಿಯನ್ನು ಪಡ್ಕೊಂಡು ತಾನು ಹೋಗ್ತಾನೆ. ಬೇಟೆಗೆ ಹೋಗಿದ್ದಾನೆ. ಆ ಬೇಟೆ ಆಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಸಿಂಹ ಈ ಪ್ರಸೇನನನ್ನು ಎದುರಿಸ್ತದೆ. ಆ ಸಿಂಹ ಪ್ರಸೇನರ ಕಾಳಗದಲ್ಲಿ ಪ್ರಸೇನನಿಗೆ ಸಾವಾಗ್ತದೆ, ಸತ್ತು ಬೀಳುತ್ತಾನೆ. ಸಿಂಹ ಆ ಮಣಿಯನ್ನು ಹಿಡ್ಕೊಂಡು ತಾನು ಮುಂದಕ್ಕೆ ಹೋಗ್ತದೆ. ಆ ಸಿಂಹದ ಬಳಿಯಲ್ಲಿ ಆ ಮಣಿ ಇರುವುದನ್ನು ಕಂಡು ಜಾಂಬವಂತ ನೋಡ್ತಾನೆ. ಜಾಂಬವಂತ ತಾನು ಸಿಂಹದ ಜೊತೆಗೆ ಹೋರಾಡಿ ಆ ಮಣಿಯನ್ನು ತಾನು ಪಡ್ಕೊಳ್ತಾನೆ. ತಾನು ಪಡ್ಕೊಂಡು ತನ್ನ ಗುಹೆಯ ಒಳಗೆ ಅದನ್ನು ಹಿಡ್ಕೊಂಡು ಹೋಗ್ತಾನೆ. ಈ ಕಡೆಯಲ್ಲಿ ಮಣಿ ಹಿಡ್ಕೊಂಡು ಹೋದಂತಹ ಪ್ರಸೇನ ಕಾಣಿಸ್ತಾ ಇಲ್ಲ. ಸುಮಾರು ಸಮಯ ಆಯಿತು, ಪ್ರಸೇನ ಕಾಣಿಸದೇ ಇರುವುದನ್ನು ಕಂಡು ಸತ್ರಾಜಿತ ಆಲೋಚನೆ ಮಾಡ್ತಾನೆ. ಉದ್ದೇಶಪೂರ್ವಕವಾಗಿ ಕೃಷ್ಣನೇ ಪ್ರಸೇನನನ್ನು ಕೊಂದಿದ್ದಾನೆ. ಯಾಕೆ? ನನ್ನ ಹತ್ರ ಮಣಿ ಕೇಳ್ಕೊಂಡು ಬಂದಿದ್ದ, ನಾನು ಕೊಡುವುದಿಲ್ಲ ಅಂತ ಹೇಳಿದ್ದೆ. ನಾನು ಕೊಡುವುದಿಲ್ಲ ಅಂತಂದ್ರೆ ಏನು? ನನ್ನ ತಮ್ಮನಲ್ಲಿ ಉಂಟಲ್ಲ, ತಮ್ಮನನ್ನು ಸಾಯಿಸಿ ಪಡ್ಕೊಂಡಿದ್ದಾನೆ. ಕೃಷ್ಣನೇ ಈ ಪ್ರಸೇನನನ್ನು ಕೊಂದು ಮಣಿ ಹಿಡ್ಕೊಂಡಿದ್ದಾನೆ ಅಂತ ವಸ್ತುತಃ ವಿಮರ್ಶೆ ಮಾಡಿಲ್ಲ, ಏನಿಲ್ಲ. ಹೌದಾ ಅಲ್ವಾ ಅಂತ ವಿಚಾರ ಮಾಡಲೇ ಇಲ್ಲ, ತಾನು ಆರೋಪವನ್ನೇ ಮಾಡಿಬಿಟ್ಟಿದ್ದಾನೆ. ಹೀಗೆ ಎಲ್ಲ ಕಡೆಯೂ ಹಬ್ಬಿತು. ಕೃಷ್ಣ ಪ್ರಸೇನನನ್ನು ಕೊಂದು ಆ ಸಮಂತಕ ಮಣಿಯನ್ನು ತಾನು ಇಡ್ಕೊಂಡಿದ್ದಾನಂತೆ ಅಂತ ಹೇಳಿಕೊಂಡು ಈ ರೀತಿಯಾಗಿ ಬಂದ ಅಪವಾದವನ್ನು ಪರಿಹಾರ ಮಾಡಿಕೊಳ್ಬೇಕು ಅಲ್ವಾ, ಲೋಕಾಪವಾದ, ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಕೃಷ್ಣ ತಾನು ಹೊರಡ್ತಾನೆ. ಪ್ರಸೇನ ಯಾವ ದಾರಿಯಲ್ಲಿ ಹೋಗಿದ್ದಾನೆ ಆ ದಾರಿಯನ್ನು ಅನುಸರಿಸಿಕೊಂಡು ಹೋಗ್ತಾನೆ. ಅಲ್ಲಿ ಪ್ರಸೇನ ಕಾಣುವುದಿಲ್ಲ. ಮತ್ತೆ ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಸಿಂಹ ಸತ್ತು ಬಿದ್ದಿರುವುದು ಕಾಣುತ್ತದೆ. ಮತ್ತೆ ಮುಂದುವರ್ಕೊಂಡು ಹೋದಾಗ ಜಾಂಬವಂತನ ಗುಹೆಯ ಬಳಿವರೆಗೂ ಹೋಗ್ತಾನೆ. ಜಾಂಬವಂತನ ಗುಹೆಯಲ್ಲಿ ಆ ಮಣಿ ಎನ್ನುವುದು ಇದೆ. ಆ ಮಣಿಯನ್ನು ಕಂಡು ಕೃಷ್ಣ ಆ ಮಣಿಯನ್ನು ಪಡ್ಕೊಳ್ಳಬೇಕು ಅಂತ ತಾನು ಪ್ರಯತ್ನ ಮಾಡ್ತಾನೆ. ಕೂಡಲೇ ಜಾಂಬವಂತ ತಾನು ತಡಿತಾನೆ. ಅಲ್ಲಿ ಜಾಂಬವಂತನಿಗೂ ಕೃಷ್ಣನಿಗೂ ಯುದ್ಧ. ಜಾಂಬವಂತನಿಗೆ ಕೃಷ್ಣನ ಪರಿಚಯ ಆಗಲಿಲ್ಲ. ಹಾಗಾಗಿ ತಾನು ತನ್ನ ಪರಾಕ್ರಮವನ್ನೆಲ್ಲವನ್ನೂ ಕೂಡ ತೋರಿಸಿ ಕೃಷ್ಣನ ಮೇಲೆ ಯುದ್ಧ ಮಾಡ್ತಾ ಇದ್ದಾನೆ. ಕೃಷ್ಣನಿಗೆ ಗೊತ್ತಿದೆ ಜಾಂಬವಂತ ಸುಮ್ಮನೆ ಅವನು ನನಗೆ ಗೊತ್ತಿಲ್ಲದೆ ಹೀಗೆ ಮಾಡ್ತಾನೆ, ತಾನು ನಿಧಾನಕ್ಕೆ ಅವನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಆದರೆ ಆ ಕೃಷ್ಣ ನಿಧಾನಕ್ಕೆ ಯುದ್ಧ ಮಾಡಿದ್ರೂ ಜಾಂಬವಂತನಿಗೆ ಕೃಷ್ಣನನ್ನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವನು ತನ್ನ ಎಲ್ಲ ಬಲಪ್ರಯೋಗವನ್ನು ಮಾಡ್ತಾ ಇದ್ದಾನೆ. ಹಾಗಿದ್ರೂ ಕೂಡ ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಕೊನೆಗೆ ಅವನ ಆಯಾಸಗೊಂಡು ತಾನು ಆಲೋಚನೆ ಮಾಡ್ತಾನೆ, ಸ್ವಾಮಿ ರಾಮಚಂದ್ರ ನನ್ನನ್ನು ರಕ್ಷಣೆ ಮಾಡು ಅಂತ. ಯಾಕೆ? ಅವನು ರಾಮಚಂದ್ರನನ್ನು ಕಂಡವನಲ್ವಾ. ಹಾಗೆ ತಾನು ದೇವರನ್ನು ರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿಕೊಳ್ತಾನೆ. ಆ ಸಮಯದಲ್ಲಿ ಹೊರಗಿದ್ದಂತಹ ಕೃಷ್ಣನೆಯಲ್ಲಿ ರಾಮನ ಹಾಗೆ ಕಾಣಿಸಿಕೊಳ್ತಾ ಇದ್ದಾನೆ. ಯಾರನ್ನು ತಾನು ಆಲೋಚನೆ ಮಾಡ್ತಾ ಇದ್ದಾನೋ ಅಲ್ಲಿ ಕೃಷ್ಣನ ರೂಪ ಕಾಣಿಸಿಕೊಳ್ತಾ ಇದೆ. ಕೂಡಲೇ ಗೊತ್ತಾಯಿತು ಜಾಂಬವಂತನಿಗೆ, ಅಯ್ಯೋ ನಾನು ತಪ್ಪು ಕೆಲಸ ಮಾಡಿಬಿಟ್ಟೆ, ದೇವರ ಜೊತೆಗೆ ಯುದ್ಧ ಮಾಡಲಿಕ್ಕೆ ನನ್ನ ಸ್ವಾಮಿ ನನಗೆ ಅನುಗ್ರಹ ಮಾಡಲಿಕ್ಕೆ ಈಗ ಕೃಷ್ಣನಾಗಿ ಬಂದಿದ್ದಾನೆ ಅಂತ ತಾನು
ತಿಳ್ಕೊಂಡು ಪಶ್ಚಾತ್ತಾಪಗೊಂಡು ಆ ಮಣಿಯನ್ನು ಹಾಗೂ ತನ್ನಲ್ಲಿದ್ದಂತಹ ತಾನು ಮೊದಲೇ ರಾಮಾವತಾರ ಕಾಲದಲ್ಲಿಯೇ ಕೇಳಿಕೊಂಡಿದ್ದ ರಾಮಚಂದ್ರನ ಬಳಿ, ಸ್ವಾಮಿ ನನ್ನ ಮಗಳನ್ನು ನೀನು ವಿವಾಹ ಆಗಬೇಕು, ನನ್ನ ಅಳಿಯನಾಗಿ ನೀನು ನನಗೆ ಅನುಗ್ರಹ ಮಾಡಬೇಕು ಅಂತ. ರಾಮಚಂದ್ರ ಇವಾಗ ಇಲ್ಲ, ಮುಂದೆ ನಾನು ಅವತಾರ ಮಾಡಿ ಬಂದಾಗ ನಿನ್ನ ಮಗಳನ್ನು ವಿವಾಹ ಆಗ್ತೇನೆ ಅಂತ. ಯಾಕೆ? ನಾನು ಏಕಪತ್ನಿ ವ್ರತಸ್ಥ, ಹಾಗಾಗಿ ನಾನೀಗ ಸೀತೆಯನ್ನು ಬಿಟ್ಟು ಮತ್ತೆ ಯಾರನ್ನು ಕೂಡ ವಿವಾಹ ಆಗುವುದಿಲ್ಲ ಅಂತ ತಾನು ಹೇಳಿದ್ದಾನೆ ರಾಮಚಂದ್ರ. ಆ ಮಾತನ್ನು ಪಾಲನೆ ಮಾಡುವುದಕ್ಕಾಗಿ ಕೃಷ್ಣನಾಗಿ ವಿವಾಹ ಮಾಡಿಕೊಳ್ತೇನೆ ಅಂತ ಏನು ಮಾತು ಹೇಳಿದ್ದಾನಲ್ವಾ, ಅದಕ್ಕಾಗಿ ಈಗ ಜಾಂಬವಂತನನ್ನು ಅನುಗ್ರಹಿಸಲಿಕ್ಕೆ ಬಂದಿದ್ದಾನೆ. ಆ ವಿಷಯವನ್ನು ಅರಿತುಕೊಂಡಂತಹ ಜಾಂಬವಂತ ತಾನು ಸ್ಯಮಂತಕಮಣಿಯನ್ನು ಹಾಗೂ ತನ್ನ ಮಗಳಾದ ಜಾಂಬವತಿ ಅವರಿಬ್ಬರನ್ನು ಕೂಡ ಕೃಷ್ಣನಿಗೆ ಅರ್ಪಣೆ ಮಾಡಿ ಕೃತಾರ್ಥನಾಗ್ತಾನೆ. ಹೀಗೆ ಮಣಿ ಸಿಕ್ಕಿತು. ಮಣಿ ಸಿಕ್ಕಿದ ಬಳಿಕ ಇಲ್ಲಿ ಅಪವಾದವನ್ನು ಆರೋಪವನ್ನು ಮಾಡಿರುವಂತಹ ಯಾರು ಸತ್ರಾಜಿತ ಇದ್ದಾನೆ, ಅವನ ಬಳಿಗೆ ಮಣಿ ಹಿಡ್ಕೊಂಡು ಬರ್ತಾನೆ. ನೋಡು, ನಿನ್ನ ಮಣಿಯನ್ನು ನಾನು ಕದ್ದು ಹಿಡ್ಕೊಂಡು ಹೋದದ್ದಲ್ಲ, ನಿನ್ನ ತಮ್ಮನನ್ನು ನಾನು ಕೊಂದದ್ದಲ್ಲ, ಹೀಗೆ ಘಟನೆ ನಡೆದಿದೆ, ಜಾಂಬವಂತನ ಬಳಿ ಇತ್ತು, ಅದನ್ನು ನಾನೀಗ ತಂದು ಕೊಡ್ತಾ ಇದ್ದೇನೆ ಅಂತ ಹೇಳಿ ಸತ್ರಾಜಿತನ ಬಳಿಗೆ ಒಪ್ಪಿಸಿದಾಗ ಅವನಿಗೂ ಕೂಡ ತನ್ನ ತಪ್ಪಿನ ಅರಿವಾಗ್ತದೆ. ಅಯ್ಯೋ, ಹಿಂದೆ ಮುಂದೆ ಆಲೋಚನೆ ಮಾಡದೆ ಗೊತ್ತಿಲ್ಲದೆ ಸುಮ್ಮನೆ ಕೃಷ್ಣನ ಮೇಲೆ ಆರೋಪ ಮಾಡಿಕೊಂಡು ನಾನು ತಪ್ಪು ಕೆಲಸ ಮಾಡಿದೆ ಅಂತ ಚಿಂತಿಸಿ ಅದಕ್ಕೆ ತಾನು ವ್ಯಥೆಯನ್ನು ಪಟ್ಟುಕೊಂಡು ತನ್ನ ಮಗಳಾದಂತಹ ಸತ್ಯಭಾಮೆಯನ್ನು ಕೃಷ್ಣನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಹೀಗೆ ಸ್ಯಮಂತಕ ಮಣಿ ಒಂದನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಹೊರಟಂತಹ ಕೃಷ್ಣ ಅದನ್ನು ಹಿಡ್ಕೊಂಡು ಬರ್ಲಿಕ್ಕೆ ಹೊರಡ ಇಬ್ಬರು ಕನ್ಯೆಯರನ್ನು ವಿವಾಹ ಆಗುವಂತಹ ಪರಿಸ್ಥಿತಿವರೆಗೆ ಹೋಗ್ತದೆ. ಮುಂದಕ್ಕೆ ಈ ಕಡೆ ಆ ಸಾಲ್ವ ರಾಜ ಯಾರಿದ್ದಾನೆ, ಬ್ರಹ್ಮದತ್ತ ಅಂತ ಅವನ ಹೆಸರು, ಅವನಿಗಿಬ್ರು ಮಕ್ಕಳು ಹಂಸ ಡಿಭಿಕರು ಅಂತ. ಅವರಿಬ್ಬರೂ ಕೂಡ ಈ ಜರಾಸಂಧನ ಅನುಯಾಯಿಗಳೇ, ಅವರೆಲ್ಲರದ್ದು ಒಂದೇ ಗ್ಯಾಂಗ್ ಅದು. ಆ ಹಂಸಡಿಭಿಕರು ತಾವು ಒಂದು ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದಾರೆ. ಅದು ಯಾಕೆ ಅಂತ ಕೇಳಿದರೆ, ರುದ್ರದೇವರನ್ನು ಪ್ರಸನ್ನಗೊಳಿಸಿ ಅವರ ಅನುಗ್ರಹದಿಂದ ಕೃಷ್ಣನನ್ನು ಸೋಲಿಸಬೇಕು. ಯಾರಿಂದಲೂ ಕೂಡ ನಾವು ಸಾವು ಪಡೆಯಬಾರದು, ನಾವು ಅಜೇಯರಾಗಿದ್ದುಕೊಂಡು ನಮ್ಮನ್ನು ಯಾರು ಎದುರಿಸಲಿಕ್ಕೆ ಬರ್ತಾರೋ ಅವರನ್ನೆಲ್ಲರನ್ನೂ ಕೂಡ ನಾವು ನಿಗ್ರಹಿಸುವಂಥವರಾಗಬೇಕು ಅಂತ ಹೇಳಿ ಆಲೋಚನೆ ಮಾಡಿಕೊಂಡು ತಪಸ್ಸು ಮಾಡುತ್ತಾರೆ. ಆ ರುದ್ರದೇವರು ಯಾವತ್ತೂ ಕೂಡ ಅವರು ಭಕ್ತರ ಮೇಲೆ ವಿಶೇಷವಾಗಿ ಅನುಕಂಪವನ್ನು ತೋರುವವರು. ಸ್ವಲ್ಪ ಕೇಳಿದ್ರೆ ಸಾಕು, ಕೊಟ್ಟು ಬಿಡ್ತಾರವರು. ಕೊಟ್ಟ ಮೇಲೆ ಕೊನೆಗೆ ಪರಿಸ್ಥಿತಿ ಬಿಗಡಾಯಿಸಿದ್ರೆ ಮತ್ತೆ ಬರ್ತಾರೆ ನಾರಾಯಣನ ಹತ್ರ, ದೇವರೇ ಹೇಗಾದ್ರೂ ಇದನ್ನೊಂದು ಸುಧಾರಿಸಿ ಕೊಡು ಮಾರಾಯ ಅಂತ ಹೇಳಿಕೊಂಡು. ಹಾಗೆ ಹಂಸ ಡಿಪಿಕರಿಗೂ ಕೂಡ ವರ ಕೊಟ್ಟಾಗಿದೆ. ವರ ಕೊಡುವುದು ಮಾತ್ರ ಅಲ್ಲದೆ ತಮ್ಮ ಗಣಗಳಲ್ಲಿ ಮುಖ್ಯರಾಗಿರುವಂತಹ ಇಬ್ಬರನ್ನು ಕಳುಹಿಸಿಕೊಡ್ತಾರೆ, ಮಹೋದರ ಮತ್ತೆ ಕೊಂಡಧಾರಿ ಅಂತ. ಇಬ್ಬರನ್ನು ಈ ಹಂಸ ಡಿಬಿಕರ ಅನುಯಾಯಿಗಳಾಗಿ ಕಳಿಸಿಕೊಡ್ತಾರೆ ರುದ್ರದೇವರು. ಆ ಭೂತಗಳು ಅವುಗಳು ಎಷ್ಟು ಸೇರಿಕೊಂಡು ಜರಾಸಂಧನ ಮಾತಿಗೆ ಅನುಸಾರಿಯಾಗಿ ತಾವೀಗ ಆ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ವಾಸ್ತವಿಕವಾಗಿ ರಾಜಸೂಯ ಯಾಗ ಮಾಡುವಂಥದ್ದೇ ರಾಜಾಧಿರಾಜನಾದಂತಹ ಮಹಾವಿಷ್ಣುವಿನ ಅನುಗ್ರಹ ಸಂಪಾದನೆ ಮಾಡಬೇಕು, ಅವನ ಪ್ರೀತಿಗಾಗಿ ಅಂತ. ಆದರೆ ಇವರಲ್ಲಿ ಆ ಉದ್ದೇಶವೇ ಇಲ್ಲ. ನಾವು ರಾಜಸೂಯ ಯಾಗ ಮಾಡಿದರೆ ಒಂದಿಷ್ಟು ಹೆಸರು ಬರ್ತದೆ, ಲೋಕದಲ್ಲಿ ರಾಜಸೂಯ ಯಾಗ ಮಾಡಿದ್ದಾರೆ ಹಂಸಡಿಭಿಕರು ಅಂತ ಹೇಳಿಕೊಂಡು ಜನ ಕೊಂಡಾಡುತ್ತಾರೆ. ಹೀಗೆ ಕೀರ್ತಿಯ ಅಭಿಲಾಷೆಯಿಂದ ಮತ್ತೊಂದಿಷ್ಟು ಸಂಪತ್ತಿನ ಪ್ರಾಪ್ತಿಯ ಒಂದು ಬಯಕೆಯಿಂದ ಲೌಕಿಕವಾದಂತಹ ಒಂದು ಕೆಟ್ಟ ಕಾಮನೆಗಳನ್ನು ಇಟ್ಟುಕೊಂಡೇ ಆ ರಾಜಸೂಯ ಯಾಗಕ್ಕೆ ಉದ್ಯುಕ್ತರಾಗಿದ್ದಾರೆ. ಅವರಿಗೆ ಒಬ್ಬ ಮಿತ್ರ ಇರ್ತಾನೆ, ಜನಾರ್ದನ ಅಂತ ಒಬ್ಬ ಬ್ರಾಹ್ಮಣ. ಅವನು ನಿಜವಾಗಿಯೂ ಕೂಡ ಒಳ್ಳೆಯ ಕೃಷ್ಣನ ಭಕ್ತ. ಅವನ ಬಳಿಗೆ ಹೇಳಿ ಕಳುಹಿಸ್ತಾರೆ, ಹೋಗು, ಆ ನಿನ್ನ ಸ್ವಾಮಿ ಇದ್ದಾನಲ್ವ ಕೃಷ್ಣ, ಅವನ ಬಳಿಗೆ ಹೋಗಿ ನಮ್ಮ ರಾಜಸೂಯ ಯಾಗಕ್ಕೆ ಕಪ್ಪ ಕಾಣಿಕೆಯನ್ನು ಕಳುಹಿಸಿಕೊಡುವಂತೆ ಹೇಳು. ಏನು ಕಪ್ಪ? ಅವನೇನು ಕೊಡ್ತಾನೆ ಕೃಷ್ಣ? ಏನು ಕೊಡಲಿಕ್ಕೆ ಸಾಮರ್ಥ್ಯ ಉಂಟು ಅವನಿಗೆ? ಅವನಿರುವುದು ಸಮುದ್ರದ ಮಧ್ಯದಲ್ಲಿ, ಅಲ್ಲೇ ಅಕ್ಕಪಕ್ಕದಲ್ಲಿರುವಂತಹ ಉಪ್ಪಿನ ಮೂಟೆಗಳನ್ನೆಲ್ಲ ಹಾಕಿ ಅದೇ ಕಪ್ಪ, ಅದಕ್ಕಿಂತ ಹೆಚ್ಚು ಕೊಡ್ಲಿಕ್ಕೆ ಅವನಿಗೆ ಸಾಮರ್ಥ್ಯವೇ ಇಲ್ಲ. ಆ ಉಪ್ಪಿನ ಮೂಟೆಯನ್ನೇ ಕಪ್ಪವನ್ನಾಗಿ ಕೊಡುವಂತೆ ಹೇಳು ಕಳುಹಿಸು ಅಂತ ಜನಾರ್ದನನ ಮುಖಾಂತರ ಹಂಸಡಿಬಿಕರು ಅಂದರೆ ಕೃಷ್ಣನಿಗೆ ಅಪಮಾನ ಮಾಡುವುದು. ಉಳಿದ ರಾಜರುಗಳೆಲ್ಲ ರಾಜಸೂಯ ಯಾಗಕ್ಕೆ ತಾವು ತಮ್ಮಲ್ಲಿರುವಂತಹ ಬೆಲೆ ಬಾಳುವಂತಹ ರತ್ನಗಳನ್ನು ಬೇರೆ ಬೇರೆ ದ್ರವ್ಯಗಳನ್ನೆಲ್ಲವನ್ನೂ ಕೂಡ ತಾವು ಕೊಡ್ತಾರೆ. ಯಾಕೆ? ಅದು ಅವರ ಸಾಮರ್ಥ್ಯ. ಕೃಷ್ಣ ಏನು ಸಾಮರ್ಥ್ಯ ಇಲ್ಲ, ಸುಮ್ಮನೆ ತಾನು ತಿರುಗಾಡುವುದು ಮಾತ್ರ. ಏನು ಹೇಳ್ಕೊಂಡು ಬಾಯಿ ದೊಡ್ದು ಹಾಗಾಗಿ ಹೇಳ್ಕೊಂಡು ತಿರುಗಾಡ್ತಾ ಇರ್ತಾನೆ, ಅವನಲ್ಲಿ ಏನೂ ಇಲ್ಲ. ಹಾಗಾಗಿ ಅವನಿಗೆ ಕೊಡ್ಲಿಕ್ಕಾಗುವಂಥದ್ದು ಈ ಉಪ್ಪಿನ ಮೂಟೆಗಳನ್ನು ಮಾತ್ರ, ಅದನ್ನೇ ಕಳಿಸ್ಲಿಕ್ಕೆ ಹೇಳು ಅಂತ ಹೇಳಿ ಕಳಿಸಿದ್ದಾರೆ. ಕೃಷ್ಣ
ವಾಸ್ತವಿಕವಾಗಿ ಜನಾರ್ದನನಿಗೆ ದೇವರ ಮೇಲೆ ತುಂಬ ಭಕ್ತಿ. ಅವ ಸ್ವಾಮಿ ನನ್ನ ತಪ್ಪಾಯಿತು, ಏನು ಮಾಡುದು, ಆ ಪಾಪಿಗಳು ಹೀಗೆ ಹೇಳಿ ಕಳಿಸಿದ್ದಾವೆ, ನಾನು ಅದನ್ನು ಹೇಳಲಿಲ್ಲ ಅಂತಂದರೆ ನಾನು ಹೇಳಿದ ಕೆಲಸ ಮಾಡಲಿಲ್ಲ ಅಂತ ಆಗ್ತದೆ, ನಿನ್ನ ಬಳಿ ಒಂದು ಉಪ್ಪು ಕಳಿಸಿಕೊಡು ಅಂತ ಹೇಳುವುದಾ ಸ್ವಾಮಿ ಅಂತೆಲ್ಲ ಹೇಳಿಕೊಂಡು ತಾನು ಕೃಷ್ಣನ ಮುಂದಕ್ಕೆ ತನ್ನ ಒಂದು ದುಃಖವನ್ನು ಅಳಲನ್ನು ತೋಡಿಕೊಳ್ತಾನೆ. ಆದರೆ ಕೃಷ್ಣ ಸುಮ್ಮನೆ ನಕ್ಕು ಬಿಡ್ತಾನೆ. ಅದೆಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿಕೊಂಡು ಸಾತ್ಯಕಿ ಅಂತ ಆ ಸಾತ್ಯಕಿಯ ಮುಖಾಂತರ ಹೇಳಿ ಕಳುಹಿಸ್ತಾನೆ. ಹೌದಾ, ನಿಮಗೆ ಕಪ್ಪ ಬೇಕಾ, ಸರಿ ಪುಷ್ಕರ ಕ್ಷೇತ್ರಕ್ಕೆ ಬನ್ನಿ ಅಂತ. ನೀವು ಕೇಳಿದಂತಹ ಉಪ್ಪಿನ ಮೂಟೆಯನ್ನು ಕಪ್ಪ ಕೊಡುವಂಥದ್ದಲ್ಲ, ನಾವು ಕೊಡಬೇಕಾದದ್ದನ್ನೇ ಕೊಡ್ತೇವೆ, ಪುಷ್ಕರ ಕ್ಷೇತ್ರಕ್ಕೆ ಬನ್ನಿ ಅಂತ ಹೇಳಿ ಅವರಿಗೆ ಸಾತ್ವಿಕೆಯ ಮುಖಾಂತರ ಹೇಳಿ ಕಳುಹಿಸ್ತಾನೆ. ಆಯುಧಗಳಿಂದ ನಾವು ಕೊಡುವಂತಹ ಕಪ್ಪ ಅಂತ. ಸರಿ ಅಂತ ಅಲ್ಲಿ ಹಂಸ ಡಿಬಿಕ ಮೊದಲಾದವರೆಲ್ಲರೂ ಕೂಡ ಬರ್ತಾರೆ ಕೃಷ್ಣರನ್ನು ಎದುರಿಸಲಿಕ್ಕೆ. ಎಲ್ಲಿ ಆಗ ಒಟ್ಟು 17 ಅಕ್ಷೋಹಿಣಿ ಸೈನ್ಯ ಸೇರಿಕೊಳ್ತದಂತೆ. 17. ಅದರಲ್ಲಿ ಒಂದು ಅಕ್ಷೋಹಿಣಿ ಸೈನ್ಯ ಹಿಡಿಂಬಾಸುರನದ್ದು, ರಾಕ್ಷಸರ ಸೈನ್ಯ. ಅದೆಲ್ಲ ಒಟ್ಟು ಸೇರಿಕೊಂಡು ಕೃಷ್ಣ ಬಲರಾಮರ ಮೇಲೆ ಆಕ್ರಮಣ ಮಾಡಬೇಕು ಅಂತ ಬಂದಿದೆ. ಯಾದವರು ಎಲ್ಲರೂ ಸೇರಿಕೊಂಡಿದ್ದಾರಲ್ಲಿ. ಕೃಷ್ಣ ಆ ಹಂಸ ಡಿಬಿಕರನ್ನೆಲ್ಲರನ್ನು ತಾನು ಎದುರಿಸ್ತಾ ಇದ್ದಾನೆ. ಉಳಿದವರನ್ನೆಲ್ಲರನ್ನೂ ಕೂಡ ಬಲರಾಮ ಹಾಗೂ ಯಾದವರು ಅವರೆಲ್ಲ, ಕೃಷ್ಣ ಇವರೆಲ್ಲ ಸೇರಿ ಸಂಹಾರ ಮಾಡಿದ್ದಾರೆ. ಆ 2 ಭೂತಗಳಿದ್ವಲ್ವ, ಮಹೋದರ ಮತ್ತು ಕುಂಡಧಾರಿ, ಅವುಗಳನ್ನು ಕೂಡ ಕೃಷ್ಣ ತಾನು ಸಾಯಿಸಿಬಿಡುತ್ತಾನೆ. ಸಾಯಿಸಿದಲ್ಲ, ಅವುಗಳನ್ನು ತಾನು ಓಡಿಸ್ತಾನೆ. ಓಡಿಸಿ ಆ ಭೂತಗಳು ಇಲ್ಲಿ ಪೆಟ್ಟು ತಿಂದವುಗಳು ಮತ್ತೆ ಹೋಗಿ ತಮ್ಮ ಸ್ವಾಮಿಯಾದ ರುದ್ರದೇವರ ಬುಡದಲ್ಲೇ ಹೋಗಿ ಬೀಳ್ತವೆ, ಕೈಲಾಸಕ್ಕೆ ವಾಪಸ್ ಹೋಗಿ ಬೀಳ್ತವೆ. ಮತ್ತೆ ಈ ಕಡೆ ಅಲ್ಲಿ ಹಂಸ ತಾನು ಕೃಷ್ಣನನ್ನು ಎದುರಿಸಲಿಕ್ಕೆ ಅಂತ ಬರ್ತಾನೆ. ಆದರೆ ಅವನು ಕೃಷ್ಣನ ಮುಂದೆ ತನ್ನ ಪರಾಕ್ರಮವನ್ನು ತೋರಿಸುವಲ್ಲಿ ವಿಫಲನಾಗ್ತಾನೆ. ಕೂಡಲೇ ತಾನು ಅಲ್ಲಿಂದ ಯಮುನೆಯ ಮಡುವಿಗೆ ಹಾರುತ್ತಾನೆ. ಹೇಳ್ತಾರೆ ಎಲ್ಲಿ ಅಂತ ಕೇಳಿದರೆ, ಈ ಯಾವ ಮಡುವಿನಲ್ಲಿ ಕಾಳಿಯ ಇದ್ನೋ ಆ ಮಡುವಿಗೆ ಹಂಸ ತಾನು ಹಾರ್ತಾನಂತೆ. ಅಲ್ಲಿ ಒಬ್ಬ ನಾಗ, ಧೃತರಾಷ್ಟ್ರ ಅಂತ, ಆ ಧೃತರಾಷ್ಟ್ರ ಎಂಬಂತಹ ನಾಗನ ಕಡಿತಕ್ಕೆ ಸಿಲುಕಿ ಹಂಸ ತಾನಲ್ಲಿ ಸಾಯ್ತಾನೆ. ಈ ಕಡೆಯಲ್ಲಿ ಡಿಬಿಕ ತಾನು ಅಣ್ಣನನ್ನು ಹುಡುಕಿಕೊಂಡು ಬರ್ತಾನೆ. ಅಣ್ಣ ಕಾಣಿಸಿಕೊಳ್ಳುವುದಿಲ್ಲ. ಅಣ್ಣ ಇಲ್ಲದೆ ಏನು ಮಾಡುವುದು, ಯಾಕೆ ಈ ಕಡೆ ಕೃಷ್ಣನನ್ನು ಎದುರಿಸಲಿಕ್ಕೆ ಆಗ್ತಾ ಇಲ್ಲ, ಆ ಕಡೆ ನನಗೆ ಬಲವಾಗಿದ್ದಂತಹ ಅಣ್ಣನೂ ಕೂಡ ಈಗ ಇಲ್ಲ ಅಂತ ಹೇಳಿಕೊಂಡು ತಾನು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಅಂದರೆ ತನ್ನ ನಾಲಿಗೆಯನ್ನು ತಾನೇ ಎಳೆದುಕೊಂಡು ಕತ್ತರಿಸಿಕೊಂಡು ತಾನು ಸಾಯ್ತಾನೆ. ಹೀಗೆ ಆ ಹಂಸ ಡಿಬಿಕರು ಇಬ್ಬರೂ ಕೂಡ ತಾವು ಅಲ್ಲಿ ಮರಣವನ್ನಪ್ಪುತ್ತಾರೆ. ಅದಾದ ಬಳಿಕ ಸ್ವಲ್ಪ ಮಹಾಭಾರತದ ಮೂಲ ಕಥೆ ಏನಿದೆ, ಅಂದರೆ ಕೌರವ ಪಾಂಡವರ ಕಥೆ, ಅಲ್ಲಿ ಕೃಷ್ಣನ ಪ್ರವೇಶ ಆಗುವಂಥದ್ದು. ಅಂದರೆ ವಸ್ತುತಃ ಆ ಸಮಯದಲ್ಲಿ ಪಾಂಡವರನ್ನು ಅರಗಿನ ಮನೆಯಲ್ಲಿ ಸುಡುವಂತಹ ಆಲೋಚನೆ ಆಗಿರುತ್ತದೆ. ಅವರು ಅಲ್ಲಿಂದ ತಪ್ಪಿಸಿಕೊಂಡು, ಅರಗಿನ ಮನೆಯಿಂದ ತಾವು ತಪ್ಪಿಸಿಕೊಂಡು ಏಕಚಕ್ರಪುರಕ್ಕೆ ಬರ್ತಾರೆ. ಆದರೆ ಲೋಕದಲ್ಲಿ ಹೆಸರೇನು ಬಂದದ್ದು ಅಂತ ಹೇಳಿದ್ರೆ ಪಾಂಡವರು ಸತ್ತಾಗಿದೆ ಅಂತ ಹೇಳಿಕೊಂಡು ಹೆಸರಾಗಿರುತ್ತದೆ. ಆ ಸಮಯದಲ್ಲಿ ಕೃಷ್ಣ ತಾನು ಹಸ್ತಿನಪುರಕ್ಕೆ ಬಂದು ನಾಟಕ ಮಾಡ್ತಾನೆ. ಬಲರಾಮನ ಜೊತೆಗೆ ಬರ್ತಾನೆ. ಬಂದು ಅಯ್ಯೋ ಪಾಂಡವರು ಇನ್ನಿಲ್ಲವಾದರಲ್ವಾ ಅಂತೆಲ್ಲ ಹೇಳಿಕೊಂಡು ಅವರೇನಲ್ಲಿ ಶೋಕಾಚರಣೆ ಮಾಡ್ತಾ ಇದ್ದಾರೆ. ಆ ಶೋಕಾಚರಣೆಯ ವ್ಯವಸ್ಥೆಯಲ್ಲಿ ತಾನು ಕೂಡ ತೋರಿಸಿಕೊಳ್ತಾನೆ. ಅವನಿಗೆ ಗೊತ್ತಿದೆ ವಾಸ್ತವಿಕವಾಗಿ ಪಾಂಡವರು ಇನ್ನೂ ಬದುಕಿದ್ದಾರೆ, ಅವರು ಹೀಗೆ ಏಕಚಕ್ರಪುರದಲ್ಲಿ ಇದ್ದಾರೆ ಎನ್ನುವ ವಿಷಯಗಳೆಲ್ಲವೂ ಕೂಡ ಗೊತ್ತಿದೆ. ಹಾಗಿದ್ದರೂ ಕೂಡ ಇಲ್ಲಿ ದುರ್ಯೋಧನಾದಿಗಳಿಗೆ ಹಾಗೂ ಧೃತರಾಷ್ಟ್ರಾದಿಗಳಿಗೆ ನಮಗೆ ಆ ವಿಷಯ ಗೊತ್ತಿದೆ ಅಂತ ಗೊತ್ತಾಗಬಾರದು ಎನ್ನುವ ಕಾರಣಕ್ಕಾಗಿ ತಾನಲ್ಲಿ ಬಂದು ಶೋಕವನ್ನು ವ್ಯಕ್ತಪಡಿಸ್ತಾನೆ. ಆ ಸಮಯದಲ್ಲಿ ದ್ವಾರಕೆಯಲ್ಲಿ ಅಕ್ರೂರ ಹಾಗೆ ಕೃತವರ್ಮ ಇವರಿಬ್ಬರೂ ಕೂಡ ಶತಧನ್ವ ಎನ್ನುವಂತಹ ಒಬ್ಬ ಯಾದವನನ್ನು ಪ್ರಚೋದನೆ ಮಾಡ್ತಾರೆ. ನಿನಗೆ ಯಾಕೆ ಸೆಮಂತಕಮಣಿ ಬೇಡ, ಆ ಸತ್ರಾಜಿತನ ಬಳಿ ಇರುವಂತಹ ಸೆಮಂತಕಮಣಿಯನ್ನು ನೀನು ಪಡ್ಕೊಳ್ಬಹುದಲ್ವಾ ಅಂತೆಲ್ಲ ತಾವು ಆ ಮಾತನ್ನು ಹೇಳ್ತಾನೆ. ಅದಲ್ಲದೆ ವಸ್ತುತಃ ಈ ಮಾತು ಹೇಳಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಈ ಸತ್ರಾಜಿತ ಸತ್ಯಭಾಮೆಯನ್ನು ನಮಗೆ ಕೊಟ್ಟು ವಿವಾಹ ಮಾಡ್ತೇನೆ ಅಂತ ಹೇಳಿ ಮಾತು ಕೊಟ್ಟಿದ್ದಾನೆ. ಆದರೆ ಕೃಷ್ಣ ಬಂದಾಗ ಹೇಳದೆ ಕೇಳದೆ ಕೃಷ್ಣ ಮಣಿಯನ್ನು ವಾಪಸ್ ಕೊಟ್ಟಿದ್ದಾನೆ ಅಂತ ಹೇಳಿಕೊಂಡು ಕೃಷ್ಣನಿಗೆ ಸತ್ಯಭಾಮೆಯನ್ನು ವಿವಾಹ ಮಾಡಿ ಕೊಟ್ಟಿದ್ದಾನೆ. ಈ ರೀತಿಯಾಗಿ ನಮಗೆ ಸಿಗಬೇಕಾಗಿದ್ದಂತಹ ಸತ್ಯಭಾಮೆ ಈಗ ಕೃಷ್ಣನ ಪಾಲಾಗಿದ್ದಾಳೆ ಅಂತ ಹೇಳಿಕೊಂಡು ಅವರಿಗೆ ಅಲ್ಲಿ ಒಳಗಿಂದ ಒಳಗೆ ಒಂಚೂರು ಹೊಟ್ಟೆಗಿಚ್ಚು ಅಥವಾ ಮಾತ್ಸರ್ಯ. ಆ ಕಾರಣದಿಂದಾಗಿ ಶತಧನ್ವನನ್ನು ಛೂಬಿಟ್ಟು ಆ ಶತಧನ್ವ ಇವರಿಬ್ಬರ ಅಕ್ರೂರ ಹಾಗೂ ಕೃತವರ್ಮರ ಮಾತನ್ನು ಕೇಳಿಕೊಂಡು ತಾನು ಸತ್ರಾಜಿತನನ್ನು ಕೊಲ್ತಾನೆ. ಕೊಂದು ಆ ಮಣಿಯನ್ನು ತಾನು ಪಡ್ಕೊಳ್ತಾನೆ. ಸತ್ಯಭಾಮೆಗೆ ವಿಷಯ ಗೊತ್ತಾಯಿತು. ಯಾವುದೇ ಅಪರಾಧ ಮಾಡದೇ ಇರುವಂತಹ ನನ್ನ ತಂದೆಯನ್ನು ಹೀಗೆ ಕೊಂದು ಹಾಕಿದ್ದಾರೆ ಅಂತ ಹೇಳಿಕೊಂಡು ಆ
ಸತ್ರಾಜಿತನ ಶವ ಏನಿದೆ ಅದನ್ನು ಎಣ್ಣೆಯಲ್ಲಿ, ಕೊಪ್ಪರಿಗೆ ಎಣ್ಣೆಯಲ್ಲಿ ರಕ್ಷಣೆಗೆ ಇಟ್ಟು ಕೂಡಲೇ ತಾನು ಹಸ್ತಿನಪುರಕ್ಕೆ ಬರ್ತಾಳೆ. ಯಾಕೆ? ಕೃಷ್ಣ ಇಲ್ಲಿ ಹಸ್ತಿನಪುರದಲ್ಲಿದ್ದಾನೆ. ಕೃಷ್ಣ ಇಲ್ಲದಿರುವ ಸಮಯದಲ್ಲಿ ದ್ವಾರಕೆಯಲ್ಲಿ ಆ ಕೆಲಸವನ್ನು ಮಾಡಿಸಿದ್ದಲ್ಲಿ ಅಕ್ರೂರ ಕೃತವರ್ಮರು. ಹಾಗಾಗಿ ಶತಧನ್ವನ ಮುಖಾಂತರ ಹಾಗಾಗಿ ತಾನು ಕೂಡಲೇ ಹಸ್ತಿನಪುರಕ್ಕೆ ಬರ್ತಾಳೆ. ಬಂದು ಕೃಷ್ಣನಿಗೆ ವಿಷಯ ಹೇಳ್ತಾಳೆ, ಹೀಗೀಗಾಗಿದೆ, ನನ್ನ ತಂದೆಯನ್ನು ಕೊಂದಿದ್ದಾರೆ. ಕೂಡಲೇ ಕೃಷ್ಣ ದ್ವಾರಕೆಗೆ ಹೊರಡ್ತಾನೆ. ದ್ವಾರಕೆಗೆ ಹೋಗಿ ಅಲ್ಲಿ ಶತಧನ್ವ ಎಲ್ಲಿದ್ದಾನೆ ಕೊಲೆಗಾರ, ಅವನನ್ನು ಹುಡುಕ್ತಾನೆ. ಆ ಸಮಯದಲ್ಲಿ ಈ ಕಡೆಯಲ್ಲಿ ದ್ರೌಪದಿ ಸ್ವಯಂವರದ ವಾರ್ತೆಯೂ ಕೂಡ ಬರ್ತದೆ. ದ್ರೌಪದಿಗೆ ಸ್ವಯಂವರ ಆಗ್ತಾ ಇದೆ ಪಾಂಚಾಲ ದೇಶದಲ್ಲಿ ಅಂತ. ಆ ದ್ರೌಪದಿ ಸ್ವಯಂವರದಲ್ಲಿ ಭಾಗವಹಿಸಲಿಕ್ಕೆ ತಾನು ಹೋಗಿ, ಅಂದರೆ ಸ್ವಯಂವರದಲ್ಲಿ ಭಾಗವಹಿಸ್ಲಿಕ್ಕಲ್ಲ, ಅಲ್ಲಿ ನಡೆಯುವಂತಹ ಘಟನೆಯನ್ನು ನೋಡಿ ಏನಾದರೂ ಅಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ಆಗಲಿಕ್ಕೆ ಶುರುವಾಯಿತು ಅಂದರೆ ಅದನ್ನು ತಾನು ನಿಗ್ರಹಿಸಬೇಕು. ಯಾಕೆ? ಅವನಿಗೆ ಗೊತ್ತಿದೆ ದ್ರೌಪದಿ ಪಾಂಡವರಿಗೆ ಸಿಗಬೇಕಾಗಿದೆ ಅಂತ. ವಸ್ತುತಃ ಪಾಂಡವರು ಅದನ್ನೆಲ್ಲವನ್ನು ನಿಗ್ರಹಿಸ್ತಾರೆ ಎಂದು ಗೊತ್ತಿದೆ. ಹಾಗಿದ್ರೂ ಕೂಡ ತಾನಲ್ಲಿ ಇದ್ದು ತನ್ನ ಕರ್ತವ್ಯವನ್ನು ತೋರಿಸಿಕೊಡಬೇಕಲ್ವಾ. ಅದಕ್ಕಾಗಿ ತಾನು ಆ ಕಡೆಗೂ ಹೋಗಿ ಮತ್ತೆ ವಾಪಸ್ ಬಂದು, ಪಾಂಚಾಲ ದೇಶದಿಂದ ಮತ್ತೆ ವಾಪಸ್ ಬಂದು ಬಲರಾಮನ ಜೊತೆಗೆ ಸೇರಿಕೊಂಡು ಮತ್ತೆ ಈ ಶತಧನ್ವ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಹೋಗ್ತಾರೆ. ಕೃಷ್ಣ ಬಲರಾಮರು ನನ್ನನ್ನು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಯಿತು ಶತಧನ್ವನಿಗೆ. ಕೂಡಲೇ ಅವನು ಅಕ್ರೂರ ಕೃತವರ್ಮರ ಬಳಿಗೆ ಬರ್ತಾನೆ. ನೀವು ಹೇಳಿ ನಾನು ಕೊಂದದ್ದು ಸತ್ರಾಜಿತನನ್ನು, ಮಣಿಬೇಕು, ಅಲ್ಲಿ ಸತ್ಯಭಾಮಿ ಸಿಗದೇ ಇರುವ ಹಾಗೆ ಮಾಡಿಬಿಟ್ಟಿದ್ದಾನೆ ಅಂತೆಲ್ಲ ಹೇಳಿಕೊಂಡು, ನಿಮ್ಮ ಮಾತನ್ನು ಕೇಳಿಕೊಂಡು ನಾನೀಗ ಸತ್ರಾಜಿತನನ್ನು ಕೊಂದಿದ್ದೇನೆ, ಕೃಷ್ಣನ ಕೆಂಗಣ್ಣಿಗೆ ನಾನೀಗ ಗುರಿಯಾಗಿದ್ದೇನೆ, ಕೃಷ್ಣನನ್ನು ಸಾಯಿಸಬೇಕು ಅಂತ ಆಲೋಚನೆ ಮಾಡಿ ಹುಡುಕಾಡ್ತಾ ಇದ್ದಾನೆ. ಹೇಗಾದ್ರೂ ನೀವಿಬ್ರು ನನ್ನನ್ನು ರಕ್ಷಣೆ ಮಾಡಬೇಕು ಅಂತ. ಈಗ ಇಬ್ರು ಕೈ ಚೆಲ್ಲಿದ್ದಾರೆ. ನಿನ್ನ ಸಮಸ್ಯೆ ನೀನು ನೋಡ್ಕೋ, ನಾವು ಬರೋದಿಲ್ಲ ಅಂತ ಹೇಳಿಕೊಂಡು ಅಕ್ರೂರ ಕೃತವರ್ಮ ಇಬ್ಬರು ಕೂಡ ತಾವು ಜಾರಿಕೊಂಡು ಬಿಟ್ಟಿದ್ದಾರೆ. ಆದರೆ ಏನು ಮಾಡಲಿಕ್ಕೂ ಆಗಲಿಲ್ಲ. ಕೊನೆಗೆ ಆ ಮಣಿಯನ್ನು ಶತಧನ್ವ ತಾನು ಅಕ್ರೂರನಿಗೆ ಕೊಟ್ಟು ತಾನು ಮತ್ತೆ ಪಲಾಯನವನ್ನು ಮಾಡ್ತಾನೆ. ಆದರೆ ಕೃಷ್ಣನಿಗೆ ಗೊತ್ತಾಗ್ತದೆ, ಶತಧನ್ವ ಹೀಗೆ ಓಡ್ತಾ ಹೋಗುವುದನ್ನು ಕಂಡಂತಹ ಕೃಷ್ಣ ತಾನು ಅವನನ್ನು ಕೊಲ್ತಾನೆ. ಶತಧನ್ವನನ್ನು ಕೊಂದು ಅವನಲ್ಲಿ ಮಣಿ ಹುಡುಕಿದ್ರೆ ಮಣಿ ಇರಲಿಲ್ಲ. ಕೂಡಲೇ ಮತ್ತೆ ಮಣಿಯಲ್ಲಿ ಉಂಟು ಅಂತ ನೋಡ್ಕೊಂಡು ಬಂದು ನೋಡ್ಕೊಳ್ಬೇಕು ಹೋಗ್ಬೇಕಾದ್ರೆ ಬಲರಾಮನಿಗೆ ಈ ಕಡೆಯಿಂದ ಆಲೋಚನೆ ಬರ್ತಾ ಇದೆ. ಬೇಕು ಅಂತಲೇ ಕೃಷ್ಣ ನಾಟಕ ಮಾಡ್ತಾ ಇದ್ದಾನೆ. ಸತ್ರಾಜಿತನಲ್ಲಿದ್ದಂತಹ ಮಣಿಯನ್ನು ತಾನು ಹಿಡ್ಕೊಂಡು ಸತ್ರಾಜಿತನನ್ನು ತಾನೇ ಕೊಲ್ಲಿಸಿ ಈ ಶತಧನ್ವನನ್ನು ಕೊಂದ ಹಾಗೆ ಮಾಡ್ತಾ ಈಗ ತಾನೆಲ್ಲೋ ಮಣಿಯನ್ನು ಅಡಗಿಸಿ ಇಟ್ಟು ನನ್ನ ಮುಂದೆ ನಾಟಕ ಮಾಡ್ತಾ ಇದ್ದಾನೆ ಅಂತ ಬಲರಾಮನಿಗೆ ಈಗ ಕೃಷ್ಣನ ಮೇಲೆ ಆಶಂಕೆ. ನನ್ನನ್ನು ಇಲ್ಲಿ ಹಿಡ್ಕೊಂಡು ಸುಮ್ಮನೆ ಆಟ ಆಡ್ತಾ ಇದ್ದಾನಿವ ಅಂತ ಹೇಳಿಕೊಂಡು ಕೊನೆಗೆ ಕೃಷ್ಣ ತಾನು ಆ ಮಣಿಯನ್ನು ತನ್ನಲ್ಲಿ ಇಲ್ಲ ಅಂತ ಎಷ್ಟು ಹೇಳಿದರೂ ಕೂಡ ಬಲರಾಮ ತಾನು ಒಪ್ತಾ ಇಲ್ಲ. ಕೃಷ್ಣನ ಮೇಲೆ ಅದೊಂದು ಅವನಿಗೆ ಆ ಶಂಕೆ ಹಾಗೇ ಇದ್ದೇ ಇರುತ್ತದೆ. ಮತ್ತೆ ಆ ಸಮಂತಕ ಮಣಿ ಅಕ್ರೂರನ ಬಳಿ ಇದೆ ಅಂತ ಕೃಷ್ಣನಿಗೆ ಗೊತ್ತಾಯಿತು. ಯಾಕೆ? ಶತಧನ್ವ ಸಾಯುವುದಕ್ಕಿಂತ ಮೊದಲು ಮಣಿಯನ್ನು ಅಕ್ರೂರನ ಬಳಿಗೆ ಕೊಟ್ಟು ತಾನು ಕೃಷ್ಣನಿಂದ ಸಾಯುವಂಥದ್ದು. ಕೊನೆಗೆ ಅವನು ಅಲ್ಲಿ ವಿದೇಹ ರಾಜ್ಯಕ್ಕೆ ಹೋಗಿರ್ತಾನೆ. ವಿದೇಹ ರಾಜ ಅಂತಂದ್ರೆ ಈಗಿನ ನಾವು ನೇಪಾಳ ಅಂತೇನು ಹೇಳ್ತೇವೆ, ಅಲ್ಲಿನ ಪ್ರದೇಶ, ಆ ಪ್ರದೇಶದವರೆಗೆ ಓಡಿ ಹೋಗಿರ್ತಾನೆ. ಅಲ್ಲಿ ಅಕ್ರೂರನನ್ನು ಕಂಡು ನಿನ್ನಲ್ಲಿರುವಂತಹ ಆ ಸೆಮಂತಕ ಮಣಿಯನ್ನು ಬಲರಾಮನಿಗೆ ತೋರಿಸು. ಯಾಕೆ ಅಂತಂದ್ರೆ ನನ್ನತ್ರ ಮಣಿ ಇಲ್ಲ ಅಂತ ನಾನು ಎಷ್ಟು ಹೇಳಿದರೂ ಕೂಡ ಬಲರಾಮ ಕೇಳ್ತಾ ಇಲ್ಲ. ಹಾಗಾಗಿ ನಿನ್ನತ್ರ ಆ ಮಣಿ ಇರುವುದನ್ನು ನೀನು ತೋರಿಸು ಅಂತ ಹೇಳಿದಾಗ ಅಕ್ರೂರ ತಾನು ಮತ್ತೆ ತನ್ನಲ್ಲಿ ಶತಧನ್ವ ಕೊಟ್ಟಿದ್ದಂತಹ ಮಣಿಯನ್ನು ತಾನು ತೋರಿಸಿ ಹೀಗೆ ಉಂಟು, ಸೆಮಂತಕ ಮಣಿ ನನ್ನಲ್ಲಿ ಉಂಟು ಅಂತ ತಾನು ಹೇಳ್ತಾನೆ. ಅಷ್ಟನ್ನು ಕೇಳಿ ಆಮೇಲೆ ಬಲರಾಮ ತಾನು ಒಪ್ಪಿಕೊಂಡು ಬಿಡ್ತಾನೆ, ಹೌದು ಕೃಷ್ಣನಲ್ಲಿ ಇದರಲ್ಲಿ ಯಾವುದೇ ಕೈವಾಡ ಇಲ್ಲ ಅಂತ. ಮತ್ತೆ ಕೃಷ್ಣ ಅವನಿಗೆ ಆದೇಶವನ್ನು ಮಾಡ್ತಾನೆ, ನೋಡು ಮಣಿ ಹಿಡ್ಕೊಳ್ಳುವುದು ಸುಮ್ಮನೆ ಅಲ್ಲ, ಆ ಮಣಿ ಇದ್ದುಕೊಂಡು ಅದರಲ್ಲಿ ಬರುವಂತಹ ಯಾವುದು ಹೇರಳವಾದ ಸಂಪತ್ತುಂಟು ಅದನ್ನು ನೀನು ಸದ್ವಿನಿಯೋಗ ಮಾಡಬೇಕು, ಯಜ್ಞಯಾಗಾದಿಗಳಿಗೆಲ್ಲ ಅದನ್ನು ವಿನಿಯೋಗ ಮಾಡಬೇಕು ಅಂತ ಆದೇಶ ಮಾಡ್ತಾನೆ. ಹೀಗೆ ವಸ್ತುತಃ ಕೃಷ್ಣನ ಭಕ್ತನೇ ಅಕ್ರೂರ. ಮಧ್ಯದ ಕಾಲಘಟ್ಟದಲ್ಲಿ ಒಂದು ಸ್ವಲ್ಪ ಸೆಮಂತಕ ಮಣಿಯ ಆಸೆಗೆ ಸಿಲುಕಿ ಒಂದು ಸ್ವಲ್ಪ ತಾನು ಹೀಗೆ ಮಾಡಬಾರದ ಕೆಲಸಕ್ಕೆ ತಾನು ಪ್ರಚೋದನೆಯನ್ನು ಮಾಡ್ತಾನೆ. ಹಾಗಿದ್ರೂ ಕೂಡ ಮತ್ತೆ ಆ ಕೃಷ್ಣನ ಆದೇಶದಂತೆ ಆ ಮಣಿಯನ್ನು ಇಟ್ಕೊಂಡು ಮತ್ತೆ ತಾನು ದಾನ ಧರ್ಮಗಳ ಕೆಲಸವನ್ನೆಲ್ಲ ಮಾಡ್ತಾ ಇದ್ದಾನೆ. ಅದಾದ ಬಳಿಕ ಮುಂದೆ ಕೃಷ್ಣ ಈ ಕಡೆ ಇಂದ್ರಪ್ರಸ್ಥಕ್ಕೆ ಬರ್ತಾನೆ. ಅಂದರೆ ಆ ಸಮಯದಲ್ಲಿ ಹಸ್ತಿನಪುರದಿಂದ ಅಲ್ಲಿ ವಿಭಾಗ ಆಗಿದೆ. ಪಾಂಡವರು ಮತ್ತೆ ದ್ರೌಪದಿಯನ್ನು ಕರ್ಕೊಂಡು ಹಸ್ತಿನಪುರಕ್ಕೆ ಹೋಗಿ ಆಗಿದೆ. ಅಲ್ಲಿ ಅವರಿಗೆ ಬಿಟ್ಟುಕೊಡುವವರೆಗೆ ಸಂಬಂಧಪಟ್ಟಂತ ಆಸ್ತಿ, ಇಲ್ಲದ್ರೆ ಸುಮ್ಮನೆ ಗಲಾಟೆ ಆಗ್ತದೆ ಅಂತೆಲ್ಲ ಮಾತುಗಳು ಭೀಷ್ಮಾಚಾರ್ಯರೆಲ್ಲ ಹೇಳುತ್ತಾರೆ. ಕೊನೆಗೆ ಒಲ್ಲದ ಮನಸ್ಸಿನಿಂದ ಯಾವುದಕ್ಕೂ ಕೆಲಸಕ್ಕೆ ಬರದೇ ಇರುವಂತಹ ಹಾಳು ಕೊಂಪೆಯಂತಿದ್ದಂತಹ ಇಂದ್ರಪ್ರಸ್ಥ ಎನ್ನುವಂತಹ ಜಾಗವನ್ನು ತಗೊಳ್ಳಿ ನಿಮಗೆ ಬಿಟ್ಟುಕೊಟ್ಟಿದ್ದೇನೆ ಅಂತ ಹೇಳಿಕೊಂಡು ಧೃತರಾಷ್ಟ್ರ ನಾನು ಉದಾರಿಯಾಗಿ ತೋರಿಸಿಕೊಳ್ತಾನೆ.
ಆದರೆ ಪಾಂಡವರು ಯಾವುದೇ ಬೇಸರ ಮಾಡಿಕೊಳ್ಳದೆ ದೊಡ್ಡಪ್ಪನ ಆದೇಶವನ್ನು ಶಿರಸಾ ತಾವು ಪಾಲನೆ ಮಾಡ್ತಾ ಅದನ್ನು ತೆಗೆದುಕೊಂಡು ಹೋಗ್ತಾರೆ. ಆದರೆ ಪಾಂಡವರಂತಹ ಭಕ್ತರ ಪ್ರವೇಶದಿಂದಾಗಿ ಇಂದ್ರಪ್ರಸ್ಥ ಎನ್ನುವುದು ಇಂದ್ರನ ಲೋಕಕ್ಕೆ ಸರಿಯಾಗುವಂತಹ ರೀತಿಯಲ್ಲಿ ನಿರ್ಮಾಣ ಆಗ್ತದೆ. ಯಾವುದು ಹಾಳು ಕೊಂಪೆಯಾಗಿತ್ತೋ ಅದು ಎಲ್ಲ ಸಮೃದ್ಧಿಗಳಿಂದ ತುಂಬಿಕೊಂಡದ್ದಾಗ್ತದೆ. ಆ ಸಮಯದಲ್ಲಿ ಇಂದ್ರಪ್ರಸ್ಥಕ್ಕೆ ಹೋಗಿ ಅಲ್ಲಿಯೇ ಮಳೆಗಾಲವನ್ನೆಲ್ಲ ಕಳೆದು ಕೃಷ್ಣ ಬಳಿಕ ತಾನು ಅರ್ಜುನನ ಜೊತೆಗೆ ಯಮುನಾ ನದಿಯ ತೀರಕ್ಕೆ ಬರ್ತಾನೆ. ಅಲ್ಲಿ ಒಬ್ಬಳು ಚೆಲುವೆ ತಾನು ಕೃಷ್ಣನನ್ನು ಕುರಿತು ಆರಾಧನೆ ಮಾಡ್ತಾ, ಅಂದರೆ ವಾಸ್ತವಿಕವಾಗಿ ಸೂರ್ಯನ ಮಗಳವಳು ಹೇಳ್ತಾಳೆ, ನಾನು ವಿಷ್ಣುವನ್ನೇ ನನ್ನ ಗಂಡನನ್ನಾಗಿ ಪಡೆಯಬೇಕು ಅಂತ ತಪಸ್ಸು ಮಾಡ್ತಾ ಇದ್ದೇನೆ, ಕಾಳಿಂದಿ ಅಂತ ನನ್ನ ಹೆಸರು ಅಂತ ಹೇಳಿ ಆಕೆ ತನ್ನ ಪರಿಚಯವನ್ನು ಮಾಡಿಸಿಕೊಳ್ತಾಳೆ. ವಿಷ್ಣುವನ್ನು ಮದುವೆ ಆಗಬೇಕು ಅಂತ ಸಂಕಲ್ಪ ಮಾಡಿ ತಪಸ್ಸು ಮಾಡ್ತಾ ಇದ್ದದ್ದು ವಿಷ್ಣುವೇ ಕೃಷ್ಣನಾಗಿ ಬಂದಿರುವಂಥದ್ದು. ಹಾಗಾಗಿ ಕೃಷ್ಣ ತಾನವಳ ಆ ಪ್ರಾರ್ಥನೆಯನ್ನು ಮನ್ನಿಸಿ ಅವಳ ಜೊತೆಗೆ ವಿವಾಹ ಆಗ್ತಾನೆ. ಹೀಗೆ ಕಾಳಿಂದಿಯ ಜೊತೆಗೆ ವಿವಾಹ ಆಗ್ತಾನೆ. ಅದಾದ ಬಳಿಕ ಮತ್ತೆ ಈ ಕೃಷ್ಣನ ಸೋದರತ್ತೆ ಒಬ್ಬಳು ರಾಜಾಧಿದೇವಿ ಅಂತ, ಅವಳ ಮಗಳು ಮಿತ್ರವಿಂದ ಅಂತ. ಆ ಮಿತ್ರವಿಂದೆಯನ್ನು ಕೂಡ ತಾನು ತನ್ನ ಪರಾಕ್ರಮದಿಂದ ಅವಳನ್ನು ಅಪಹರಿಸಿಕೊಂಡು ತಾನು ಹೋಗಿ ವಿವಾಹ ಆಗ್ತಾನೆ. ಮುಂದಕ್ಕೆ ಕೋಸಲ ದೇಶದ ರಾಜ ಒಬ್ಬ ನಗ್ನಜಿತ್ ಅಂತ, ಅವನಿಗೆ ಒಬ್ಬಳು ಮಗಳು, ಅವಳ ಹೆಸರು ನೀಲಾ ಅಂತ. ಆ ನೀಲಾದೇವಿ ತಾನು ಕೃಷ್ಣನನ್ನು ಮಗಳ ಪತಿಯನ್ನಾಗಿ ಪಡೆಯಬೇಕು ಅಂತ ತಪಸ್ಸು ಮಾಡ್ತಾ ಇದ್ದವಳು. ಆ ಕನ್ಯೆಯ ವಿವಾಹಕ್ಕಾದರೂ ನಗ್ನಜಿತ್ ತಾನೊಂದು ಪಣವನ್ನಿಟ್ಟಿರ್ತಾನೆ. ಏನು ಅಂತ ಕೇಳಿದ್ರೆ, ಒಂದು 7 ಬಲಿಷ್ಠವಾದಂತಹ ಗೂಳಿ ವೃಷಭ, ಅವುಗಳನ್ನು ಬಿಟ್ಟು ಯಾರು ಏಕಕಾಲದಲ್ಲಿ ಇವುಗಳನ್ನು ನಿಗ್ರಹಿಸ್ತಾನೋ ಅಂತಹ ಪರಾಕ್ರಮಿಗೆ ನಮ್ಮ ಮಗಳನ್ನು ಕೊಟ್ಟು ವಿವಾಹ ಮಾಡುವುದು ಅಂತ ಆ ನಗ್ನಜಿತ್ ರಾಜನ ಪ್ರತಿಜ್ಞೆ. ಎಲ್ಲ ದೊಡ್ಡ ದೊಡ್ಡ ರಾಜರುಗಳು ಬಂದಿದ್ದಾರೆ, ಆದರೆ ಯಾರಿಗೂ ಕೂಡ ಆ ಗೂಳಿಗಳನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಗ್ನಜಿತ್ ಯಾವಾಗ ಕೃಷ್ಣ ಬರ್ತಾನೆ, ಕೃಷ್ಣನ ಹತ್ರ ಕೇಳಿಕೊಳ್ತಾನೆ, ಸ್ವಾಮಿ ನೀನಾದರೂ ಈ ಕಾರ್ಯವನ್ನು ನಡೆಸಿ ನನ್ನ ಮಗಳನ್ನು ವಿವಾಹ ಆಗಬೇಕು ಅಂತ ಹೇಳಿಕೊಂಡು. ಕೃಷ್ಣ ಆಯಿತು ಅಂತ ಹೇಳಿ ಆ 7 ಗೂಳಿಗಳನ್ನು ತನ್ನ ಪರಾಕ್ರಮದಿಂದ ಅತ್ಯಂತ ಲೀಲಾಜಾಲವಾಗಿ ಅವುಗಳನ್ನು ಎಳೆದಾಡಿ ತಾನು ಕಟ್ಟಿ ಹಾಕ್ತಾನೆ. ಆ ನೀಲೆಯನ್ನು ತಾನು ವಿವಾಹ ಆಗ್ತಾನೆ. ಈ ವಿಷಯದಲ್ಲಿ ಆಗಬೇಕಾದ್ರೇನೆ ಹಿಂದೆ ಅವನಿಗೆ ಉಪನಯನ ಸಂಸ್ಕಾರ ಆಗುವುದಕ್ಕಿಂತ ಮೊದಲೇ ವಿವಾಹ ಆಗಿತ್ತು ಅಂತ ನೀಲಾ ದೇವಿಯ ಹೆಸರೇನು ಬಂದಿತ್ತು, ಅವಳು ಈ ನೀಲೆಯಲ್ಲಿ ಸೇರಿಕೊಳ್ತಾಳೆ ಅಂತ ಹೇಳಿಕೊಂಡು ಇಲ್ಲಿ ತಿಳಿಸಿಕೊಂಡು ಬರ್ತಾರೆ. ಅವಳೇ ಈ ನೀಲೆಯ ಜೊತೆಗೆ ತಾನಿರ್ತಾಳೆ ಅಂತ. ಮತ್ತೆ ತಾನು ಮತ್ತೊಬ್ಬ ಸೋದರತ್ತೆಯ ಮಗಳಾಗಿ, ಮತ್ತೊಬ್ಬಾಕೆ ಸೋದರತ್ತೆಯ ಮಗಳಾದಂತಹ ಸೋದರಾಕೆ ಶ್ರುತಕೀರ್ತಿ ಅಂತ, ಅವಳ ಮಗಳು ಭದ್ರ, ಅವಳನ್ನು ವಿವಾಹ ಆಗ್ತಾನೆ. ಮುಂದಕ್ಕೆ ಮದ್ರದೇಶದ ರಾಜನ ಮಗಳಾದಂತಹ ಲಕ್ಷಣೆಯನ್ನು ತಾನು ಸ್ವಯಂವರದಲ್ಲಿ ಗೆಲ್ತಾನೆ. ಹೀಗೆ ತಾನು ಅಷ್ಟಮಹಿಷಿಯರನ್ನು ವಿವಾಹ ಆಗುವಂಥದ್ದು ತುಂಬ ವಿಸ್ತಾರವಾಗಿ ಅಲ್ಲಿ ಆ ಕಥೆಗಳನ್ನೆಲ್ಲ ಹೇಳ್ಕೊಂಡು ಬರ್ತಾನೆ. ಮುಂದೆ ಕಾಲ ಕಳೀತಾ ಇದೆ. ಕೃಷ್ಣ ದ್ವಾರಕೆಯಲ್ಲಿ ಇದ್ದಾನೆ. ಆ ಸಮಯದಲ್ಲಿ ದುರ್ಯೋಧನ ಮುಂತಾದಂತಹ ಎಲ್ಲ ರಾಜರು, ಪಾಂಡವರು ಕೃಷ್ಣನನ್ನು ಭೇಟಿಯಾಗಬೇಕು ಅಂತ ಬರ್ತಾರೆ. ಅಲ್ಲಿ ಕೃಷ್ಣ ವಾಸ್ತವಿಕವಾಗಿ ಯಾದವರೆಲ್ಲರೂ ಕೂಡ ತಾವು ಆಟ ಆಡ್ತಾ ತಮ್ಮ ಲೀಲೆಗಳನ್ನೆಲ್ಲ, ತಮ್ಮ ಆನಂದವನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದಂತಹ ಒಂದು ಪ್ರದೇಶ ರೈವತ ಪರ್ವತ ಅಂತ. ಆ ರೈವತ ಪರ್ವತದ ಜಾಗದಲ್ಲಿ ಈ ದುರ್ಯೋಧನ ಅಥವಾ ಪಾಂಡವರು, ಉಳಿದ ರಾಜರುಗಳು ಅಂತೆಲ್ಲ ಯಾರು ಬಂದಿದ್ದಾರೆ ಅವರನ್ನೆಲ್ಲ ತಾನು ಭೇಟಿ ಮಾಡ್ತಾನೆ. ಭೇಟಿಯಾಗಿ ಅವರ ಜೊತೆಗೆ ಮಾತುಕತೆಯೆಲ್ಲ ಮುಗಿಸಿ ರುಕ್ಮಿಣಿಯ ಜೊತೆಗೆ ತಾನು ಕೂತಿದ್ದಾನೆ. ಆ ಸಮಯದಲ್ಲಿ ಮೇಲಿನ ಲೋಕದಿಂದ ನಾರದರು ಇಳಿದು ಬರ್ತಾರೆ. ಇಳಿದು ಬಂದು, ಕೃಷ್ಣ, ನಿನ್ನಂತಹ ಒಬ್ಬ ವ್ಯಕ್ತಿ, ನಿನಗೆ ಸಮಾನನಾದಂತಹ ಅಥವಾ ನಿನಗಿಂತ ಉತ್ತಮನಾದಂತಹ ವ್ಯಕ್ತಿ ಬೇರೆ ಯಾರೂ ಇಲ್ಲ ಅಂತ ಹೇಳಿ ಆ ಒಂದು ಮಾತನ್ನು ಹೇಳ್ತಾನೆ. ಧನ್ಯ ಅಂತ, ನೀನೇ ಧನ್ಯನಾಗಿದ್ದೀಯಾ, ನೀನೇ ಆಶ್ಚರ್ಯನಾಗಿದ್ದೀಯಾ ಅಂತ 2 ಮಾತನ್ನು ಹೇಳ್ತಾರೆ ನಾರದರು, ಆ ಕೃಷ್ಣನ ಪರಾಕ್ರಮವನ್ನೆಲ್ಲ ತಾವು ಕಂಡುಕೊಂಡು. ಕೃಷ್ಣ ಅದಕ್ಕೆ ಒಂದು ಮಾತನ್ನು ಹೇಳ್ತಾನೆ, ದಕ್ಷಿಣಾಭಿಸ್ಸಾಕಂ ಅಂತ. ದಕ್ಷಿಣೆಯ ಜೊತೆಗಿದ್ರೆ ನಾನು ಧನ್ಯ, ನಾನು ಆಶ್ಚರ್ಯ ಅಂತ. ಏನಿದು ದಕ್ಷಿಣಾಭಿಸ್ಸಾಕ ಮತ್ತು ದಕ್ಷಿಣೆಯ ಜೊತೆಗಿರುವುದು ಅಂತಂದ್ರೆ ಏನು ಅಂತ ಹೇಳಿದ್ರೆ, ಅದಕ್ಕೆ ಅಲ್ಲಿದ್ದಂತಹ ರಾಜರುಗಳೆಲ್ಲರೂ ಕೂಡ ಏನು ಹೇಳ್ತಾ ಇದ್ದಾನೆ ಕೃಷ್ಣ. ನಾರದರು ಬಂದು ಹೇಳಿದ್ರು, ಕೃಷ್ಣ ನೀನು ಧನ್ಯನಾಗಿದ್ದೀಯಾ, ನೀನು ಆಶ್ಚರ್ಯ ಭರಿತನಾಗಿದ್ದೀಯಾ ಅಂತ. ಕೃಷ್ಣ ಪ್ರತ್ಯುತ್ತರವನ್ನು ಕೊಟ್ಟ, ದಕ್ಷಿಣೆಯ ಜೊತೆಗಿದ್ದಾಗ ಅಂತ. ದಕ್ಷಿಣೆಯ ಜೊತೆಗಿರುವುದಕ್ಕೂ ಕೃಷ್ಣ ಧನ್ಯನಾಗಿ ಆಶ್ಚರ್ಯನಾಗಿರುವುದಕ್ಕೂ ಏನಯ್ಯ ಸಂಬಂಧ ಅಂತ ಆ ರಾಜರುಗಳೆಲ್ಲ ಆಲೋಚನೆ ಮಾಡ್ತಾ ಇರ್ತಾರೆ. ಆವಾಗ ಕೃಷ್ಣನ ಆಜ್ಞೆಯಂತೆ ನಾರದರು ಹೇಳ್ತಾರೆ. ವಾಸ್ತವಿಕವಾಗಿ ಈ ಮಾತು ಬರಲಿಕ್ಕೆ ಕಾರಣ ಏನು ಅಂತಂದ್ರೆ, ನಾನು ಸ್ವಲ್ಪ ಸಮಯದ ಹಿಂದೆ
ಗಂಗಾ ನದಿಯ ತೀರಕ್ಕೆ ಹೋಗಿ ಅಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಕೂತೆ. ಆ ಸಮಯದಲ್ಲಿ ಅಲ್ಲೊಂದು ದೊಡ್ಡ ಆಮೆ ಕಂಡಿತು. ಅಷ್ಟು ದೊಡ್ಡ ಆಮೆಯನ್ನು ನಾನು ಕಂಡದ್ದಿರಲಿಲ್ಲ. ಹಾಗಾಗಿ ಆ ಆಮೆಯ ಬೃಹತ್ ಗಾತ್ರವನ್ನು ಕಂಡು ನಾನು ಹೇಳಿದೆ, ಓಹ್, ನೀನು ಧನ್ಯನಾಗಿದ್ದೀಯಾ, ನೀನು ಆಶ್ಚರ್ಯನಾಗಿ, ಯಾಕೆ ಇಂಥ ಒಂದು ಆಮೆಯನ್ನು ನಾನು ಕಂಡದ್ದಿಲ್ಲ ಅಂತ. ಅದಕ್ಕೆ ಆ ಆಮೆ ಸಾಮಾನ್ಯವಾಗಿ ಮಾತನಾಡುವಂತಹ ರೀತಿಯಲ್ಲಿಯೇ ಉತ್ತರ ಕೊಡುತ್ತದೆ. ನೋಡು, ನಾನು ದೊಡ್ಡವನಾಗಿದ್ದೀಯಾ ಅಂತ ಹೇಳಿಕೊಂಡು ನನ್ನನ್ನು ಧನ್ಯ, ನನ್ನನ್ನು ಆಶ್ಚರ್ಯ ಅಂತ ಕರಿತಾ ಇದ್ದೀಯಾ, ನಾರದರೆ ಕರಿತಾ ಇದ್ದೀರಿ. ಆದರೆ ನನ್ನಂತಹ ಈ ಬೃಹತ್ ಗಾತ್ರದ ಆಮೆಯನ್ನು ಹೊತ್ತುಕೊಂಡಿದ್ದಾಳಲ್ಲವೇ ಈ ಗಂಗೆ, ಅವಳು ನಿಜವಾಗಿ ನನಗಿಂತ ಉತ್ತಮಳು. ಹಾಗಾಗಿ ನಿಜವಾಗಿಯೂ ಧನ್ಯಳಾದವಳು ಅಥವಾ ಆಶ್ಚರ್ಯರ ಸ್ವರೂಪದಲ್ಲಿ ಇರುವವಳು ಯಾರು ಅಂತ ಕೇಳಿದರೆ ಗಂಗೆ ಅಂತ ಹೇಳಿ ಆ ಆಮೆ ನಾರದರ ಬಳಿ ಹೇಳುತ್ತಾನೆ. ಕೂಡಲೇ ನಾರದರು ಹಾಗೆ ಗಂಗೆಯ ಬಳಿಗೆ ಹೇಳಿದಾಳೆ, ಓಹ್, ಅಂತಹ ದೊಡ್ಡ ದೊಡ್ಡ ಗಾತ್ರದ ಆಮೆಗಳನ್ನೆಲ್ಲ ಹೊತ್ತಿದ್ದೀಯಲ್ವ ತಾಯಿ, ಹಾಗಾಗಿ ನೀನು ಧನ್ಯಳಾಗಿದ್ದೀಯಾ, ನೀನು ಆಶ್ಚರ್ಯಳಾಗಿದ್ದೀಯಾ ಅಂತ. ಅದಕ್ಕೆ ಗಂಗೆ ಹೇಳುತ್ತಾಳೆ, ನಾನೇನು ಧನ್ಯ, ಯಾಕೆ ನನ್ನಂತಹ ಅನೇಕ ನದಿಗಳನ್ನು ಹೊತ್ತುಕೊಂಡಿರುವಂಥದ್ದು ಸಮುದ್ರ. ನಾನು ಯಾವುದು ಕೆಲವೊಂದು ಆಮೆಗಳನ್ನು ಹೊತ್ತುಕೊಂಡಿದ್ದೇನೆ, ನಾನು ಒಬ್ಬಾಕೆ ನದಿ. ನನ್ನಂತಹ ಅನೇಕ ನದಿಗಳು ಈ ಜಗತ್ತಿನಲ್ಲಿ ಹರಿತಾ ಇವೆ. ಆ ಎಲ್ಲ ನದಿಗಳು ಹೋಗಿ ಸೇರುವುದೆಲ್ಲಿಗೆ? ಸಮುದ್ರಕ್ಕೆ. ಹಾಗಾಗಿ ಆ ಎಲ್ಲ ನದಿಗಳಿಗೆ ಆಶ್ರಯವಾಗಿರುವಂತಹ ಸಮುದ್ರವೇ ನಿಜವಾಗಿಯೂ ಕೂಡ ಧನ್ಯ, ಸಮುದ್ರವೇ ಆಶ್ಚರ್ಯ ಅಂತ ಗಂಗೆ ಆ ಮಾತನ್ನು ಹೇಳ್ತಾನೆ. ಕೂಡಲೇ ನಾರದರ ಮುಂದೆ ಸಮುದ್ರ ರಾಜ ವರುಣನ ಬಳಿಗೆ ಹೋಗಿ, ನೋಡು, ಎಂತಹ ಅದ್ಭುತವಾದ ಅತ್ಯಂತ ಹೆಚ್ಚಿನ ಪ್ರವಾಹಗಳಿಂದ ಕೂಡಿಕೊಂಡಿರುವಂತಹ ಎಲ್ಲ ನದಿಗಳಿಗೆ ನೀನು ಆಶ್ರಯನಾಗಿದ್ದೀಯಲ್ವಾ ಸಮುದ್ರ, ಹಾಗಾಗಿ ನೀನು ಧನ್ಯ, ನೀನು ಆಶ್ಚರ್ಯ ಅಂತ ಸಮುದ್ರ ರಾಜನ ಬಳಿಗೆ ನಾರದರು ಹೇಳ್ತಾರೆ. ಒಳ್ಳೆಯ ಪ್ರಕಾರ ಇದು ಹೀಗೆ ಮುಂದುವರಿಯುತ್ತದೆ. ಆಗಿ ಸಮುದ್ರನ ಬಳಿಗೆ ಹೇಳಿದಾಗ ಸಮುದ್ರ ಪೃಥ್ವಿಯ ಬಳಿಗೆ ಹೇಳ್ತಾನೆ, ಪೃಥ್ವಿ, ಯಾಕೆ ನನ್ನನ್ನು ಹೊತ್ತುಕೊಂಡಿರುವಂಥದ್ದು ಭೂಮಿ, ನಾನು ಭೂಮಿಯಲ್ಲಿರು ಅಂದರೆ ಪೃಥ್ವಿ ಅಂತ ಇಲ್ಲಿ ಪಾರ್ವತಿಯನ್ನು ಉದ್ದೇಶಿಸಿಕೊಂಡು ಹೇಳ್ತಾ ಇರುವಂಥದ್ದು. ಆ ಪಾರ್ವತಿ ನಿಜವಾಗಿಯೂ ಕೂಡ ಶ್ರೇಷ್ಠಳಾಗಿದ್ದಾಳೆ, ಹಾಗಾಗಿ ಅವಳು ಧನ್ಯಳು, ಅವಳು ಆಶ್ಚರ್ಯಳು ಅಂತ ಹೇಳ್ತಾನೆ. ನಾರದರು ಪಾರ್ವತಿಯ ಬಳಿಗೆ ಬಂದು ಹೇಳಿದಾಗ ಆವಾಗ ಪಾರ್ವತಿ ಅಂದರೆ ಪೃಥ್ವಿ ಎನ್ನುವ ಹೆಸರನ್ನು ಹೊತ್ತಿರುವಂತಹ ಪಾರ್ವತಿ ಹೇಳ್ತಾಳೆ, ನನಗೆ ಆಶ್ರಯರಾಗಿರುವಂತಹ ಪರ್ವತಗಳು ಅಂತಂದರೆ ವಾಸ್ತವಿಕವಾಗಿ ಪರ್ವತಗಳಿಗೆ ಒಂದು ಹೆಸರು ಭೂಧರ ಅಂತ. ನಿಮಗೆ ಈಗ ಅದು ಹೆಚ್ಚು ಅನುಭವಕ್ಕೆ ಬರ್ತದೆ ಗೊತ್ತಿಲ್ಲ, ಆದರೆ ಪರ್ವತಗಳ ಸ್ಥಿತಿ ಹೇಗೆ ಅಂತಂದರೆ ಅವುಗಳು ಭೂಮಿಯನ್ನು ಹೊತ್ತುಕೊಂಡಿರುವಂಥದ್ದು. ಅವುಗಳ ಆ ಮಣ್ಣಿನ ಸಾಂದ್ರತೆ ಎಲ್ಲ ಏನಿದೆ ಅಲ್ವಾ, ಅದರಿಂದಾಗಿ ಭೂಮಿ ಒಂದು ಬ್ಯಾಲೆನ್ಸ್ನಲ್ಲಿ ಇರುವುದು ಅಂತ ಪರ್ವತಗಳಿಗೆ ಭೂಧರ ಅಂತ ಹೆಸರಿದೆ. ನಾವು ಮಂಗಲಾಷ್ಟಕದಲ್ಲಿ ಕೇಳ್ತೇವೆ, ಶ್ರೀಮೇರುರ್ ಹಿಮವಾಂಶ್ಚ ಮಂದರಗಿರಿ ಕೈಲಾಸ ಶೈಲಸ್ತಥಾ ಮಾಹೇಂದ್ರೋ ಮಲಯಶ್ಚ ವಿಂಧ್ಯ ನಿಷಧೌ ಸಿಂಹಸ್ತಥಾ ರೈವತಃ ಸಹ್ಯಾದ್ರಿರ್ವರ ಗಂಧ ಮಾದನಗಿರಿರ್ ಮೈನಾಕ ಗೋಮಂತಕೌ ಇತ್ಯಾದ್ಯ ಭುವಿ ಭೂಧರಾಶ್ಚ ಸತತಂ ಕುರುವಂತು ನಹೋ ಮಂಗಲಂ ಅಂತ ಅವುಗಳನ್ನು ಭೂಧರ ಅಂತ ಕರೆದಿದ್ದಾವೆ. ಅಂದರೆ ಪೃಥ್ವಿಯನ್ನು ಹೊತ್ತುಕೊಂಡಿರುವಂಥವುಗಳು ಪರ್ವತಗಳು ಅಂತ ಪ್ರಸಿದ್ಧ. ಆದರೆ ಪರ್ವತಗಳಿಗೆ ಅಲ್ಲಿ ಹೇಳ್ತಾ ಇರುವಂಥದ್ದು ಪರ್ವತಗಳ ಒಳಗೆ ಆ ಪರ್ವತ ಎನ್ನುವ ಹೆಸರುಳ್ಳಂತಹ ಗರುಡಶೇಷ ರುದ್ರರನ್ನು, ಯಾಕೆ ಪಾರ್ವತಿಗಿಂತ ಎತ್ತರದಲ್ಲಿರುವವರು ಗರುಡಶೇಷ ರುದ್ರರು, ಅವರು ನಿಜವಾಗಿಯೂ ಕೂಡ ಧನ್ಯರು, ಅವರು ಆಶ್ಚರ್ಯರು ಅಂತ ಹೇಳಿಕೊಂಡು ಆ ಪರ್ವತದ ಹೆಸರನ್ನು ಹೇಳ್ತಾಳೆ, ಆ ಪೃಥ್ವಿ ಎನ್ನುವ ಹೆಸರುಳ್ಳಂತಹ ಪಾರ್ವತಿ. ಕೂಡಲೇ ಆಗ ನಾರದರು ಆ ಪರ್ವತ ಹೆಸರುಳ್ಳಂತಹ ಗರುಡಶೇಷ ರುದ್ರರ ಬಳಿಗೆ ಹೋಗಿ, ನೋಡಿ, ಇವೆಲ್ಲವನ್ನೂ ಕೂಡ ಹೊತ್ತುಕೊಂಡದ್ರಿಂದಾಗಿ ನೀವೇ ಧನ್ಯರು, ನೀವೇ ಆಶ್ಚರ್ಯರು ಅಂತ. ಅದಕ್ಕೆ ಆ ಪರ್ವತ ನಾಮಕರಾದಂತಹ ಗರುಡಶೇಷ ರುದ್ರರು ಹೇಳ್ತಾರೆ, ಇಲ್ಲ, ನಮಗೆ ಹುಟ್ಟಿಗೆ ಕಾರಣನಾಗಿರುವವನು ಚತುರ್ಮುಖ ಬ್ರಹ್ಮ, ಆ ಚತುರ್ಮುಖ ಬ್ರಹ್ಮನೇ ನಿಜವಾಗಿಯೂ ಕೂಡ ಧನ್ಯ, ಅವನೇ ಆಶ್ಚರ್ಯ ಅಂತ. ನಾರದರು ಮತ್ತೆ ಚತುರ್ಮುಖ ಬ್ರಹ್ಮದೇವರ ಬಳಿಗೆ ಹೋಗ್ತಾರೆ. ಅಲ್ಲಿ ಹೋಗಿ, ನೋಡು, ಈ ಪರ್ವತಗಳು ಅವುಗಳು ಪೃಥ್ವಿಯನ್ನು ಹೊತ್ತುಕೊಂಡಿವೆ, ಆ ಪೃಥ್ವಿ ಸಮುದ್ರವನ್ನು ಹೊತ್ತುಕೊಂಡಿದೆ, ಆ ಸಮುದ್ರ ನದಿಗಳನ್ನು ಹೊತ್ತುಕೊಂಡಿದೆ, ನದಿ ಗಂಗೆ ಅಥವಾ ಆಮೆಗಳನ್ನು ಇವುಗಳನ್ನೆಲ್ಲ ಹೊತ್ತುಕೊಂಡಿದೆ. ಹಾಗಾಗಿ ಇವುಗಳನ್ನೆಲ್ಲವನ್ನೂ ಕೂಡ ಧಾರಣೆ ಮಾಡಿರುವಂತಹ ಪರ್ವತಗಳಿಗೂ ನೀನೇ ಆಶ್ರಯನಾಗಿರುವುದರಿಂದಾಗಿ ನೀನು ಧನ್ಯ, ನೀನು ಆಶ್ಚರ್ಯ ಅಂತ ಚತುರ್ಮುಖ ಬ್ರಹ್ಮದೇವರ ಬಳಿಗೆ ನಾರದರು ಬಂದು ಹೇಳಿದರೆ, ಕೂಡಲೇ ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಇಲ್ಲ, ನನಗಿಂತಲೂ ಕೂಡ ಎತ್ತರದಲ್ಲಿ ಇರುವಂಥವಳು, ವೇದ ವಿದ್ಯೆಗೆ ಅಭಿಮಾನಿನಿಯಾಗಿರುವಂತಹ ಲಕ್ಷ್ಮೀದೇವಿ, ಅವಳಿಂದಲೇ ಇಡೀ ಲೋಕದ ರಕ್ಷಣೆ ಇರುವಂಥದ್ದು, ವೇದ ವಿದ್ಯೆಗಳೆಲ್ಲ ನಿಂತಿರುವಂಥದ್ದು ಅವಳಿಂದಾಗಿ. ಹಾಗಾಗಿ ನಿಜವಾಗಿಯೂ ಕೂಡ ಧನ್ಯ, ಆಶ್ಚರ್ಯಳಾಗಿರುವವಳು ಅವಳು ಅಂತ ಹೇಳ್ತಾಳೆ. ಹೀಗೆ ಆ ಅಲ್ಲಿ ಅವಳಿಗೆ ಆಗಬೇಕಾದ್ರೆ ಯಜ್ಞಕ್ಕೆ
ವೇದ ಮಂತ್ರಗಳಿಗೆ ಅಭಿಮಾನಿನಿಯಾಗಿರುವಂತಹ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿ ತಾನು ಮುಂದಕ್ಕೆ ಹೇಳ್ತಾಳೆ, ನಾನು ಹೀಗೆ ಇರಲಿಕ್ಕೆ ಕಾರಣವಾಗಿರುವಂಥದ್ದು ಏನು ಅಂತ ಕೇಳಿದರೆ, ನನ್ನ ಒಡೆಯನಾದಂತಹ ಭಗವಂತ, ಅವನು ಯಜ್ಞ, ಎಲ್ಲ ವೇದ ಮಂತ್ರಗಳನ್ನು ವಿನಿಯೋಗ ಮಾಡುವಂಥದ್ದು ಯಜ್ಞಯಾಗಾದಿಗಳಲ್ಲಿ. ಹಾಗಾಗಿ ಆ ಯಜ್ಞಯಾಗಾದಿಗಳಲ್ಲಿ ಸ್ತುತಿಸಲ್ಪಡುವಂತಹ ಯಜ್ಞ ಶಬ್ದದಿಂದ, ಯಜ್ಞ ಶಬ್ದದ ಅರ್ಥವೇ ಅದು, ಏನೇನು ಜಗತ್ತಿನಲ್ಲಿ ಇದೆಯೋ ಅವೆಲ್ಲವನ್ನು ತಿಳ್ಕೊಂಡವನು ಯಾರೋ ಅವನು ಯಜ್ಞ ಅಂತ ನಾರಾಯಣನ ಹೆಸರದು. ಯಾಕೆ? ಭೂತ, ವರ್ತಮಾನ, ಭವಿಷ್ಯತ್ ಕಾಲದ ಯಾವೆಲ್ಲ ಪದಾರ್ಥಗಳು ಇವೆಯೋ ಅವುಗಳನ್ನೆಲ್ಲವನ್ನೂ ಕೂಡ ಪರಿಪೂರ್ಣವಾಗಿ ತಿಳ್ಕೊಂಡಿರುವವನು ಒಬ್ಬನೇ ಜಗತ್ತಿನಲ್ಲಿರುವವನು ನಾರಾಯಣ. ಅದಕ್ಕೆ ಅವನಿಗೆ ಯಜ್ಞ ಅಂತ ಹೆಸರು. ಆ ಯಜ್ಞನಾಮಕನಾದಂತಹ ಭಗವಂತನೇ ನಿಜವಾಗಿಯೂ ಕೂಡ ಧನ್ಯ, ಆಶ್ಚರ್ಯ ಅಂತ ಆ ಭಗವಂತನ ಬಗ್ಗೆ ತಾನು ಹೇಳ್ತಾಳೆ. ಹೀಗೆ ಯಜ್ಞದಿಂದ, ವಸ್ತುತಃ ಯಜ್ಞ ಎನ್ನುವುದಾಗಿ ವೇದಾಭಿಮಾನಿಯಾದಂತಹ ಲಕ್ಷ್ಮಿಯೂ ಕರೆಯಲ್ಪಡ್ತಾಳೆ ಯಜ್ಞ ಅಂತ, ಭಗವಂತ ಯಜ್ಞ ಅಂತ ಕರೆಯಲ್ಪಡ್ತಾನೆ. ಹೀಗೆ ಅವನು ಧನ್ಯ, ಆಶ್ಚರ್ಯ ಅಂತ ಹೇಳಿದಾಗ ಆ ವಿಷ್ಣುವೇ, ಯಾರು ಯಜ್ಞನಾಮಕನಾದಂತಹ ಮಹಾವಿಷ್ಣುವೇ ಇದ್ದಾನೆ, ಅವನ ಬಳಿಗೆ ಬಂದು, ಅವನದ್ದೇ ಅವತಾರವಾಗಿರುವಂತಹ ಕೃಷ್ಣನ ಬಳಿಗೆ ಬಂದು ಈಗ ನಾರದರು ಆ ಮಾತನ್ನು ಹೇಳ್ತಾ ಇದ್ದಾರೆ. ಕೃಷ್ಣ ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತ ಹೀಗೆ ಇಡೀ ಸುತ್ತು ಹಾಕುವಂಥದ್ದು. ಆ ಮಾತನ್ನು ಕೇಳಿದಾಗ ಕೃಷ್ಣ ಹೇಳ್ತಾನೆ, ವಾಸ್ತವಿಕವಾಗಿ ನಾನು ದಕ್ಷಿಣೆಯಿಂದ ಸಹಿತನಾಗಿದ್ದಾಗ ಮಾತ್ರ ಧನ್ಯ, ಆಶ್ಚರ್ಯ. ದಕ್ಷಿಣ ಅಂತಂದ್ರೆ ಲಕ್ಷ್ಮೀದೇವಿ. ಯಾಕೆ ಅಂತಂದ್ರೆ ಯಜ್ಞದಲ್ಲಿ ಯಜ್ಞ ಪೂರ್ಣತೆಯನ್ನು ಪಡೆಯುವಂಥದ್ದು ಲಕ್ಷ್ಮಿಯಿಂದ. ದಕ್ಷಿಣೆ ಕೊಡು, ಅದಕ್ಕೆ ವಾಸ್ತವಿಕವಾಗಿ ಹೋಮ ಮಾಡಿದರೆ ಯಾಕೆ ದಕ್ಷಿಣೆ ಕೊಡಬೇಕು? ಹೋಮ ಮಾಡಿ ದಕ್ಷಿಣೆ ಕೊಡುವುದಕ್ಕೆ ಕಾರಣವೇ ಇದು. ಹೋಮ ಯಜ್ಞ ಅಂತಂದ್ರೆ ಇದು ಭಗವಂತನ ಆರಾಧನೆ. ಅವನ ಆರಾಧನೆ ಹೇಗಿರಬೇಕು? ದಕ್ಷಿಣೆಯಿಂದ ಸಹಿತವಾಗಿರಬೇಕು. ದಕ್ಷಿಣೆ ಕೊಡದೇ ಇದ್ರೆ ಕೇವಲ ನಾರಾಯಣನನ್ನು ಪೂಜೆ ಮಾಡಿದರೆ ಆ ಪೂಜೆ ಸಫಲ ಆಗುವುದಿಲ್ಲ. ಯಾಕೆ? ಲಕ್ಷ್ಮೀನಾರಾಯಣರನ್ನು ಇಬ್ಬರನ್ನು ಒಟ್ಟಿಗೆ ಪೂಜಿಸಬೇಕು. ಅನ್ಯೋನ್ಯೇನ ವಿನಾಭಾವ ಅನ್ಯೋನ್ಯೇನ ಸಮನ್ವಯಾತ್ ಅಂತ ಲಕ್ಷ್ಮೀ ತಂತ್ರ ಹೇಳ್ತದೆ. ಇಬ್ಬರೂ ಕೂಡ ಪರಸ್ಪರ ಬೇರೆ ಇರುವವರಲ್ಲ. ಒಬ್ಬರನ್ನೇ ಪೂಜೆ ಮಾಡುವಂತಹ ಪದ್ಧತಿಗೆ ಅವರ ಅನುಮತಿಯನ್ನೇ ಕೊಟ್ಟಿಲ್ಲ. ನೀವು ಪೂಜೆ ಮಾಡ್ತೀರಾ, ಲಕ್ಷ್ಮೀ ಪೂಜೆ ಮಾಡ್ತೀರಾ, ನಾರಾಯಣನ ಪೂಜೆ ಮಾಡಬೇಕು. ನಾರಾಯಣನ ಪೂಜೆ ಮಾಡ್ತೀರಾ, ಲಕ್ಷ್ಮಿಯ ಜೊತೆಗೇ ಅವನ ಪೂಜೆಯನ್ನು ಮಾಡಬೇಕು. ಖಾಲಿ ಒಬ್ಬೊಬ್ಬರನ್ನೇ ಪೂಜೆ ಮಾಡ್ತೇವೆ ಅಂತಂದ್ರೆ ಅದು ನಮಗೆ ಫಲಕ್ಕೆ ಕಾರಣ ಆಗುವುದಿಲ್ಲ. ಏನೋ ವಿಪರೀತವಾದ ಫಲಗಳು ಬರಬಹುದೇ ಹೊರತು ನಾವು ಆಲೋಚಿಸಿದಂತಹ ಸಾತ್ವಿಕವಾದಂತಹ ಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಕೃಷ್ಣ ತಾನು ತೋರಿಸಿಕೊಡ್ತಾನೆ. ದಕ್ಷಿಣೆಯ ಜೊತೆಗಿದ್ದಾಗ ಯಜ್ಞ ಪೂರ್ಣತೆಯನ್ನು ಪಡ್ಕೊಳ್ತದೆ ಹೇಗೋ ಹಾಗೆ ದಕ್ಷಿಣಾನಾಮಕಳಾದಂತಹ ಲಕ್ಷ್ಮಿ ಇದ್ದಾಗ ಯಜ್ಞನಾಮಕನಾದಂತಹ ನಾರಾಯಣ ತಾನು ಕರ್ಮಕ್ಕೆ ಸಂಪೂರ್ಣವಾದ ಫಲವನ್ನು ಕೊಡುವವನಾಗ್ತಾನೆ. ಹಾಗೆ ತನ್ನ ಧನ್ಯತೆಯನ್ನು, ತನ್ನ ಆಶ್ಚರ್ಯತ್ವವನ್ನು ತಾನು ತೋರಿಸಿಕೊಡ್ತಾನೆ. ಯಾಕೆ ಇಲ್ಲಿಗೆ ಬಂದು ಹೇಳಿರುವಂಥದ್ದು ಅಂತ ಕೇಳಿದ್ರೆ, ಅದೇ ವಿಷ್ಣುವೇ ಕೃಷ್ಣನಾಗಿ ಬಂದಿರುವುದು ಅಂತ ಜಗತ್ತಿಗೆ ತೋರಿಸಿಕೊಡುವುದಕ್ಕೋಸ್ಕರ. ಇಷ್ಟು ಕಥೆಯನ್ನು ರಾಜರುಗಳಿಗೆ ಹೇಳಿ ನೀವು ಸುಮ್ಮನೆ ಕೃಷ್ಣನನ್ನು ಸಾಮಾನ್ಯ ಅಂತ ತಿಳ್ಕೊಳ್ಬೇಡಿ, ಕೃಷ್ಣ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರನಾಗಿದ್ದಾನೆ ಅಂತ ಅಲ್ಲಿ ತಾವು ವಿವರಿಸಿ ಹೇಳ್ತಾರೆ. ಹೀಗೆ ಮುಂದಕ್ಕೆ ಕೃಷ್ಣ ತಾನು ತನ್ನ ಸಾಮರ್ಥ್ಯವನ್ನೆಲ್ಲ ತೋರಿಸಿಕೊಳ್ತಾ ಆ ಸಮಯದಲ್ಲಿ ಭೀಷ್ಮ, ದ್ರೋಣ, ಕೃಪ ಇವರೆಲ್ಲರೂ ಕೂಡ ಒಟ್ಟು ಸೇರಿ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾರೆ. ವಸ್ತುತಃ ಅಲ್ಲಿ ಅದು ಕುಂತಿಯದೊಂದು ಪ್ರಾರ್ಥನೆಯಂತೆ, ತನ್ನ ಸ್ವಾಮಿ ನಿನ್ನ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿಕೊಡಬೇಕು ಅಂತ. ಅದಕ್ಕಾಗಿ ಇವರೆಲ್ಲರೂ ಕೂಡ ಒಟ್ಟು ಸೇರಿ ಕೃಷ್ಣನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ಆದರೆ ಕೃಷ್ಣ ತಾನು ಯಾವುದೇ ಆಯುಧಗಳನ್ನು ಹಿಡಿಯದೆಯೂ ಕೂಡ ಅವರ ಮುಂದಕ್ಕೆ ಯುದ್ಧಕ್ಕೆ ನಿಂತು ಕ್ಷಣಾರ್ಧದಲ್ಲಿ, ಅಂದರೆ ಸ್ವಲ್ಪ ಕಾಲದಲ್ಲಿ ಎಲ್ಲರೂ ಕೂಡ ತಮ್ಮ ಆಯುಧಗಳನ್ನು ಚೆಲ್ಲಿ ಕುತ್ಕೊಳ್ಳುವ ಹಾಗೆ ಆಗಿಬಿಡ್ತದೆ. ಕೃಷ್ಣ ತನ್ನ ಅಂತಹ ಪರಾಕ್ರಮವನ್ನು ತೋರಿಸ್ತಾನೆ. ಅಲ್ಲಿ ಮಧ್ಯದಲ್ಲಿ ಭೀಮಸೇನ, ಅವನು ಯಾವತ್ತೂ ಕೂಡ ಕೃಷ್ಣನ ಎದುರಿಗೆ ಯುದ್ಧಕ್ಕೆ ನಿಲ್ಲುವವನಲ್ಲ. ಕೃಷ್ಣನಿಗೆ ವಿರುದ್ಧವಾದ ಯಾವ ಆಲೋಚನೆಯನ್ನು ಯಾವ ಕಾಲದಲ್ಲೂ ಕೂಡ ಮಾಡುವವನಲ್ಲ ಭೀಮಸೇನ. ಈಗ ಕೃಷ್ಣನ ಎದುರಿಗೆ ಯುದ್ಧಕ್ಕೆ ಬಂದಿದ್ದಾನಲ್ವಾ ಅಂತ ಕೇಳಿದರೆ, ವಾಸ್ತವಿಕವಾಗಿ ಅಲ್ಲಿಯೂ ಕೂಡ ಕೃಷ್ಣನ ಜೊತೆಗೆ ಭೀಮಸೇನ ತಾನು ನೇರವಾಗಿ ಯುದ್ಧಕ್ಕೆ ಬರುವುದಿಲ್ಲ. ಮತ್ತೇನು ಅಂತ ಕೇಳಿದರೆ, ಆ ಭೀಮ ಕೃಷ್ಣನ ರಥದ ಚಕ್ರವನ್ನು ಹಿಡ್ಕೊಂಡು ನಿಂತ್ಕೊಂಡು ಬಿಡ್ತಾನೆ, ಅಷ್ಟೇ ಮಾಡ್ತಾನೆ. ದೇವರ ಎದುರು ನೇರ ಯುದ್ಧಕ್ಕೆ ಹೋಗಿ ಬಿಡುವುದಿಲ್ಲ. ಕೊನೆಗೆ ಕೃಷ್ಣನೇ ತಾನು ಭೀಮಸೇನನನ್ನು ಅಲ್ಲಿಂದ ಬಿಡಿಸಿ ತನ್ನ ಸಾಮರ್ಥ್ಯವನ್ನು ತಾನು ತೋರಿಸಿಕೊಡ್ತಾನೆ. ಯಾವ ರಾಜರುಗಳಿಗೂ ಕೂಡ ತಾನು ಸಿಲುಕಿಕೊಡುವವನಲ್ಲ. ಎಂತಹ ದೇವತೆಗಳು ಬಂದರೂ ಕೂಡ ನಾನು ಅವರ ವಶವರ್ತಿಯಾಗುವುದಿಲ್ಲ ಅಂತ ಕೃಷ್ಣ ತನ್ನ ಸಾಮರ್ಥ್ಯವನ್ನು ತೋರಿಸಿಕೊಳ್ತಾನೆ. ಅದಾದ ಮೇಲೆ ಮುಂದಕ್ಕೆ ಈ ಸತ್ಯಭಾಮೆಯನ್ನು ಓಲೈಸುವುದಕ್ಕಾಗಿ ಕೃಷ್ಣ ತಾನು ವಿಶೇಷವಾಗಿ ಅವಳಿಗೆ
ಪಾರಿಜಾತ ಪುಷ್ಪದ ವ್ಯವಸ್ಥೆಯನ್ನು ಮಾಡಿಕೊಡುವಂಥದ್ದು, ಆ ವಿಷಯಗಳನ್ನೆಲ್ಲ ತಾನು ಹೇಳಿಕೊಂಡು ಆ ವಿಷಯವೆಲ್ಲ ಭಾಗವತದಲ್ಲಿ ಮುಂದೆ ವಿವರಿಸಿಕೊಂಡು ಬರ್ತಾರೆ. ಅದಕ್ಕೆ ಕಾರಣ ಆಗುವಂಥದ್ದು ಏನು ಅಂತ ಹೇಳಿದ್ರೆ ನರಕಾಸುರನ ಸಂಹಾರದ ಒಂದು ಪ್ರಕ್ರಿಯೆ. ವಾಸ್ತವಿಕವಾಗಿ ನರಕಾಸುರನು ಬ್ರಹ್ಮದೇವರ ವರದಿಂದ ಅವಧ್ಯನಾಗಿದ್ದವನು, ಚತುರ್ಮುಖ ಬ್ರಹ್ಮದೇವರ ವರ, ಯಾರು ಕೂಡ ಅವನನ್ನು ಕೊಲ್ಲುವವರಿರಲಿಲ್ಲ. ಹಾಗಾಗಿ ಆತ ತನ್ನ ಪರಾಕ್ರಮವನ್ನು ತೋರಿಸಿಕೊಂಡು ತಾನು ಇದ್ದ. ಅವನಿಗೆ ಇದ್ದಂಥದ್ದು ಏನು ಅಂತಂದರೆ ತಾನು ಏಕಚಕ್ರಾಧಿಪತಿಯಾಗಬೇಕು ಅಂತ. ಆ ಕಾರಣದಿಂದಾಗಿ ತಾನು ಎಲ್ಲ ರಾಜಕುಮಾರಿಯರನ್ನು ತನ್ನ ಬಂಧನದಲ್ಲಿ ಇರಿಸಿಕೊಂಡಿದ್ದ. ಜರಾಸಂಧ ಅವನಿಗೆ ಇದ್ದದ್ದು ಹೀಗೆ, ತಾನು ದೊಡ್ಡ ಎಲ್ಲರ ಸಾಮ್ರಾಟ್ ರಾಜನೆನಿಸಿಕೊಳ್ಬೇಕು, ಚಕ್ರವರ್ತಿ ಅಂತ ಎನಿಸಿಕೊಳ್ಬೇಕು ಅಂತ. ಹಾಗಾಗಿ ಎಲ್ಲ ರಾಜಕುಮಾರರನ್ನು ತಾನು ಬಂಧಿಸಿ ಇಟ್ಟವನಾಗಿದ್ದ ಜರಾಸಂಧ, ರಾಜಕುಮಾರಿಯರನ್ನು ಬಂಧಿಸಿ ಇಟ್ಟವನಾಗಿದ್ದ ಈ ನರಕಾಸುರ. ಆ ನರಕಾಸುರನ ಬಳಿಗೆ ಅವನದ್ದು ಪ್ರಾಗ್ಜ್ಯೋತಿಷಪುರ ಅಂತ, ಈಗಿನ ಅಸ್ಸಾಂ ಅಂತ ನಾವೇನು ಹೇಳ್ತೇವೆ ಆ ಪ್ರದೇಶ ಪ್ರಾಗ್ಜ್ಯೋತಿಷಪುರ ಅಂತ. ಅಲ್ಲಿ ಈ ಅವನ ಏನು ವಿಷಯ ಗೊತ್ತಾದಾಗ ಕೃಷ್ಣ ಹಾಗೂ ಸತ್ಯಭಾಮಿ ಅವರಿಬ್ಬರೂ ಕೂಡ ಗರುಡನ ಮೇಲೇರಿ ತಾವು ಹೋಗ್ತಾರೆ. ಆ ಪ್ರಾಗ್ಜ್ಯೋತಿಷಪುರದಲ್ಲಿ ಅಲ್ಲಿ ಅವನದ್ದು ಸಿಕ್ಕಾಬಟ್ಟೆ ಸೆಕ್ಯುರಿಟಿ ನರಕಾಸುರನದ್ದು. ಈ ಗಿರಿದುರ್ಗ ಜಲದುರ್ಗ ಅಂತೆಲ್ಲ, ಅಂದರೆ ದೊಡ್ಡ ದೊಡ್ಡ ಪರ್ವತಗಳ ಕೋಟೆಯನ್ನೇ ನಿರ್ಮಾಣ ಮಾಡಿಕೊಂಡು ಹೊರಗಿನಿಂದ ಶತ್ರುಗಳು ಆಕ್ರಮಣ ಮಾಡದೇ ಇರುವಂತೆ ತಾನು ನೋಡಿಕೊಂಡಿದ್ದ. ಮತ್ತು ಜಲದುರ್ಗ ಅಂತ ಅತ್ಯಂತ ಆಳವಾದ ಕಂದಕಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ನೀರನ್ನು ಹರಿಸಿ ಅದರಲ್ಲಿ ಒಂದಿಷ್ಟು ಮೊಸಳೆ ಮೊದಲಾದಂತಹ ಭಯಂಕರವಾದ ಪ್ರಾಣಿಗಳನ್ನು ತುಂಬಿಸಿ, ಯಾರೂ ಕೂಡ ಆ ಪರ್ವತವನ್ನು ಏರಿ ಕೆಳಗಿಳಿದು ಮತ್ತೆ ಈ ಕಂದಕದಿಂದ ಕೂಡಿಕೊಂಡಂತಹ ಆ ನೀರನ್ನೆಲ್ಲ ದಾಟಿಕೊಂಡು ಈಜಿಕೊಂಡು ಬರಬೇಕಾದ್ರೆ ಸುಮಾರು ಹೊತ್ತಾಗ್ತದೆ. ಅಷ್ಟರಲ್ಲಿ ಯಾರು ಬದುಕುತ್ತಾರೆ ಯಾರು ಸಾಯ್ತಾರೆ ಅಂತ ಗೊತ್ತಿಲ್ಲ. ಯಾಕೆ ಅಲ್ಲಿರುವಂತಹ ಮೊಸಳೆ ಇವುಗಳೇ ಮೊದಲಾದವುಗಳೇ ತಿಂದುಕೊಂಡು ಬಿಡ್ತವೆ. ಹಾಗಾಗಿ ಅವುಗಳನ್ನೆಲ್ಲವನ್ನೂ ಕೂಡ ತಾನು ನಿರ್ಮಿಸಿ ತನ್ನ ಭಯಂಕರವಾದಂತಹ ಭದ್ರವಾದಂತಹ ಕೋಟೆಯನ್ನು ನಿರ್ಮಾಣ ಮಾಡಿಕೊಂಡು ನರಕಾಸುರ ಇದ್ದವ. ಆ ಕೃಷ್ಣ ಗರುಡನ ಮೇಲೇರಿ ತಾನು ಅದನ್ನೆಲ್ಲವನ್ನು ಭೇದಿಸಿಕೊಂಡು ಮುಂದಕ್ಕೆ ಸಾಗ್ತಾನೆ. ಅವನ ನರಕಾಸುರನ ಬಳಿ ಇದ್ದಂತಹ ಅನೇಕ ಮಂದಿ, ಮುರ, ಪೀಠ, ನಿಶುಂಭ, ಹಯಗ್ರೀವ, ಪಂಚಜನ ಅಂತೆಲ್ಲ ಅನೇಕ ಮಂದಿ ಅವನ ನರಕಾಸುರನ ಬಳಿಯಲ್ಲಿದ್ದವರು. ಅವರನ್ನೆಲ್ಲರನ್ನೂ ಕೂಡ ಕೃಷ್ಣ ತಾನು ಕೊಂದು ಹಾಕ್ತಾನೆ. ಹಾಗೆ ಅಲ್ಲಿ ಇದ್ದಂತಹ ಮುರನನ್ನು ಕೊಂದದ್ರಿಂದಾಗಿ ಕೃಷ್ಣನಿಗೆ ಮುರಾರಿ ಅಂತ ಹೆಸರು ಬಂದದ್ದು. ಮುರ ಎಂಬಂತಹ ಒಬ್ಬ ದುಷ್ಟನನ್ನು ಕೊಂದದ್ರಿಂದಾಗಿ. ಮುಂದಕ್ಕೆ ನರಕಾಸುರನ ಬಳಿಗೆ ಬರ್ತಾನೆ ಗರುಡ. ಅವನ ರೆಕ್ಕೆಯಿಂದಲೇ ನರಕಾಸುರನ ಸೈನ್ಯವನ್ನೆಲ್ಲವನ್ನೂ ಕೂಡ ತಾನು ಧ್ವಂಸ ಮಾಡಿ ಹಾಕ್ತಾನೆ. ಬಳಿಕ ಕೃಷ್ಣ ಆ ನರಕಾಸುರನನ್ನು ತಾನು ಸಾಯಿಸ್ತಾನೆ. ಆ ಸಮಯದಲ್ಲಿ ಈ ಸಹಾಯಕ್ಕೆ ಅಂದರೆ ಅಲ್ಲಿ ಇದ್ದವಳು ಸತ್ಯಭಾಮೆ. ಆ ಸತ್ಯಭಾಮೆ ತಾನು ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಹೀಗೆ ಇಲ್ಲಿ ನರಕಾಸುರನನ್ನು ಕೊಂದ ಬೆನ್ನಲ್ಲಿಯೇ ಆ ಭೂದೇವಿ ತಾನು ನರಕಾಸುರನ ತಾಯಿ, ಅಂದರೆ ಭೂಮಿಗೆ ಅಭಿಮಾನಿಯಾದಂತಹ ದೇವಿ, ಲಕ್ಷ್ಮಿಯ ಭೂರೂಪ ಅಲ್ಲ, ಅದು ನಾವು ಸ್ಪಷ್ಟಪಡಿಸಿಕೊಳ್ಬೇಕು. ಭೂಮಿಗೆ ಅಭಿಮಾನಿಯಾಗಿರುವಂತಹ ದೇವಿ ಭೂದೇವಿ ಯಾರಿದ್ದಾಳೆ, ಅವಳು ಆ ನರಕಾಸುರನ ಮಗನಾದಂತಹ ಭಗದತ್ತನನ್ನು ಕೃಷ್ಣನ ಬಳಿಗೆ ಕರ್ಕೊಂಡು ಬಂದು, ಕೃಷ್ಣ ಇವನನ್ನು ನೀನು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾಳೆ. ಆ ಕೂಡಲೇ ಕೃಷ್ಣ ತಾನು ಭಗದತ್ತನಿಗೆ ಅನುಗ್ರಹವನ್ನು ಮಾಡಿ ಅವನನ್ನು ಆ ಪ್ರಾಗ್ಜ್ಯೋತಿಷಪುರದ ರಾಜನನ್ನಾಗಿ ಮಾಡ್ತಾನೆ. ಮತ್ತೆ ಆ ನರಕಾಸುರ ತಾನು ಕಟ್ಟಿ ಹಾಕಿದ್ದಂತಹ ಕನ್ಯೆಯರು, ರಾಜಕುಮಾರಿಯರು ಯಾರು, ಒಬ್ರ ಇಬ್ರ 16,100 ಮಂದಿ ಕನ್ಯೆಯರು ನೋಡಿ. ಇಡೀ ಭಾರತದಲ್ಲಿದ್ದಂತಹ ಅಂದರೆ ಆ ಪರಿಸರ ಪ್ರಪಂಚದಲ್ಲಿ ಇದ್ದಂತಹ ಎಲ್ಲ ರಾಜಕುಮಾರರನ್ನು ಜರಾಸಂಧ ತಾನು ಬಂಧಿಸಿ ಇಟ್ಟಿದ್ರೆ, ಅಲ್ಲಿ ತಾನು ನರಮೇಧವನ್ನು ಮಾಡಬೇಕು ಅಂತ ಅವ ಹೊರಟಿದ್ರೆ, ಇಲ್ಲಿ ಎಲ್ಲ ರಾಜಕುಮಾರಿಯರನ್ನು ಕಟ್ಟಿ ಹಾಕಿದ್ದಾನೆ ನರಕಾಸುರ. 16,100 ಮಂದಿ ಅಂತಂದ್ರೆ ಎಷ್ಟು ರಾಜಮನೆತನದ ಸ್ತ್ರೀಯರಿದ್ದಾರೆ, ಕನ್ಯೆಯರಿದ್ದಾರೆ ಆಲೋಚನೆ ಮಾಡಿ. ಅವರೆಲ್ಲರೂ ಕೂಡ ವಾಸ್ತವಿಕವಾಗಿ ಸಾಮಾನ್ಯರಲ್ಲ, ಅಗ್ನಿಯ ಪುತ್ರರವರು, ಅಗ್ನಿದೇವನ ಮಕ್ಕಳು. ಕೃಷ್ಣನ ಮಡದಿಯರಾಗಬೇಕು ನಾವು ಅಂತ ಹೇಳಿಕೊಂಡು ತಪಸ್ಸು ಮಾಡಿ ತಾವು ಆ ರೀತಿಯಾಗಿ ಹುಟ್ಟಿ ಬಂದಿರುತ್ತಾರೆ. ಅವರು ತಪಸ್ಸು ಮಾಡಿದ್ದು ಯಾರಲ್ಲಿ ಅಂತ ಕೇಳಿದ್ರೆ ವಾಯುದೇವರನ್ನು ಕುರಿತು. ವಾಯುದೇವರಲ್ಲಿ ತಪಸ್ಸು ಮಾಡಿ ವಾಯುದೇವರ ವರಬಲದಿಂದ ತಾವು ಸ್ತ್ರೀಯರಾಗಿ ಹುಟ್ಟಿ ಬಂದು ಹೀಗೆ ಬೇರೆ ಬೇರೆ ಪಟ್ಟಣದ ರಾಜಕುಮಾರಿಯರಾಗಿ ಇದ್ದುಕೊಂಡು ತಾವು ಇದ್ದವರಾಗಿದ್ರು. ಅವರನ್ನೆಲ್ಲ ನರಕಾಸುರ ಬಂಧಿಸಿಟ್ಟಿದ್ದ. ಕೃಷ್ಣ ಅವರನ್ನೆಲ್ಲರನ್ನೂ ಕೂಡ ತಾನು ಬಿಡಿಸಿದ ಬಳಿಕ ಪಾಪ ಅವರಾದರೂ ಏನು ಮಾಡುವಂಥದ್ದು? ಕೃಷ್ಣ ನಾವೆಲ್ಲಿಗೆ ಹೋಗುವಂಥದ್ದು? ಯಾಕೆ ಪರಪುರುಷನ ಸೆರೆಮನೆಯಲ್ಲಿ ಇದ್ದವರು ವಾಸ್ತವಿಕವಾಗಿ ಲೋಕದಲ್ಲಿ ಇನ್ನೊಬ್ಬನ ಮನೆಯಲ್ಲಿ ಇದ್ದಾರೆ ಅಂತಂದು ಕೂಡಲೇ
ಅಲ್ಲಿ ಏನು ನಡೆದಿದೆ, ಏನಾಗಿದೆ ಎನ್ನುವುದನ್ನು ವಿಚಾರಿಸುವವರು ಯಾರೂ ಇಲ್ಲ. ಒಂದಿಷ್ಟು ತಾವು ಅಪಪ್ರಚಾರವನ್ನು ಮಾಡಿಕೊಂಡು ಬರ್ತಾರೆ. ಹಾಗಾಗಿ ಕೃಷ್ಣ ನಮ್ಮನ್ನು ನೀನೇ ರಕ್ಷಣೆ ಮಾಡಬೇಕು, ಉದ್ಧಾರ ಮಾಡಬೇಕು ಅಂತ ಕೇಳಿಕೊಂಡಾಗ ಅವನಿಗೆ ಆ ವಿಷಯದ ಸತ್ಯ ಪರಿಚಯ ಇರುವಂಥದ್ದಾದ್ದರಿಂದಾಗಿ ಕೃಷ್ಣನಿಗೆ ತಾನವರನ್ನೆಲ್ಲರನ್ನೂ ಕೂಡ ವರಿಸ್ತಾನೆ, ಅವರಿಗೆ ಅನುಗ್ರಹವನ್ನು ಮಾಡ್ತಾನೆ. ಅದಾದ ಬಳಿಕ ಇಲ್ಲಿ ಹೀಗೆ ಕೃಷ್ಣ ಹಾಗೂ ಅದೇ ಸತ್ಯಭಾಮೆಯರು ಅವರು ನಂದನವನ, ಸ್ವರ್ಗದ ನಂದನವನಕ್ಕೆ ಸಾಗಿದ್ದಾರೆ. ಅಲ್ಲಿ ಕೆಲವು ಕಾಲ ಇರುತ್ತಾರೆ. ಅಲ್ಲಿಂದ ಹೊರಡಬೇಕು ಅಂತ ಆಲೋಚನೆ ಮಾಡಿದಾಗ ಸತ್ಯಭಾಮೆ ಅಲ್ಲಿದ್ದಂತಹ ಪಾರಿಜಾತ ವೃಕ್ಷ ಬೇಕು ಅಂತ ಕೇಳ್ತಾಳೆ. ನನಗೆ ಅದರ ಹೂ ಬೇಕು ಸ್ವಾಮಿ ಅಂತ. ಕೃಷ್ಣ ಅದನ್ನು ಕಿತ್ತುಕೊಂಡು ಗರುಡನನ್ನು ಏರಿಕೊಂಡು ಹೊರಟಾಯಿತು ಕೃಷ್ಣ ಸತ್ಯಭಾಮೆಯರು. ಕೂಡಲೇ ಇಂದ್ರನ ಪತ್ನಿಯಾದಂತಹ ಶಚೀದೇವಿಗೆ, ಇವರಿಬ್ಬರಿಗೂ ಕೂಡ ವಿಷಯ ಗೊತ್ತಾಗ್ತದೆ. ಕೃಷ್ಣ ಪಾರಿಜಾತ ವೃಕ್ಷವನ್ನು ಅಪಹರಿಸಿಕೊಂಡು ಹೋಗ್ತಾ ಇದ್ದಾನೆ ಸತ್ಯಭಾಮೆಯ ಬಯಕೆಯಂತೆ ಅಂತ. ಶಚೀದೇವಿ ಇಂದ್ರನಿಗೆ ಚೂ ಬಿಡ್ತಾಳೆ. ಏನು ನಮಗೆ ಸಂಬಂಧಪಟ್ಟದ್ದು, ಕೃಷ್ಣ ಹಿಡ್ಕೊಂಡು ಹೋಗುವುದು ಅಂತಂದ್ರೆ ಏನು, ಸ್ವರ್ಗಕ್ಕೆ ಸಂಬಂಧಪಟ್ಟದ್ದಲ್ವಾ ಅದು ಅಂತ ಹೇಳಿಕೊಂಡು ಶಚೀದೇವಿ ತಾನು ಕುಮ್ಮ ಕೊಡ್ತಾಳೆ. ಅವಳ ಹೆಂಡತಿಯ ಮಾತು ಕೇಳದೇ ಇದ್ರೆ ಆಗುವುದಿಲ್ಲ, ಮತ್ತೆ ರಾತ್ರಿ ಮನೆಗೆ ಬರಬೇಕಲ್ವ. ಹಾಗಾಗಿ ಇಂದ್ರ ತಾನು ಆ ಕೃಷ್ಣನ ಮೇಲೆ ಹೋರಾಡಲಿಕ್ಕೆ ಬರ್ತಾನೆ. ವಸ್ತುತಃ ಆ ಸಮಯದಲ್ಲೆಲ್ಲ ಅಸುರಾವೇಶ. ಸಾಮಾನ್ಯವಾಗಿ ನಾವು ಇಂತಹ ಪ್ರಸಂಗದಲ್ಲಿ ದೇವತೆಗಳೆಲ್ಲ ಕೃಷ್ಣನನ್ನು ಎದುರಿಸಲಿಕ್ಕೆ ನಿಲ್ತಾರೆ ಅಂತಂದಾಗ ತಾತ್ಕಾಲಿಕವಾಗಿ ಅವರ ಮೇಲೆ ದುಷ್ಟ ಅಸುರರ ಪ್ರಭಾವ ಆಗ್ತದೆ. ಆ ಕಾರಣದಿಂದಾಗಿ ಕೃಷ್ಣನ ಮೇಲೆ ಅವರು ಯುದ್ಧಕ್ಕೆ ಬರ್ತಾರೆ ಹೊರತು ವಾಸ್ತವವಾಗಿ ಅವರು ಯುದ್ಧಕ್ಕೆ ಬರುವಂಥದ್ದು ಅಂತಲ್ಲ. ಅಂತೂ ಕೃಷ್ಣನ ಮೇಲೆ ದಾಳಿ ಮಾಡಬೇಕು ಅಂತ ತಾವು ಬರ್ತಾರೆ. ಆ ಸಮಯದಲ್ಲಿ ಸತ್ಯಭಾಮೆ ತಾನು ಎದುರು ನಿಂತು ಯುದ್ಧದಲ್ಲಿ ಅವರನ್ನೆಲ್ಲರನ್ನು ಸೋಲಿಸ್ತಾಳಂತೆ. ಅಂತಹ ಪರಾಕ್ರಮಿಯವಳು. ಇನ್ನು ಈ ಕಡೆ ಅವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ರುದ್ರದೇವನು ತಾನು ಬಂದಿದ್ದಾನೆ ನಂದಿಯ ಮೇಲೆ ಏರಿಕೊಂಡು. ಆ ರುದ್ರದೇವ ನಂದಿಯ ಮೇಲೆ ಏರಿ ಬಂದಂತಹ ಆ ರುದ್ರದೇವ ಯಾರಿದ್ದಾನೆ ಅವನನ್ನು ಕಂಡಂತಹ ಗರುಡ ತಾನು ತನ್ನ ಕೊಕ್ಕಿನಿಂದ ಆ ನಂದಿಯನ್ನು, ರುದ್ರದೇವನನ್ನು ತಾನು ದೂರಕ್ಕೆ ಎತ್ತಿ ಎಸಿತಾನೆ. ಆಮೇಲೆ ರುದ್ರದೇವರು ಸಾಕು ಅಂತ ಹೇಳಿ ಹೊರಟು ಬಿಡ್ತಾರೆ. ಇನ್ನು ಬೇಡ, ಇಷ್ಟು ಸಾಕು ಅಂತ. ಸಹಾಯಕ್ಕೆ ಬರಲಿಲ್ವಾ, ಬಂದಿದ್ದೇನಾ ಇಲ್ಲ, ಹಾಗಾಗಬೇಕು ಅಂತ ತಾವು ಹೊರಡ್ತಾರೆ. ಮತ್ತೆ ಹೀಗೆ ತನಗೆ ಸಹಾಯಕ್ಕೆ ಬಂದವರೆಲ್ಲರೂ ಕೂಡ ಪಲಾಯನ ಮಾಡ್ತಾ ಇದ್ದಾರೆ. ಅದನ್ನು ಕಂಡು ಇಂದ್ರ ತಾನೇ ಯುದ್ಧಕ್ಕೆ ಬರ್ತಾನೆ. ಬಂದು ಯುದ್ಧದಲ್ಲಿ ಕೃಷ್ಣನ ಜೊತೆಗೆ ಸೋತು ಹೋಗ್ತಾನೆ. ಆ ಸತ್ಯಭಾಮಿ ಹೇಳ್ತಾಳೆ ಶಚೀದೇವಿಗೆ ತನ್ನ ಗಂಡ ಸಿಕ್ಕಾಬಟ್ಟೆ ಪರಾಕ್ರಮಿ ಅಂತ ಹೇಳಿಕೊಂಡು ತಲೆಯಲ್ಲಿ ಅದು ತುಂಬಿಕೊಂಡು ಹೋಗಿತ್ತು. ಹಾಗಾಗಿ ಕೃಷ್ಣನ ಮೇಲೆ ಯುದ್ಧಕ್ಕೆ ತನ್ನ ಗಂಡನನ್ನು ಛೂ ಬಿಟ್ಟಿದ್ದಾಳೆ. ಇವಾಗ ನೀನು ಒಂದೊಮ್ಮೆ ಓಡಿ ಹೋಗಿ ಪಲಾಯನ ಮಾಡಿಕೊಂಡು ಹೋದೆ ಅಂತಂದ್ರೆ ಪಾಪ ಅವಳು ನಿನ್ನನ್ನು ಸ್ವೀಕಾರವೇ ಮಾಡಲಿಲ್ಲ. ನನ್ನ ಗಂಡ ಓಡ್ಕೊಂಡು ಬಂದವ ನನ್ನ ಗಂಡ ಅಂತ ಯಾರು ತಾನೇ ಒಪ್ಪಿಕೊಳ್ಳಿಕ್ಕೆ ತಯಾರಿದ್ದಾರೆ, ಪಾಪ ನಿನಗೆ ನಿನ್ನ ಹೆಂಡತಿ ಗೌರವವೇ ಕೊಡದೆ ಹೋದಾಳು ಅಂತ ಹೇಳಿಕೊಂಡು ಸತ್ಯಭಾಮೆ ಅಪಹಾಸ್ಯವನ್ನು ಮಾಡ್ತಾಳೆ ಇಂದ್ರನನ್ನು ಕುರಿತು. ಆಮೇಲೆ ಇಂದ್ರ ತಾನು ತಪ್ಪಾಯಿತು ಅಂತ ಹೇಳಿ ಕ್ಷಮಿಸಿಬಿಡಿ ನಮ್ಮನ್ನು, ನೀವೆಲ್ಲ ಜಗತ್ತಿನ ತಾಯಿ ತಂದೆಯರು, ನೀವಿಬ್ರು ನಾವೆಲ್ಲ ಬಾಲಕರು, ನಿಮ್ಮಿಂದ ಹುಟ್ಟಿ ಬಂದು ನಿಮ್ಮ ಅನುಗ್ರಹದಿಂದ ಬದುಕುತ್ತಾ ಇರುವವರು, ನೀವು ನಮ್ಮ ಮೇಲೆ ಈ ರೀತಿಯಾಗಿ ಇವುಗಳನ್ನೆಲ್ಲ ಪರಾಕ್ರಮವನ್ನು ತೋರಿಸುವುದಲ್ಲ, ನಾವು ನಮ್ಮ ಚಾಪಲ್ಯ ಅಂತ ಏನೋ ಯುದ್ಧವನ್ನೆಲ್ಲ ಮಾಡ್ತೇವೆ, ನಮ್ಮನ್ನು ಕ್ಷಮಿಸಿ ಬಿಡಬೇಕು ಅಂತ ಕೇಳಿಕೊಳ್ತಾನೆ. ಆ ಸಮಯದಲ್ಲಿ ಕೃಷ್ಣ ತಾನೊಂದು ಮಾತನ್ನು ಹೇಳ್ತಾನೆ. ಸರಿ ಆಯಿತು, ನೀನನ್ನು ಕ್ಷಮಿಸಿದ್ದೇನೆ. ಮುಂದೆ ಆ ಸಮಯದಲ್ಲಿ ಕೃಷ್ಣನಲ್ಲಿ ತಾನು ಕ್ಷಮೆ ಕೇಳ್ತಾ ಇಂದ್ರ ತಾನೊಂದು ಮಾತನ್ನು ಹೇಳ್ತಾನೆ. ಸ್ವಾಮಿ, ನಿನ್ನಿಂದ ಒಂದು ದೊಡ್ಡ ಅನುಗ್ರಹ ಆಗಬೇಕು. ಏನು ಅಂತ ಕೇಳಿದ್ರೆ, ಮುಂದೆ ಪಾಂಡವರಿಗೆ ಕೌರವರಿಗೆ ಯುದ್ಧ ಆಗಲಿಕ್ಕೆ ಇದೆ. ಆ ಯುದ್ಧದಲ್ಲಿ ನನ್ನ ಮಗನಾದಂತಹ ಅರ್ಜುನನ ರಥದ ಸಾರಥ್ಯವನ್ನು ನೀನು ವಹಿಸಿಕೊಳ್ಬೇಕು. ಆ ರೀತಿ ನನಗೆ ನೀವು ಅನುಗ್ರಹ ಮಾಡಬೇಕು ಅಂತ ಇಂದ್ರ ಕೇಳಿಕೊಳ್ತಾನೆ. ಸರಿ ಆಯಿತು ಅಂತ ಹೇಳಿ ಕೃಷ್ಣ ಅವನಿಗೆ ಆ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಮುಂದಕ್ಕೆ ಕೃಷ್ಣ ತಾನು ಈ ಎಲ್ಲ 16,100 ಮಂದಿ ಕನ್ಯೆಯರನ್ನು ತಾನು ವಿವಾಹ ಆಗಿದ್ದಾನೆ. ಅವರನ್ನೆಲ್ಲರನ್ನೂ ಕೂಡ ದ್ವಾರಕೆಗೆ ಕರ್ಕೊಂಡು ಬಂದಿದ್ದಾನೆ. ಏನು ವೈಭವ ಕೃಷ್ಣನದ್ದು ಅಂತ ಕೇಳಿದ್ರೆ 16,100 ಮಂದಿ ಮತ್ತೆ ಮೊದಲೇ ವಿವಾಹ ಆದಂತಹ 8 ಮಂದಿ, ಒಟ್ಟು 16,108 ಮಂದಿ ಪತ್ನಿಯರಿಗೂ ಕೂಡ ತಾನು ಪ್ರತ್ಯೇಕವಾಗಿರುವಂತಹ ರತ್ನದ ಉಪ್ಪರಿಗೆಗಳಿಂದ ಕೂಡಿಕೊಂಡಿರುವಂತಹ ಭವನವನ್ನು ನಿರ್ಮಾಣ ಮಾಡಿಸಿದ್ದಾನೆ. ಎಲ್ಲರಿಗೂ ಯಾರು ಕೂಡ ಇದು ನನ್ನ ಕೋಣೆ, ಇದು ನಿನ್ನ ಕೋಣೆ ಅಂತ ಹೇಳಿಕೊಂಡು ಗಲಾಟೆ ಮಾಡಲಿಕ್ಕಿಲ್ಲ. ಎಲ್ಲರಿಗೂ ಬೇರೆ ಬೇರೆ ಮನೆಯೇ ಆಗಿಕೊಟ್ಟಿದೆ. ಹೀಗೆ ವ್ಯವಸ್ಥೆ ಮಾಡ್ತಾನೆ. ಅಷ್ಟಲ್ಲದೆ ತಾನವರೆಲ್ಲರ ಮನೆಯಲ್ಲೂ ಕೂಡ ತಾನು ಒಂದೊಂದು ರೂಪವನ್ನು ತಾಳಿ, ಅಂದರೆ ತನ್ನದೇ ಆದಂತಹ 16,108 ರೂಪಗಳಿಂದ ತಾನವರ ಜೊತೆಗೆ ಇದ್ದು ಅವರಿಗೆ ಆನಂದವನ್ನು ಕೊಟ್ಟು ಪ್ರತಿಯೊಬ್ಬರಲ್ಲಿಯೂ ಕೂಡ 10 ಗಂಡು ಮಕ್ಕಳನ್ನು
ಒಂದು ಹೆಣ್ಣು ಮಗುವನ್ನು ಕೊಟ್ಟಿದ್ದಾನೆ. 16,108 ಮಂದಿ ಪತ್ನಿಯರಲ್ಲಿ ಯಾರಿಗೂ ಕೂಡ ಭೇದಭಾವ ಇಲ್ಲ. ನಾವೀಗ ಇದು ಅಂಗಡಿಗಳಲ್ಲಿ ರೇಷನ್ ಕೊಡ್ತೇವಲ್ವ, 10 kg ಎಲ್ಲರಿಗೂ 10 kg, ಅದರಲ್ಲಿ ಅದು 10 kg, ಇವರಿಗೆ 5 kg, ಅವರಿಗೆ 2 kg, ವ್ಯತ್ಯಾಸ ಇಲ್ಲವೇ ಇಲ್ಲ. ಕೊಡುವುದಾದ್ರೆ ಎಲ್ಲರಿಗೂ ಒಂದೇ ರೀತಿ ಬಟವಾಡೆ. ಹಾಗೆ ಕೃಷ್ಣ ಮಾಡಿದ್ದಾನೆ. ಯಾಕೆ ಅಂತ ಕೇಳಿದರೆ ತನ್ನ ಸಾಮರ್ಥ್ಯ ತಾನು ಈ ಲೋಕದಲ್ಲಿರುವಂತಹ ಗಂಡಸಿನಂತಲ್ಲ. ಯಾಕೆ ಅಂತಂದ್ರೆ ಯಾವ ಗಂಡಸಿಗೆ ಈ ರೀತಿ ಇಬ್ಬರನ್ನು ವಿವಾಹ ಆಗಿ ಮೂರು ಮಂದಿಯನ್ನು ವಿವಾಹ ಆದರೂ ಕೂಡ ಈ ರೀತಿಯಾಗಿ ಒಂದೇ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಸಂತತಿಯನ್ನು ಹುಟ್ಟಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯ ಅಲ್ಲವೇ ಅಲ್ಲ ಎನ್ನುವುದನ್ನು ತನ್ನ ಸಾಮರ್ಥ್ಯದಿಂದ ಭಗವಂತ ತೋರಿಸಿಕೊಡ್ತಾ ಇದೆ. ನಾನು ದೇವನಾದದ್ರಿಂದಾಗಿಯೇ ನನಗೆ ಈ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಇದನ್ನೇ ಇಟ್ಕೊಂಡೇ ಒಂದು ಮಾತು ಭಾಗವತದಲ್ಲೇ ಬರುವಂಥದ್ದು. ಪರೀಕ್ಷಿತ ರಾಜ ತಾನು ಪ್ರಶ್ನೆ ಮಾಡ್ತಾನೆ, ಎಲ್ಲ ಕೃಷ್ಣ ಹೀಗೆಲ್ಲ ಮಾಡಿದ ಅಲ್ವಾ, ಇವನದ್ದು ಇದೊಂದು ಈಗ ಜಗತ್ತಿಗೆ ಒಂದು ರೋಲ್ ಮಾಡೆಲ್ ತರ ಆಗಿಬಿಟ್ಟ ಅಲ್ವಾ. ಕೃಷ್ಣ ಎಷ್ಟು ಮಂದಿಯನ್ನು ಬೇಕಿದ್ರೂ ವಿವಾಹ ಆಗಬಹುದು. ಯಾಕೆ ಕೃಷ್ಣನೇ ವಿವಾಹ ಆಗಿದ್ದಾನೆ. ಗೋಪಿಕಾಸ್ತ್ರೀಯರ ಜೊತೆಗೆ ತಾನು ರಾಸಕ್ರೀಡೆಯನ್ನು ಆಡಿದ್ದಾನೆ. ಲೋಕದಲ್ಲಿ ಜನರಿಗೆಲ್ಲ ದೇವರ ಭಕ್ತರು ನಾವು, ಕೃಷ್ಣ ಮಾಡಿದ್ದಾನೆ ನಾವು ಹಾಗೆ ಮಾಡ್ತೇವೆ ಅಂತ ಹೇಳಿಕೊಂಡು ತಾವು ಅಧರ್ಮದ ದಾರಿಯನ್ನು ಹಿಡ್ಕೊಂಡು ಹೋಗ್ತಾರಲ್ವಾ. ಇದರಲ್ಲಿ ಕೃಷ್ಣ ಏನು ಜಗತ್ತಿಗೆ ಪಾಠ ಹೇಳಿದಂತಾಯಿತು ಅಂತ ಕೇಳಿದ್ರೆ ಶುಕಾಚಾರ್ಯರು ಒಳ್ಳೆಯ ಮಾತನ್ನು ಹೇಳ್ತಾರೆ. ನೋಡು, ದೊಡ್ಡವರು ಹೇಳಿದ್ದನ್ನು ನಾವು ಮಾಡಬೇಕು, ದೊಡ್ಡವರು ಮಾಡಿದ್ದನ್ನು ನಾವು ಮಾಡ್ತೇವೆ ಅಂತಂದ್ರೆ ಸಿಕ್ಕಿ ಬೀಳ್ತೇವೆ. ನೋಡಿ, ಏನು ಕೃಷ್ಣ ಮಾಡಿದ್ದಾನೆ, ಕಾಳಿಂಗನ ಮೇಲೆ ನರ್ತನ ಮಾಡಿದ್ದಾನೆ. ಕೃಷ್ಣ ಹೇಗೆ ಗೋಪಿಕಾಸ್ತ್ರೀಯರ ಜೊತೆಗೆ ರಾಸಕ್ರೀಡೆ ಆಡಿದ್ದಾನೆ ಅಂತ ನೀವು ಅವನನ್ನು ರೋಲ್ ಮಾಡೆಲ್ ಅಂತ ಇಟ್ಟುಕೊಂಡು ಕೆಟ್ಟ ಕೆಲಸ ಮಾಡಬೇಕು. ಕೃಷ್ಣ ಮಾಡಿದ್ದು ಕೆಟ್ಟ ಕೆಲಸ ಅಲ್ಲ, ಅವನವರಿಗೆ ಅನುಗ್ರಹ ಮಾಡಿದ್ದು. ಆದರೆ ಅದನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನೀವು ಲೋಕದಲ್ಲಿ ಕೃಷ್ಣ ನಮಗೆ ರೋಲ್ ಮಾಡೆಲ್ ಅಂತ ಇಟ್ಕೊಂಡಿದ್ದು, ಇದಕ್ಕೆ ಯಾಕೆ ಕೃಷ್ಣ ನಿಮಗೆ ಮಾದರಿ ಆಗುವುದಿಲ್ಲ? ಹೋಗಿ ಒಂದು ಕಾಳಿಂಗ ಸರ್ಪದ ಮೇಲೆ ಒಂದು ಕಾಲಗಂಟೆ ನರ್ತನ ಮಾಡಿ, ಆವಾಗ ನಿಮಗೆ ಸಾಮರ್ಥ್ಯ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ. ಅದೇ ಕೃಷ್ಣ ತಾನು ವಾರಗಟ್ಲೆ, ಒಂದು ವಾರ ಪೂರ್ತಿ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡ್ಕೊಂಡಿದ್ದಾನೆ. ಹಿಡ್ಕೊಳ್ಳಿ ನೀವು. ನಾನು ಮೊನ್ನೆ ನೋಡಿದಂತೆ ಒಂದು ಅರ್ಧ kg 1 kg ಇದ್ದು ಚೀಲವೇ ಒಂದು 5-10 ನಿಮಿಷದಲ್ಲಿ ನಮಗೆ ಕೈ ಎಡಗೈಯಿಂದ ಬಲಗೈಗೆ, ಬಲಗೈಯಿಂದ ಬೆನ್ನಿಗೆ, ಬೆನ್ನಿಂದ ಮತ್ತೆ ಕೈಗೆ, ಒಂದಿಷ್ಟು ನೆಲಕ್ಕೆ ಅಂತ ಇಟ್ಟು ನಾವು ವರ್ಗಾವಣೆ ಮಾಡಿ ನಮ್ಮ ಭಾರವನ್ನು ಕಳ್ಕೊಳ್ಳುವವರು. ಹಾಗಿದ್ದಿರಬೇಕಾದ್ರೆ ಕೃಷ್ಣ ಮಾಡಿದ್ದನ್ನೆಲ್ಲ ಮಾಡಲಿಕ್ಕೆ ಆಗ್ತದಾ ಅಂತ ಹೇಳಿ ಶುಕಾಚಾರ್ಯರು ಒಳ್ಳೆಯ ಉದಾಹರಣೆ ಕೊಡ್ತಾರೆ. ದೊಡ್ಡವರು ಹೇಳಿದ್ದನ್ನು ಮಾಡಬೇಕು, ದೊಡ್ಡವರು ಮಾಡಿದ್ದನ್ನು ಮಾಡ್ತೇವೆ ಅಂತಂದ್ರೆ ಆಗುವುದಿಲ್ಲ. ಕೃಷ್ಣ ಉಪದೇಶ ಮಾಡಿದ್ದಾನೆ ಗೀತೆಯಲ್ಲಿ, ಅದನ್ನು ಫಾಲೋ ಮಾಡಿ. ಯಾಕೆ ಬದುಕಲಿಕ್ಕೆ ಆಗುವಂತಹ ಮಾರ್ಗದರ್ಶನವನ್ನೇ ಕೊಟ್ಟದ್ದು. ಮನುಷ್ಯರು ಹೇಗೆ ಬದುಕಬೇಕು ಅಂತ ತೋರಿಸಿದಲ್ಲಿ ದೇವರು ತನ್ನ ದೇವರ ವರ್ತನೆಯನ್ನು ತೋರಿಸಿಕೊಟ್ಟದ್ದಲ್ಲ. ದೇವರು ಹೇಗಿರುತ್ತಾನೆ, ಜೀವರು ಹೇಗಿರಬೇಕು, ಜೀವರು ಹೇಗೆ ಬದುಕಬೇಕು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ. ಅದನ್ನು ಫಾಲೋ ಮಾಡಿ, ಅದರಲ್ಲೇ ನಿಮ್ಮ ಜೀವನ ಸಾರ್ಥಕವಾಗ್ತದೆ ಅಂತ ಹೇಳಿಕೊಂಡು ಉತ್ತರವನ್ನು ಕೊಡ್ತಾರೆ. ಹಾಗೆ ಇಲ್ಲಿಯೂ ಕೂಡ ಎಲ್ಲ ಪತ್ನಿಯರಲ್ಲೂ ಕೂಡ ತಾನು 10 ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು, ಹೀಗೆ ತಾನು ವ್ಯವಸ್ಥೆ ಮಾಡಿದ್ದಾನೆ. ಮುಖ್ಯವಾಗಿ ಪ್ರದ್ಯುಮ್ನ, ಸಾಂಬ, ಚಾರುದೇಷ್ಣ ಅಂದರೆ ಗಣಪತಿಯ ಅವತಾರ, ಇವರೆಲ್ಲರೂ ಕೂಡ ಕೃಷ್ಣನ ಮಕ್ಕಳಾಗಿ ತಾವಲ್ಲಿ ಬರ್ತಾರೆ. ಮುಂದೆ ಈ ಕಡೆಯಲ್ಲಿ ಹಸ್ತಿನಪುರದಲ್ಲಿ ಅಲ್ಲಿ ನಡೀತಾ ಇರುವಂತಹ ಘಟನೆ. ಕೃಷ್ಣ ತಾನು ದ್ವಾರಕೆಯಲ್ಲಿ ಇರಬೇಕಾದ್ರೆ ಅರ್ಜುನ ತಾನು ಅಲ್ಲಿ ಇಂದ್ರಪ್ರಸ್ಥದಲ್ಲಿ ತಾನು ಯುಧಿಷ್ಠಿರ ಅಂದ್ರೆ ಧರ್ಮರಾಜ ಹಾಗೂ ದ್ರೌಪದಿ ಏಕಾಂತದಲ್ಲಿ ಇರುವ ಸಮಯದಲ್ಲಿ ತಾನಲ್ಲಿ ಪ್ರವೇಶ ಮಾಡುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬರುತ್ತದೆ. ಅದಾದ ಬಳಿಕ ತಾನು ತೀರ್ಥಕ್ಷೇತ್ರಕ್ಕೆ ಅಣ್ಣನ ಅನುಜ್ಞೆಯನ್ನು ಪಡ್ಕೊಂಡು ತೀರ್ಥಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿ ನಾವು ಕೇಳ್ತೇವೆ ಉಲೂಪಿ, ಚಿತ್ರಾಂಗದೆ ಅವರನ್ನೆಲ್ಲರನ್ನು ವಿವಾಹ ಆಗಿ ತಾನು ಬರುವಂಥದ್ದು. ಈ ಕಡೆ ತಾನು ಬಂದಿದ್ದಾನೆ ಪಶ್ಚಿಮದ ತೀರಕ್ಕೆ, ದ್ವಾರಕೆಯ ಬಳಿಗೆ. ಅಲ್ಲಿ ಅರ್ಜುನ ಬರಬೇಕಾದ್ರೆ ಒಂದು ಘಟನೆ ನಡೆಯುವಂಥದ್ದು. ಅದೇ ಸುಭದ್ರೆಯ ಜೊತೆಗೆ ಅರ್ಜುನನಿಗೆ ಪರಿಣಯ. ಅಲ್ಲಿ ಕೃಷ್ಣನದ್ದೇ ಮುಖ್ಯವಾದಂತಹ ದಾಯಿತ್ವ. ಈ ಸುಭದ್ರೆಯಾದ್ಲು, ಅವಳಿಗೆ ವಸ್ತುತಃ ಅರ್ಜುನನ ಪರಾಕ್ರಮದ ಪರಿಚಯ ಎಲ್ಲ ಇದೆ. ಹಾಗಾಗಿ ತಾನು ಮನಸ್ಸಿನಲ್ಲಿ ಅರ್ಜುನನನ್ನು ತಾನು ಬಯಸಿದವಳಾಗಿದ್ಲು. ಹಾಗಿದ್ರೂ ಕೂಡ ಬಲರಾಮನಿಗೆ ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಟ್ಟು ವಿವಾಹ ಮಾಡಬೇಕು, ದುರ್ಯೋಧನನ ಮಗನಿಗೆ ಕೊಟ್ಟು ವಿವಾಹ ಮಾಡಬೇಕು ಅಂತ ಆಲೋಚನೆ ಇರ್ತದೆ. ಆದರೆ ಆ ಸಮಯದಲ್ಲಿ ಕೃಷ್ಣ ತನ್ನ ಒಂದು ವ್ಯವಸ್ಥೆಯನ್ನೇ ಜಾರಿಗೆ ತರ್ತಾನೆ, ತಾನೇ ವ್ಯವಸ್ಥೆಯನ್ನು ಮಾಡ್ತಾನೆ. ಏನು ಅಂತಂದ್ರೆ ಅರ್ಜುನ ತಾನು ಆ ದ್ವಾರಕೆಯ ಪಟ್ಟಣಕ್ಕೆ ಬರಬೇಕಾದ್ರೆ ಅವನೊಬ್ಬ ಸನ್ಯಾಸಿಯ ವೇಷದಲ್ಲಿ ಇರುವಂತೆ ಹೇಳ್ತಾನೆ. ಸನ್ಯಾಸಿ ಆಗಿಕೊಂಡು ಅರ್ಜುನ ತಾನಲ್ಲಿ ಬರ್ತಾನೆ. ಅಲ್ಲಿ ಅವನ ಸೇವೆಗಾಗಿ ಈ ಸುಭದ್ರೆಯನ್ನು ನಿಯೋಜನೆ ಮಾಡ್ತಾರೆ. ಆ ರೀತಿ ಕೃಷ್ಣ ತಾನು ವಸ್ತುತಃ ಕೃಷ್ಣನಿಗೆ ಗೊತ್ತಿದೆ. ಹಾಗಿದ್ರೂ ಕೂಡ ಈ ಬಲಭದ್ರನ ಎದುರಿಗೆ ಗೊತ್ತಿಲ್ಲದೆ ಇರುವ ಹಾಗೆ ನಾಟಕ ಮಾಡ್ತಾನೆ. ನೋಡು, ಸನ್ಯಾಸಿ ಏನೋ ಹೌದು, ಆದರೆ ಅವನು ಕಟ್ಟುಮಸ್ತಿನ ಯುವಕ,
ನಾವು ಹೀಗೆ ನಮ್ಮ ಮದುವೆ ಆಗದೇ ಇರುವಂತಹ ನಮ್ಮ ತಂಗಿಯನ್ನೆಲ್ಲ ಅಲ್ಲಿ ಬಿಡುವಂಥದ್ದು ಎಷ್ಟು ಏನಕ್ಕೂ ಸರಿಯಾಗುವುದಿಲ್ಲ ಕಾಣಿಸ್ತದೆ ಅಂತೆಲ್ಲ ಬಲಭದ್ರನ ಬಳಿಗೆ ತಾನು ಹೇಳ್ತಾನೆ. ಅದಕ್ಕೆ ಬಲಭದ್ರ, ದೊಡ್ಡವರು ಜ್ಞಾನಿಗಳು, ಅವರ ಬಗ್ಗೆ ಎಲ್ಲ ನಾವು ಸಂದೇಹ ಪಡಬಾರದು, ಯತಿಗಳು ಸನ್ಯಾಸಿಗಳು, ಹಾಗಾಗಿ ಅವರ ಬಗ್ಗೆ ಎಲ್ಲ ಸಂದೇಹ ಪಡಬಾರದು ಅಂತ ಬಲಭದ್ರ ಹೇಳ್ತಾನೆ. ಕೃಷ್ಣ ಹೌದಾ ಅಂತ ಹೇಳಿಕೊಂಡು ತನ್ನಕ್ಕೂ ಸುಮ್ಮನಾಗಿ ಬಿಡ್ತಾನೆ. ಆದರೆ ಮುಂದಕ್ಕೆ ಕಾಲ ಕಳೀತಾ ಇದೆ. ಆ ಬಲರಾಮ ಸುಭದ್ರೆಯನ್ನು ಆಯೋಜನೆ ಮಾಡಿದ್ದಾನೆ ಆ ಯತಿರೂಪದಲ್ಲಿರುವಂತಹ ಅರ್ಜುನನ ಸೇವೆಗಾಗಿ. ಸ್ವಲ್ಪ ಸಮಯದಲ್ಲಿ ಹೀಗೆ ಹೋಗ್ತಾ ಕಾಲ ಕಳೀತಾ ಇರಬೇಕಾದ್ರೆ ಸುಭದ್ರೆ ತಾನು ಪ್ರಶ್ನೆ ಮಾಡ್ತಾಳೆ, ನೀವು ಎಲ್ಲ ಕಡೆ ಸಂಚಾರ ಮಾಡಿಕೊಂಡು ಸನ್ಯಾಸಿಗಳ ಸ್ವರೂಪವೇ ಹಾಗೆ, ಅವರಿಗೆ ಒಂದೇ ಕಡೆ ಇದ್ದಲ್ಲಿ ಇರುವುದು ಅಂತಿಲ್ಲ, ಅವರನ್ನು ಪರಿವ್ರಾಜಕರು ಅಂತ ಕರೆಯುವಂಥದ್ದು. ಅವರು ದೇಶಾಂತರ ಸಂಚಾರ ಮಾಡ್ತಾ ಇರ್ತಾರೆ. ನೀವು ಹೀಗೆ ದೇಶಗಳನ್ನೆಲ್ಲ ಹೋಗ್ತಾ ಬಂದಿದ್ದೀರಲ್ವಾ, ನೀವು ಹಸ್ತಿನಪುರಕ್ಕೆ ಆ ಕಡೆ ಹೋಗಿದ್ದೀರಾ, ಅಲ್ಲಿ ಒಬ್ಬ ಅರ್ಜುನ ಅಂತ ಒಬ್ಬ ಇದ್ದಾನಂತಲ್ವಾ, ಅವನ ಬಗ್ಗೆ ನಿಮಗೆ ಏನಾದ್ರು ಪರಿಚಯ ಉಂಟಾ, ಅವನು ಹೇಗೆ ಎತ್ತ ಅಂತೆಲ್ಲ ಸುಭದ್ರೆ ಈ ಯತಿಯ ವೇಷದಲ್ಲಿ ಇರುವಂತಹ ಅರ್ಜುನರುಗಳಿಗೆ ತಾನು ಕೇಳ್ತಾನೆ. ಅದಕ್ಕೆ ಅರ್ಜುನ ಹೌದು ಗೊತ್ತಿದೆ ಅಂತ ಹೇಳ್ತಾನೆ. ಎಲ್ಲಿ ಅಂತ ಕೇಳಿದಾಗ ಇಲ್ಲೇ ಇದ್ದೇನಲ್ವ ನಾನು ಅಂತ ಅರ್ಜುನ ತಾನು ತೋರಿಸಿಕೊಳ್ತಾನೆ. ಆಗ ವಸ್ತುತಃ ಸುಭದ್ರೆಗೆ ಅದು ಮೊದಲಿಗೆ ಗೊತ್ತಾಗದೇ ಇರುವ ಹಾಗೆ ತಾನು ತೋರಿಸಿಕೊಳ್ತಾಳೆ. ಎಲ್ಲಿ ಅಂತ. ಅರ್ಜುನ ಇಲ್ಲ, ನಾನೇ ಯತಿರೂಪದಲ್ಲಿ ನಾನು ಬಂದಿದ್ದೇನೆ, ವಸ್ತುತಃ ನಾನು ಅರ್ಜುನನೇ ಅಂತ ತಾನು ಹೇಳ್ತಾನೆ. ಆ ಬಳಿಕ ಸುಭದ್ರೆಗೆ ಆನಂದ ಆಗ್ತದೆ. ಅವಳು ಆಗ ಹೇಳಿದಂತೆ ಕೃಷ್ಣನ ಮುಖಾಂತರ ಅರ್ಜುನನ ವಿಷಯವನ್ನು ತಿಳ್ಕೊಂಡು ಅವಳಿಗೆ ಮನಸ್ಸಿನಲ್ಲಿ ಅರ್ಜುನನನ್ನೇ ವಿವಾಹ ಆಗಬೇಕು ಅಂತ ಇತ್ತು. ಹಾಗಿದ್ರೂ ಕೂಡ ಅಣ್ಣಂದಿರು, ಮುಖ್ಯವಾಗಿ ಬಲರಾಮ ಅದಕ್ಕೆ ಯಾವುದೇ ಒಂದು ಪ್ರೋತ್ಸಾಹ ಕೊಡ್ತಾ ಇರಲಿಲ್ಲ ಅಲ್ವಾ. ಆದರೆ ಈಗ ಅರ್ಜುನನನ್ನು ಕಂಡಾಗ ಅವರಿಬ್ಬರು ಅಲ್ಲಿ ಗಾಂಧರ್ವ ರೀತಿಯಿಂದ ವಿವಾಹ ಮಾಡಿಕೊಳ್ತಾನೆ. ಅದಾದ ಬಳಿಕ ಸುಭದ್ರೆ ತಾನು ಕೃಷ್ಣನನ್ನು ಸ್ಮರಣೆ ಮಾಡಿಕೊಂಡು, ಅಂದರೆ ವಿವಾಹ ಮಾಡಿ ಹೊರಡೋಣ ಅಂತ ಆಲೋಚನೆ ಮಾಡಿದಾಗ ಸುಭದ್ರೆಗೆ ಇಲ್ಲ, ನನಗೆ ಹಿರಿಯರ ಅನುಮತಿ ಬೇಕು, ಅದಿಲ್ಲದೆ ಹಾಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ತಾನು ಆಲೋಚನೆ ಮಾಡ್ತಾಳೆ. ಕೂಡಲೇ ಕೃಷ್ಣನನ್ನು ಸ್ಮರಿಸ್ತಾಳೆ. ಕೃಷ್ಣ ತನ್ನ ತಂದೆಯಾದಂತಹ ವಸುದೇವ ದೇವಕಿ, ಹಾಗೆಯೇ ಇಂದ್ರನಿಗೆ ಅರ್ಜುನನಿಗೆ ತಂದೆಯಾಗಿರುವವರು ಅಂತಂದ್ರೆ ಇಂದ್ರ ಹಾಗೂ ಶಚಿ, ಅವರಿಬ್ಬರನ್ನು ಕರೆದುಕೊಂಡು ತಾನು ಒಟ್ಟಿಗೆ ಬರ್ತಾನೆ. ವಸಿಷ್ಠರು ನಾರದರು ಕೂಡ ಆ ಜಾಗಕ್ಕೆ ಬರ್ತಾನೆ. ಅಲ್ಲಿಯೇ ಯಾಕೆ ಹೆಣ್ಣಿನ ತಾಯಿ ತಂದೆಯರಿದ್ದಾರೆ ವಸುದೇವ ದೇವಕಿಯರು, ಆ ಕಡೆಯಲ್ಲಿ ಅರ್ಜುನನ ತಾಯಿ ತಂದೆಯರಾದಂತಹ ಇಂದ್ರ ಹಾಗೂ ಶಚಿ ಇವರಿಬ್ಬರೂ ಇದ್ದಾರೆ. ವಸಿಷ್ಠ ನಾರದರು ಪುರೋಹಿತರು ಎಲ್ಲ ಇದ್ದಾರೆ. ಹಾಗಾಗಿ ಆ ವಿವಾಹವನ್ನು ತಾವು ನಡೆಸಿ ತಾನು ಹೊರಡ್ತಾನೆ. ಈ ಕಡೆ ಅರ್ಜುನನ ರಥ ಏರಿ ಸುಭದ್ರೆ ತಾನು ಹೊರಟಿದ್ದಾಳೆ. ಆ ಸಮಯದಲ್ಲಿ ಒಬ್ಬ ಯಾದವ, ವಿಪೃಥು ಅಂತ ಅವನ ಹೆಸರು, ಅವ ತಡಿತಾನೆ. ತಡೆದು ಅರ್ಜುನನನ್ನು ಸೋಲಿಸಬೇಕು ಅಂತ ಹೋಗ್ತಾನೆ. ಆದರೆ ಅರ್ಜುನನ ಕೈಯಲ್ಲಿ ತಾನೇ ಸೋತು ವಾಪಸ್ ಬರ್ತಾನೆ. ಆ ಸುಭದ್ರೆ ಆ ಸಮಯದಲ್ಲಿ ಯಾವಾಗ ಅರ್ಜುನ ವಿಪೃಥುವಿನ ಜೊತೆಗೆ ಹೋರಾಡ್ತಾ ಇರ್ತಾಳೋ ಆ ಸಮಯದಲ್ಲಿ ಹೋರಾಡ್ತಾ ಇರ್ತಾನೋ ಆ ಸಮಯದಲ್ಲಿ ಸುಭದ್ರೆಯೇ ತಾನು ತನ್ನ ರಥದ ಸಾರಥ್ಯವನ್ನು ಮಾಡ್ತಾಳೆ. ಮುಂದಕ್ಕೆ ಬಲರಾಮಾದಿಗಳಿಗೆಲ್ಲ ಅವನು ಹೋಗಿ ಹೇಳ್ತಾನೆ, ಹೀಗೆ ಯತಿವೇಷದಲ್ಲಿ ಇದ್ದಂತಹ ಆ ಅರ್ಜುನ, ವಾಸ್ತವಿಕವಾಗಿ ಅವನ ಅರ್ಜುನ, ಅವನು ಸುಭದ್ರೆಯನ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಕೂಡಲೇ ಸಿಟ್ಟು ಬಂತು ಬಲಭದ್ರನಿಗೆ, ಹೀಗೆ ಮೋಸ ಮಾಡುವುದ ಇವನು ಅಂತ ಹೇಳಿಕೊಂಡು ಕೊನೆಗೆ ಎಲ್ಲ ಕೃಷ್ಣನ ಮಕ್ಕಳಾದಂತಹ ಪ್ರದ್ಯುಮ್ನ, ಸಾಂಬ ಅವರನ್ನೆಲ್ಲರೂ ಕರ್ಕೊಂಡು ತಾನು ಅರ್ಜುನನನ್ನು ಸಾಯಿಸಬೇಕು, ಸುಭದ್ರೆಯನ್ನು ವಾಪಸ್ ಕರ್ಕೊಂಡು ಬರಬೇಕು ಅಂತ ಆಲೋಚನೆ ಮಾಡ್ತಾರೆ. ಆ ಮಾತನ್ನು ಹೇಳ್ತಾನೆ. ಕೂಡಲೇ ಕೃಷ್ಣನ ಅಭಿಪ್ರಾಯ ಏನು ಅಂತ ಬಲರಾಮ ಒಂದು ಕೇಳ್ತಾನೆ. ಕೃಷ್ಣ, ನಿನ್ನ ಅಭಿಪ್ರಾಯ ಏನು, ಹೀಗೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೇವೆ. ಅದಕ್ಕೆ ನಾನು ಮೊದಲೇ ಹೇಳಿದ್ದೆ, ಸನ್ಯಾಸಿಗಳು ಜಾಗ್ರತೆ ಮಾಡಬೇಕು ಅಂತ ಹೇಳಿಕೊಂಡು, ಆ ಸಮಯದಲ್ಲಿ ಏನಾಗುವುದಿಲ್ಲ, ಜ್ಞಾನಿಗಳ ಬಗ್ಗೆ ಎಲ್ಲ ಸಂದೇಹ ಪಡಬಾರದು ಅಂತ ಹೇಳಿಕೊಂಡು ನೀನು ಅವಳ ಜೊತೆಗೆ ಬಿಟ್ಟಿದ್ದೀಯಾ, ಸುಭದ್ರೆಯನ್ನು ಅವನ ಸೇವೆಗೆ ಅಂತ ಬಿಟ್ಟಿದ್ದಿ. ಈಗ ನೋಡಿ ಈಗ ಏನು ಮಾಡುವುದು ಅಂತ ಹೇಳಿಕೊಂಡು ವಿವಾಹ ಆಗಿ ಕರ್ಕೊಂಡು ಹೋಗಿದ್ದಾನೆ ಅಂತ ತನಗೆ ಗೊತ್ತೇ ಇಲ್ಲದೆ ಇರುವಂತಹ ರೀತಿಯಲ್ಲಿ ತಾನು ತನ್ನ ಮಾತನ್ನು ಹೇಳ್ತಾನೆ. ಆದರೆ ಆ ಸಮಯದಲ್ಲಿ ಮತ್ತೊಂದು ಮಾತನ್ನು ಹೇಳ್ತಾನೆ ಕೃಷ್ಣ. ವಾಸ್ತವಿಕವಾಗಿ ಕರ್ಕೊಂಡು ಹೋದದ್ದೇನೋ ಹೌದು, ಆದರೆ ವ್ಯಕ್ತಿ ಯಾರು? ಅರ್ಜುನ, ಸಾಮಾನ್ಯ ಅಲ್ಲ. ಸುಭದ್ರೆಗೂ ಕೂಡ ಅರ್ಜುನನ ಮೇಲೆ ಮನಸ್ಸು ಇದ್ದದರಿಂದಾಗಿ ನಾವು ಮತ್ತೆ ಅವರ ಜೊತೆಗೆ ಗಲಾಟೆ ಮಾಡಿಕೊಳ್ಳುವಂಥದ್ದೆಲ್ಲ ಸರಿಯಲ್ಲ, ಆ ವಿವಾಹವನ್ನು ನಾವು ಒಪ್ಪಿಕೊಂಡು ಬಿಡೋಣ ಅಂತ ಹೇಳಿ ಬಲಭದ್ರನಿಗೆ ಹೇಳ್ತಾನೆ. ಹಾಗೆ ಒಪ್ಪಿಕೊಂಡು ಬಳಿಕ ತಾನು ಏನು ವಿಶೇಷವಾಗಿ ಬಲಭದ್ರ ಅದಕ್ಕೆ ಪ್ರತಿರೋಧವನ್ನು ತೋರಿಸದೆ ಆ ವ್ಯವಸ್ಥೆಯನ್ನು ಮುಂದಕ್ಕೆ ಬಿಡುತ್ತಾನೆ. ಇದಾದ ಬಳಿಕ ಕೃಷ್ಣ ಒಂದು ದಿನದಲ್ಲಿ ನಡೆಯುವಂತಹ ಮಹಾ ಅಶ್ವಮೇಧ ಯಾಗವನ್ನು ಮಾಡ್ತಾನೆ. ವಾಸ್ತವಿಕವಾಗಿ ಅಶ್ವಮೇಧ ಯಾಗ ಒಂದು ದಿನದಲ್ಲಿ ಆಗುವಂಥದ್ದೇ ಅಲ್ಲ. ಅದರ ವ್ಯವಸ್ಥೆಯೇ ಹೇಗೆ ಅಂತಂದ್ರೆ, ಯಜ್ಞಕ್ಕೆ ಒಂದು ಕುದುರೆಯನ್ನು ಪೂಜೆ ಮಾಡಿ ಅದನ್ನು ಬಿಡಬೇಕು.
ಆ ಕುದುರೆ ತಾನು ಸ್ವಚ್ಛಂದವಾಗಿ ಸಂಚಾರ ಮಾಡ್ತಾ ಬರಬೇಕು. ಯಾವೆಲ್ಲ ಪ್ರದೇಶಕ್ಕೆ ಆ ಕುದುರೆ ಹೋಗ್ತದೋ ಆ ಕುದುರೆ ಹೋದ ಪ್ರದೇಶದ ರಾಜರುಗಳು ಯಾರಿರ್ತಾರೆ ಆ ರಾಜರುಗಳು ಕುದುರೆ ಎಲ್ಲಿಂದ ಬಂದಿದೆ ಎನ್ನುವುದನ್ನು ನೋಡಿ ಅದರಲ್ಲಿ ಇರುವಂತಹ ಯಾವ ಪತ್ರ ಇದೆ ಆ ಪತ್ರದಲ್ಲಿ ಇಂತಹ ರಾಜರುಗಳು ಪೂಜಿಸಿ ಕಳುಹಿಸಿಕೊಟ್ಟಿರುವಂತಹ ಕುದುರೆ ಅಂತ ಒಕ್ಕಣೆಯನ್ನೆಲ್ಲ ನೋಡಿದ ಬಳಿಕ ಓ ಅವರು ನಮಗಿಂತ ಬಲಿಷ್ಠರು, ಹಾಗಾಗಿ ನಮಗೆ ಅವರನ್ನು ಎದುರು ಹಾಕಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ತೀರ್ಮಾನ ಮಾಡಿದರೆ ಅವರು ಆ ಕುದುರೆಯ ಜೊತೆಗೆ ಬಂದಂತಹ ಸೈನ್ಯಕ್ಕೆ ತಮ್ಮ ರಾಜ್ಯದಿಂದ ಒಂದಿಷ್ಟು ಕಪ್ಪವನ್ನು ಕೊಟ್ಟು ಕಳಿಸುವುದು. ಅವರಿಗೆ ಆಮಂತ್ರಣ ಬರ್ತದೆ, ನೀವು ಹೀಗೆ ಇಂಥ ದಿನದಲ್ಲಿ ಆಗುವಂತಹ ಅಶ್ವಮೇಧ ಯಾಗದಲ್ಲಿ ಭಾಗವಹಿಸಬೇಕು ಅಂತ ಅವ್ರು ಬರ್ತಾರೆ. ಇಲ್ಲ, ಯಾರಿಗೆ ಆ ಕುದುರೆ ಎಲ್ಲಿಂದ ಬಂದಿದೆ ಅವರ ಪರಾಕ್ರಮಿಗಳು ಎನ್ನುವುದನ್ನು ಒಪ್ಪಿಕೊಳ್ಳಿಕ್ಕೆ ಮನಸ್ಸಿಲ್ಲವೋ, ಅಂದರೆ ಅವರನ್ನು ಎದುರಿಸಬೇಕು ಅಂತ ಬಯಕೆ ಇದೆಯೋ, ಅವರು ಆ ಕುದುರೆಯನ್ನು ಕಟ್ಟಿ ಹಾಕಿ ಅದರ ಬೆಂಗಾವಲಿಗೆ ಬಂದಂತಹ ಸೈನ್ಯದ ಜೊತೆಗೆ ಹೋರಾಡಬೇಕು. ಹೋರಾಡಿ ಒಂದೊಮ್ಮೆ ಗೆದ್ದರೆ ಆಗ ಅಲ್ಲಿಯವರೆಗೆ ಆ ಕುದುರೆ ಎಲ್ಲಿಯವರೆಗೆ ಹೋಗಿತ್ತು, ಏನೆಲ್ಲ ಕಪ್ಪಗಳನ್ನೆಲ್ಲ ಒಟ್ಟು ಮಾಡಿಕೊಂಡಿದೆ ಅದನ್ನೆಲ್ಲವನ್ನು ಕೂಡ ತಾವು ಪಡ್ಕೊಂಡು ಮತ್ತೆ ಆ ಕುದುರೆಯನ್ನು ಮುಂದಕ್ಕೆ ಬಿಡುವುದು. ಮತ್ತೆ ಹಿಂದೆ ಬಂದಂತಹ ಜಾಗಕ್ಕೆಲ್ಲ ಮತ್ತೆ ಹೋಗಬೇಕು ಅಂತಿಲ್ಲ, ಯಾಕೆ ಅದೆಲ್ಲ ಕಪ್ಪು ಇವರಿಗೆ ಬಂದಾಯ್ತು, ಅವರೆಲ್ಲರೂ ಇವರ ಅಧೀನರು ಅಂತ ಆಗಿಬಿಡ್ತದೆ. ಮುಂದಕ್ಕೆ ಹೋಗುವಂಥದ್ದು ಮುಂದೆ ಎಷ್ಟು ಜಾಗ ಉಂಟು ಅಲ್ಲಿ ಅವರನ್ನು ಗೆದ್ದರೆ ಸರಿ, ಇವರ ಅಶ್ವಮೇಧ ಯಾಗವನ್ನು ಮಾಡಬಹುದು. ಒಂದೊಮ್ಮೆ ಕಟ್ಟಿ ಹಾಕಿ ಮತ್ತೆ ಸೋತ್ರೆ ಮತ್ತೆ ಕಪ್ಪ ಕಾಣಿಕೆಯನ್ನು ವಾಪಸ್ ಕೊಡಬೇಕು, ತಾವು ತಮ್ಮ ಕ್ಷೇತ್ರದಿಂದ ಸಂದಾಯ ಮಾಡಬೇಕು. ಹೀಗೆ ಅದು ಅಶ್ವಮೇಧ ಯಾಗ ನಡೆಯುವಂತಹ ಪ್ರಕ್ರಿಯೆ. ಹೀಗೆ 1 ವರ್ಷ ಕುದುರೆ ಹೋಗ್ತದೆ. ಅದಾದ ಬಳಿಕ ಆ ಕುದುರೆಯ ವಪಾ ಪ್ರದೇಶ, ವಪೆ ಅಂತ ಹೇಳ್ತಾರೆ, ಅದನ್ನು ಆ ಯಜ್ಞದಲ್ಲಿ ಆಹುತಿ ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಅವಭೃತವನ್ನೆಲ್ಲ ಮುಗಿಸ್ತದೆ. ಅಲ್ಲಿಗೆ ಅಶ್ವಮೇಧ ಯಾಗದ ಪ್ರಕ್ರಿಯೆ ಪೂರ್ಣಗೊಳ್ತದೆ. ಹೀಗೆ ನಡೆಯಿತು ಅಂತಂದ್ರೆ ಆತ ಮಹಾನ್ ಚಕ್ರವರ್ತಿ ಅಂತ, ದೊಡ್ಡ ಸಾಮ್ರಾಜ್ಯದ ಒಡೆಯನಾಗಿರ್ತಾನೆ ಆತ. ಯಾಕೆ ಅಷ್ಟು ಪರಾಕ್ರಮವನಲ್ಲಿ ಇದೆ. ಅಂತಹ ಅಶ್ವಮೇಧ ಯಾಗ ಕೃಷ್ಣ ಮಾಡಿರುವಂಥದ್ದು ಹೇಗೆ ಅಂತಂದ್ರೆ ಒಂದೇ ದಿನದಲ್ಲಿ ಏನು ಮಾಡಿದ್ದಾನೆ ಕೃಷ್ಣ ಅಂತ ಕೇಳಿದ್ರೆ, ತಾನು 1,00,000 ಯೋಜನ ಹೋಗ್ಲಿಕ್ಕೆ ಸಾಮರ್ಥ್ಯವುಳ್ಳಂತಹ, ಒಂದೇ ದಿನದಲ್ಲಿ 1,00,000 ಯೋಜನದಷ್ಟು ದೂರ ಹೋಗುವಂತಹ ಸಾಮರ್ಥ್ಯವುಳ್ಳಂತಹ ಕುದುರೆಯನ್ನು ತಾನು ಸೃಷ್ಟಿಸಿ ಆ ಕುದುರೆಯ ರಕ್ಷಣೆಗೆ ಭೀಮ, ಅರ್ಜುನ ಹಾಗೂ ಕೃಷ್ಣನ ಮಕ್ಕಳೆಲ್ಲ ಯಾರಿದ್ದಾರೆ ಅವರನ್ನೆಲ್ಲರನ್ನೂ ಕೂಡ ತಾನು ಕಳುಹಿಸಿಕೊಡ್ತಾನೆ. ಕೇವಲ ಹಗಲಿನ ಒಂದು ಯಾಮ ಅಂತಂದ್ರೆ 3 ಗಂಟೆ, ಒಂದು ಹಗಲಿನ 3 ಗಂಟೆಯ ಒಳಗೆ ಆ ಕುದುರೆ ತಾನು ಎಲ್ಲ ಕಡೆ ಸಂಚಾರ ಮಾಡಿ ಆ ಕುದುರೆಯ ರಕ್ಷಣೆಗೆ ಹೋಗಿದ್ದಂತಹ ಭೀಮಾರ್ಜುನರು ಹಾಗೂ ಕೃಷ್ಣನ ಪುತ್ರರು ಅವರು ಉಳಿದ ಎಲ್ಲರನ್ನೂ ಕೂಡ ತಾವು ಸದೆಬಡಿದು ಗೆದ್ದುಕೊಂಡು ಬರ್ತಾರೆ. ಹೀಗೆ ಕೃಷ್ಣ ತಾನು ಆ ಮಹಾಶ್ವಮೇಧ ಯಾಗ, ಆ ಯಾಗದಲ್ಲಿ ವೇದವ್ಯಾಸರೇ ತಾವು ಮುಖ್ಯವಾದಂತಹ ಸ್ಥಾನವನ್ನು ವಹಿಸಿಕೊಂಡು ಕೃಷ್ಣ ಬೇರೆ ಅಲ್ಲ, ವೇದವ್ಯಾಸರು ಬೇರೆ ಅಲ್ಲ, ನಾರಾಯಣನದ್ದೇ ಅವತಾರ. ಆ ಕೃಷ್ಣನನ್ನು ಯಜ್ಞದಲ್ಲಿ ದೀಕ್ಷಿತರನ್ನಾಗಿ ಮಾಡಿರುತ್ತಾರೆ. ಆ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ತಾನು ಅಳ್ತಾ ಬೊಬ್ಬಿಡ್ತಾ ಬರ್ತಾ ಇದ್ದಾನೆ. ಏನು ಅಂತ ಕೇಳಿದ್ರೆ, ಹೀಗೆ ನನಗೆ ಕೃಷ್ಣನ ಜೊತೆಗೆ ಮಾತನಾಡಬೇಕು, ಏನಾಗಿದೆ ಏನು ಕಥೆ ಎಂದು ಕೇಳಿದ್ರೆ, ನನ್ನ ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಇದ್ದಾವೆ, ಏನು ಕಥೆ ಗೊತ್ತಿಲ್ಲ. ಕೃಷ್ಣನಿರಬೇಕಾದ್ರೆ ಈ ರೀತಿಯಾಗಿ ಹುಟ್ಟಿದ ನವಜಾತ ಶಿಶು ಸಾಯುವುದು ಅಂತಂದ್ರೆ ಏನಿದು ಅಂತ ಹೇಳಿಕೊಂಡು ಕೃಷ್ಣನ ಬಳಿ ರಕ್ಷಣೆಯನ್ನು ಕೇಳಿಕೊಂಡು ಬರ್ತಾನೆ ಒಬ್ಬ ಬ್ರಾಹ್ಮಣ. ಆಗ ಎದುರಿನಲ್ಲಿ ಅರ್ಜುನ ಇರುತ್ತಾನೆ. ಅರ್ಜುನ ಕೇಳ್ತಾನೆ, ಏನಯ್ಯ ಏನು ಕಥೆ ಅಂತ. ಹೀಗೆ ನನ್ನ ಮಕ್ಕಳನ್ನು ಕಳ್ಕೊಳ್ತಾ ಇದ್ದೇನೆ ನಾನು, ಕೃಷ್ಣ ರಕ್ಷಿಸಬೇಕು. ಅದಕ್ಕೆಲ್ಲ ಕೃಷ್ಣ ಯಾಕೆ ಬರಬೇಕಯ್ಯ, ನಾನಿದ್ದೇನಲ್ವಾ, ಗಾಂಡೀವ ಧನಸ್ಸನ್ನು ಹೊತ್ತಂತಹ ಈ ಅರ್ಜುನ ಇರಬೇಕಾದ್ರೆ ಆ ಕೃಷ್ಣನ ಹತ್ರ ನೀವು ಹೋಗಿ ಕೇಳುವುದಾ, ನಾನು ರಕ್ಷಣೆ ಮಾಡ್ತೇನೆ ಅಂತ ಅರ್ಜುನ ತಾನು ಎದೆಯೊಬ್ಬಿಸಿಕೊಂಡು ಹೇಳ್ತಾನೆ. ಆವಾಗ ಬ್ರಾಹ್ಮಣ ಒಂದು ಮಾತನ್ನು ಹೇಳ್ತಾನೆ, ವಸ್ತುತಃ ಕೃಷ್ಣ ಬಲರಾಮರು ಇವರೇ ಇಲ್ಲಿಯವರೆಗೆ ನನ್ನ ಮಕ್ಕಳನ್ನು ರಕ್ಷಿಸಿಕೊಡ್ಲಿಲ್ಲ, ಹಾಗಿದ್ದಿರಬೇಕಾದ್ರೆ ಅರ್ಜುನ ನಿನ್ನಿಂದ ಸಾಧ್ಯವಾಗ್ತದಾ ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನ ಏನು ಹೇಳ್ತಾನೆ ಗೊತ್ತಾ, ನನ್ನಿಂದ ಆಗದೇ ಇರುವಂತಹ ಕೆಲಸ ಅಂತ ಒಂದುಂಟಾ, ಸಾಧ್ಯ ಇಲ್ಲ, ನಾನೇನು ಕೃಷ್ಣ ಅಲ್ಲ ಅಂತ ಆ ಮಾತನ್ನು ಹೇಳ್ತಾನೆ. ನನಗೆ ಎಲ್ಲವೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನೋಡು, ಒಂದೊಮ್ಮೆ ನಾನು ನಿನ್ನ ಮಗುವನ್ನು ರಕ್ಷಿಸಿ ಕೊಡದೇ ಹೋದರೆ ನಾನು ಅಗ್ನಿಪ್ರವೇಶ ಮಾಡಿ ದೇಹತ್ಯಾಗ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ ಅರ್ಜುನ. ಆಗ್ತದಾ, ಜಾಗ್ರತೆ, ನೋಡು ಅಂತ, ಇಲ್ಲ ನಾನು ರೆಡಿ ಅಂತ ಹೇಳಿಕೊಂಡು ಅವನು ಹೊರಟಿದ್ದಾನೆ. ಆಗ ಈ ಬ್ರಾಹ್ಮಣ ಜೊತೆಗೆ ಅರ್ಜುನ ತಾನು ಹೊರಟು ನಿಲ್ತಾನೆ. ಬ್ರಾಹ್ಮಣ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವನ ಹೆಂಡತಿಗೆ ಪ್ರಸವದ ಸಮಯ ಸಮೀಪಿಸಿದೆ, ಪ್ರಸವ ಆಗ್ತಾ ಇದೆ. ಹೇಳ್ತಾನೆ, ನನ್ನ ಮಡದಿಗೆ ಪ್ರಸವ ಆಗ್ಲಿಕ್ಕಿದೆ, ಈ ಸಮಯದಲ್ಲಿ ಯಾವುದು ಶಕ್ತಿ ಕರ್ಕೊಂಡು ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ, ರಕ್ಷಣೆ ಮಾಡಬೇಕು ಅಂತ ಕೂಡಲೇ ಅರ್ಜುನ ತಾನು
ತನ್ನ ಆ ಬಿಲ್ವಿದ್ಯೆಯ ಚಾಕುಚಕ್ಯತೆಯನ್ನು ಪ್ರದರ್ಶನ ಮಾಡಿ ಇಡೀ ಒಂದು ಸ್ವಲ್ಪ ಗಾಳಿಯೂ ಕೂಡ ಒಳಗೆ ಬರದೇ ಇರುವ ರೀತಿಯಲ್ಲಿ ಬಿಲ್ಲಿನ ಒಂದು ಪಂಜರವನ್ನೇ ತಾನು ನಿರ್ಮಾಣ ಮಾಡಿ, ಬಾಣಗಳ ಪಂಜರವನ್ನೇ ತಾನು ನಿರ್ಮಾಣ ಮಾಡಿ, ಈ ಮಗು ಹುಟ್ಟಿದಂತಹ ಮಗು ಹೇಗೆ ಸಾಯ್ತದೆ ನೋಡ್ತೇನೆ ಅಂತ ತಾನು ಚಾಲೆಂಜ್ ಹಾಕಿ ನಿಂತಿದ್ದಾನೆ. ಆ ಕಡೆ ಪ್ರಸವ ಆಗಿದೆ. ಪ್ರಸವ ಆದ ಕೂಡಲೇ ಮತ್ತೆ ಬ್ರಾಹ್ಮಣ ಯಥಾ ಪ್ರಕಾರ ಒಬ್ಬಿಡ್ಕೊಂಡು ಬಂದಿದ್ದಾನೆ. ಎಲ್ಲಿ ಹೋದಿ ಅರ್ಜುನ? ನನ್ನ ಮಗು ಸತ್ತೋಯಿತು, ಎಲ್ಲಿ ಹೋದಿ ನೀನು ಅಂತ ಹೇಳಿಕೊಂಡು. ಆಗ ಅರ್ಜುನನಿಗೆ ಏನು ಮಾಡುವುದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಕಣ್ಣಾರೆ ಕಣ್ಣು ಬಿಟ್ಕೊಂಡು ತಾನು ರಕ್ಷಣೆಗೆ ಇಷ್ಟು ಬಾಣಗಳನ್ನೆಲ್ಲ ವ್ಯವಸ್ಥೆ ಮಾಡಿದ್ರು ಯಾವ ಶಕ್ತಿ ಎಲ್ಲಿಂದ ಬಂದು ಏನು ಮಾಡಿತು ಅಂತಲೇ ಗೊತ್ತಾಗ್ತಾ ಇಲ್ಲಲ್ವಾ? ತಾನು ಆಗ ಪೇಚು ಮೊರೆ ಹಾಕಿಕೊಂಡು ಕುತ್ಕೊಳ್ತಾನೆ. ಬ್ರಾಹ್ಮಣ ಸಮ ಬೈತಾನೆ, ಕೆಲ ಕೈ ನಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಾರೆ, ಮತ್ತೆ ಯಾಕೆ ಬಂದದ್ದು ನೀನು, ಸುಮ್ಮನೆ ಕೊಚ್ಚಿಕೊಳ್ಳಿಕ್ಕ ಅಂತೆಲ್ಲ ಹೇಳಿಕೊಂಡು ಒಂದಿಷ್ಟು ತಾನು ಬೈತಾನೆ. ಕೂಡಲೇ ಅರ್ಜುನ ತಾನು ಪ್ರತಿಜ್ಞೆ ಮಾಡಿದ್ದಾನಲ್ವಾ, ವನ್ಹಿ ಪ್ರವೇಶ ಅಗ್ನಿ ಪ್ರವೇಶ ಮಾಡಿಬಿಡುತ್ತೇನೆ ಅಂತ. ಆ ಪ್ರತಿಜ್ಞೆಯನ್ನು ನಡೆಸದೆ ವಿಧಿ ಇಲ್ಲ. ಈಗ ಪ್ರತಿಜ್ಞೆಗೆ ಅನುಸಾರಿಯಾಗಿ ವನ್ಹಿ ಪ್ರವೇಶವನ್ನು ಮಾಡಬೇಕು. ಅದಕ್ಕಾಗಿ ತಾನು ಸಿದ್ಧನಾದಾಗ ಕೃಷ್ಣ ಅಲ್ಲಿ ಯಜ್ಞ ದೀಕ್ಷೆಯಲ್ಲಿ ಇದ್ದವನು ತಾನು ತನ್ನ ಭಕ್ತ ಇಲ್ಲಿ ಅಗ್ನಿ ಪ್ರವೇಶ ಮಾಡ್ತಾ ಇದ್ದಾನೆ ಎನ್ನುವುದನ್ನು ಕಂಡುಕೊಂಡವನಾಗಿ ತಾನು ಅಲ್ಲಿಂದ ಬರ್ತಾನೆ. ಬಂದು ಅರ್ಜುನನನ್ನು ತಡಿತಾನೆ. ತಡೆದು ಅರ್ಜುನನನ್ನು ಆ ಬ್ರಾಹ್ಮಣನನ್ನು ಇಬ್ಬರನ್ನು ಕೂಡ ತಾನು ತನ್ನ ರಥದಲ್ಲಿ ಕುತ್ಕೊಳಿಸಿ ಉತ್ತರ ದಿಕ್ಕಿನತ್ತ ಆ ರಥವನ್ನು ಕರ್ಕೊಂಡು ಹೋಗ್ತಾನೆ. ಹೋಗಿ ಎಲ್ಲ ಭೂಮಿಯ ಸಮುದ್ರಗಳನ್ನು ಪರ್ವತಗಳನ್ನೆಲ್ಲವನ್ನೂ ಕೂಡ ತಾನು ದಾಟಿ ಘೋರವಾದಂತಹ ಅಂಧಂತಮಸ್ಸು ಅಂತ ಕಗ್ಗತ್ತಲಿನ ಲೋಕ, ನಿತ್ಯ ನರಕ ಭವನ ಅಂತ ಅವುಗಳನ್ನೆಲ್ಲವನ್ನೂ ಕೂಡ ತಾನು ದಾಟಿ ಮುಂದಕ್ಕೆ ಆ ಭಗವಂತನ ಲೋಕ ಅನಂತಾಸನ ಅಂತ ಆ ಲೋಕದ ಬಳಿಗೆ ಹೋಗ್ತಾನೆ. ಅಲ್ಲಿ ಕೃಷ್ಣ ತಾನೇನು ಮಾಡ್ತಾನೆ ಅಂತಂದ್ರೆ ಅಲ್ಲಿ ಇರುವಂತಹ ತನ್ನ ವಿಷ್ಣುವಾದಂತಹ ತನ್ನ ರೂಪ ಏನಿದೆ ಆ ರೂಪದ ಜೊತೆಗೆ ತಾನು ಐಕ್ಯವನ್ನು ಹೊಂದಿ, ನಾನು ಬೇರೆಯಲ್ಲ, ಅಲ್ಲಿರುವಂತಹ ನನ್ನ ರೂಪ ಬೇರೆಯಲ್ಲ ಎನ್ನುವುದನ್ನು ತಾನು ತೋರಿಸಿಕೊಟ್ಟು ಮುಂದಕ್ಕೆ ಒಂದು ಮುಹೂರ್ತ ಅಂದರೆ 2 ಘಳಿಗೆಗಳು, ಸಾಮಾನ್ಯ 48 ನಿಮಿಷ ಅಷ್ಟು ಹೊತ್ತುಗಳ ಕಾಲ ತಾನು ಅಲ್ಲೇ ಇದ್ದು ಮತ್ತೆ ವಾಪಸ್ ಬರಬೇಕಾದ್ರೆ ಯಾವೆಲ್ಲ ಬ್ರಾಹ್ಮಣರ ಮಕ್ಕಳು ಸತ್ತಿದ್ದು ಅವುಗಳನ್ನೆಲ್ಲವನ್ನೂ ಕೂಡ ತಾನು ಕರ್ಕೊಂಡು ಬರ್ತಾನೆ. ವಾಸ್ತವಿಕವಾಗಿ ಅವರು ಯಾರು ಅಂತ ಕೇಳಿದರೆ ದೇವರ ದ್ವಾರಪಾಲಕರು, ನಂದ ಸುನಂದ ಅಂತೆಲ್ಲ ಹೇಳಿಕೊಂಡು ದೇವರ ಆ ಲೋಕಗಳಲ್ಲಿ ದ್ವಾರಪಾಲನೆ ಮಾಡುವಂತಹ ದ್ವಾರಪಾಲಕರು ಅವರು. ಅವರಿಗೆ ಪ್ರಾರಬ್ಧ ನಿಮಿತ್ತವಾಗಿ ಹೀಗೆ ಅವರು ಆ ಭೂಮಿಯಲ್ಲಿ ಹುಟ್ಟಿ ಬಂದಿರುವಂಥದ್ದು. ಅದಕ್ಕೆ ಸರಿಯಾಗಿ ಅವರು ಅಲ್ಲಿ ಸತ್ತು ಹೋಗುವಂತಹ ವ್ಯವಸ್ಥೆಯೇ ಆಗಿತ್ತು. ಭಗವಂತ ಅವರನ್ನು ತಾನು ಮತ್ತೆ ಕರ್ಕೊಂಡು ಬಂದು ಈ ಬ್ರಾಹ್ಮಣನಿಗೆ ತಗೋ ನಿನ್ನ ಮಕ್ಕಳನ್ನು ನಾನು ಮರಳಿಸಿದ್ದೇನೆ ಅಂತ ಹೇಳಿ ತಾನೇ ತನ್ನ ಯಜ್ಞದ ಮಧ್ಯದಲ್ಲಿ ತನ್ನ ಭಕ್ತನನ್ನು ರಕ್ಷಣೆ ಮಾಡುವುದಕ್ಕಾಗಿ ಎದ್ದು ಬರ್ತಾನೆ. ಮತ್ತೆ ತಾನು ಯಜ್ಞದ ದೀಕ್ಷೆಗೆ ಸೇರಿಕೊಂಡವನಾಗಿ ನೋಡಿ, ವಾಸ್ತವಿಕವಾಗಿ ಸರ್ವಸಮರ್ಥ ಸಾರ್ವಭೌಮ ದೇವೋತ್ತಮ, ಆದರೆ ತಾನು ಲೋಕಕ್ಕೊಂದು ಪಾಠ ಮಾಡ್ತಾನೆ. ಯಾವುದಾದ್ರೂ ಒಂದು ಪೂಜೆಯಲ್ಲೋ ಯಜ್ಞದಲ್ಲೋ ಕೂತ್ಕೊಂಡಿದ್ದಿರಬೇಕಾದ್ರೆ ಮಧ್ಯದಲ್ಲಿ ಎದ್ದು ಹೋದರೆ ಬಂದು ಪ್ರಾಯಶ್ಚಿತ್ತ ಮಾಡಬೇಕು ಅಂತ ತಾನು ಪ್ರಾಯಶ್ಚಿತ್ತವನ್ನು ಮಾಡಿ ಯಜ್ಞವನ್ನು ಮುಂದುವರಿಸ್ತಾನೆ. ನಮಗೆಲ್ಲ ಇಲ್ಲವೇ ಇಲ್ಲ ಅಲ್ವಾ? ಪೂಜೆ ಕೂತ್ಕೊಂಡಿದ್ದೇವೆ ಅಂತಂದರೆ ಅಲ್ಲೋ ಕಾಲು ಬಂತು, ಅಥವಾ ಈಗ ಅಂತೂ ಇವತ್ತಂತೂ IPL ಫೈನಲ್ ಅಂತ ಆಯಿತು, ಮಧ್ಯದಲ್ಲಿ ಈಗ ಕುತ್ಕೊಳ್ಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ಮ್ಯಾಚ್ ಶುರುವಾಯಿತು ಅಂತಂದರೆ ಅಲ್ಲಿ ಏನೋ ಒಂದು ಶಬ್ದ ಬಂತು ಅಂತಂದರೆ ಎದ್ದು ಹೋಗಿ ಆಯಿತು, ಪೂಜೆ ನಮ್ಮದು ಇಲ್ಲಿ ಬಾಕಿ. ಕೊನೆಗೆ ಮಧ್ಯದಲ್ಲಿ ಅಲ್ಲಿ ಬರುವಂತಹ ಬ್ರೇಕ್ ಟೈಮಲ್ಲಿ ನಾವು ಪೂಜೆ ಮಾಡ್ತೇವೆ ಅಲ್ವಾ? ಇಂತಹ ವ್ಯವಸ್ಥೆಗಳು ಯಾಕೆ ನಾವು ಹೇಳೋದು, ಇದು ಯಾಕೆ ಹೇಳಿದ್ದು ಅಂತಂದರೆ ನಮ್ಮಲ್ಲಿ ಒಂದು ಪೂಜೆಗಾಗಲಿ ಅಥವಾ ಒಂದು ಯಾವುದೇ ದೇವರ ಅನುಷ್ಠಾನಕ್ಕೆ ಕುತ್ಕೊಳ್ಬೇಕಾದ್ರೆ ಅದರಲ್ಲಿ ದೀಕ್ಷೆ ಅಂತ ಇಲ್ಲವೇ ಇಲ್ಲ. 10 ಸರ್ತಿ ಎದ್ದು ಹೋಗ್ತೇವೆ ನಾವು. ಹಾಗೆ ಮಾಡುವುದು ನಿಜವಾಗಿಯೂ ಕೂಡ ತರಲ್ಲ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ನಾವು ದೇವರನ್ನು ಕರೆದು ದೇವರನ್ನು ಕುತ್ಕೊಳಿಸಿ ದೇವರಿಗೆ ಅಪಮಾನ ಮಾಡಿ ನಾವು ಬೇರೆ ಕೆಲಸ ಮಾಡ್ತಾ ಇರುವಂಥದ್ದು. ಆ ಕಾರಣ ಕರೆದದ್ದೇ ಆದರೂ ಯಾಕೆ ದೇವರನ್ನು ಕರೆಯುವುದೇ ದೇವರನ್ನು ಸತ್ಕಾರ ಮಾಡಬೇಕು, ಪೂಜೆ ಮಾಡಬೇಕು ಅಂತ. ಹಾಗೆ ಮಾಡುವ ಬದಲು ಅವನನ್ನು ಕರೆದು ಕುತ್ಕೊಳಿಸಿ ನಾವು ನಮ್ಮ ಕೆಲಸಕ್ಕೆ ಹೋಗ್ತೇವೆ, ವೈಯಕ್ತಿಕವಾದಂತಹ ನಮ್ಮ ಕಾರ್ಯ ಸಾಧನೆ ಮಾಡ್ಲಿಕ್ಕೆ ಹೋಗ್ತೇವೆ, ನಾವು ಕರೆದದ್ದಾದರೂ ಯಾಕೆ? ಅದಲ್ವಾ ದೇವರಿಗೆ ಮಾಡುವ ಅಪಮಾನ. ಅದು ಮಾಡಬಾರದು ಎನ್ನುವುದನ್ನು ಹಾಗೆ ಒಂದೊಮ್ಮೆ ಅನಿವಾರ್ಯವಾಗಿ ನಡೆದರೂ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ತಪ್ಪೊಪ್ಪಿಗೆಯನ್ನು ಮಾಡಿಕೊಳ್ಬೇಕು ಎನ್ನುವುದನ್ನು ಕೃಷ್ಣ ತಾನು ತೋರಿಸಿಕೊಡ್ತಾನೆ. ಯಾಕೆ ಅಂತಂದ್ರೆ ಯಜ್ಞ ಮಾಡ್ತಾ ಇರುವುದು ತಾನೇ, ಯಜ್ಞದಲ್ಲಿ ಆಹುತಿ ಕೊಡ್ಕೊಳ್ತಾ ಇರುವುದು ತನಗೆ. ಯಾಕೆ ಅಂತಂದ್ರೆ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ ಕೃಷ್ಣನದ್ದೇ ಮಾತು. ಯಜ್ಞದಲ್ಲಿ ಆಹುತಿ ಸ್ವೀಕಾರ ಮಾಡುವವನು ತಾನೇ ಮಾಡ್ತಾ ಇರುವ ಯಜ್ಞ, ತಾನೇ ಸ್ವೀಕಾರ ಮಾಡುವಂತಹ ಆಹುತಿಗಳು. ಹಾಗಿದ್ರೂ ಕೂಡ ಕೃಷ್ಣ ಲೋಕದಲ್ಲಿ ಅದಕ್ಕೆ ಒಂದು ನಿಯಮಗಳು ಅಂತ ಏನಿವೆ ಆ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರದು ದೇವರಾಗಿ ತಾನು ತೋರಿಸ್ತಾನೆ. ದೇವರೇ ಉಲ್ಲಂಘನೆ ಮಾಡಬಾರದು ಅಂತ ತೋರಿಸಿದ ಮೇಲೆ ಮನುಷ್ಯರು ಮತ್ತೆ ಉಲ್ಲಂಘನೆ ಮಾಡಲಿಕ್ಕೆ ಅವಕಾಶ ಇದೆಯಾ? ಇಲ್ಲವೇ ಇಲ್ಲ ಅಂತ ಅರ್ಥ.
ಮುಂದಕ್ಕೆ ಆ ಯಜ್ಞದ ಕೊನೆಯಲ್ಲಿ ಯಮುನಾ ನದಿಯಲ್ಲಿ ತಾವು ಅವಭೃತ ಸ್ನಾನವನ್ನೆಲ್ಲ ಮಾಡಿ ಬರಬೇಕಾದ್ರೆ ದಂತವಕ್ರ ಶಿಶುಪಾಲನ ಸೋದರ ಆತ ಅಡ್ಡ ಬರ್ತಾನೆ. ಹಿಂದಿನ ಜನ್ಮದಲ್ಲಿ ಕುಂಭಕರ್ಣನಾಗಿದ್ದವ, ಅಥವಾ ಅದಕ್ಕಿಂತಲೂ ಹಿಂದಿನ ಜನ್ಮದಲ್ಲಿ ಹಿರಣ್ಯಾಕ್ಷನಾಗಿದ್ದವ. ಆ ಕುಂಭಕರ್ಣ ತಾನು ಈಗ ದಂತವಕ್ರನಾಗಿ ಎದುರಿಗೆ ಬಂದಿದ್ದಾನೆ. ಕೃಷ್ಣ ಅಲ್ಲಿ ಗದೆಯಿಂದ ಆ ದಂತವಕ್ರನನ್ನು ಸಂಹರಿಸಿ ಮತ್ತೆ ದ್ವಾರಕೆಗೆ ವಾಪಸ್ ಬಂದು ಯಜ್ಞದ ಸಂಪೂರ್ಣವಾದಂತಹ ದೀಕ್ಷೆಯನ್ನು ಮುಗಿಸ್ತಾನೆ. ಅಂದರೆ ಅವಭೃತ ಸ್ನಾನಕ್ಕೆ ಯಮುನೆಗೆ ಬಳಿ ಹೋಗಿ ಮತ್ತೆ ವಾಪಸ್ ಬಂದು ದ್ವಾರಕೆಯಲ್ಲಿ ಅದರ ಕೃಷ್ಣಾರ್ಪಣವಂತ ಅದನ್ನು ಸಮಾಪ್ತಿ ಮಾಡುತ್ತಾನೆ. ಈ ಮಧ್ಯದಲ್ಲಿ, ಈ ಸಮಯದಲ್ಲಿ ನಾರದರಿಗೆ ಒಂದು ಆಸೆ. ಏನು ಆಸೆ ಅಂತಂದರೆ, ಕೃಷ್ಣ ಹೀಗೆ 16,108 ಮಂದಿ ಪತ್ನಿಯರ ಜೊತೆಗೆ ತಾನು ಸಾಂಸಾರಿಕ ಜೀವನವನ್ನು ನಡೆಸ್ತಾ ಇದ್ದಾನೆ. ಅದರ ಒಂದು ಝಲಕ್ ಹೇಗಿದೆ ನೋಡಬೇಕು. ಯಾಕೆ ಕೃಷ್ಣ ಹೇಗಿರಲಿಕ್ಕೆ ಸಾಧ್ಯ? ಬೆಳಿಗ್ಗೆ ರುಕ್ಮಿಣಿಯ ಮನೆಯಲ್ಲಿ, ಮಧ್ಯಾಹ್ನ ಸತ್ಯಭಾಮೆಯ ಮನೆಯಲ್ಲಿ, ಸಾಯಂಕಾಲದಲ್ಲಿ ಜಾಂಬವತಿಯ ಮನೆಯಲ್ಲಿ ಹೀಗಿರ್ಬೋದು. ದಿನಕ್ಕೆ ಹೀಗೆ 3 ಜನರ ಜೊತೆಗೆ ಇರುವುದು ಅಂತ ಲೆಕ್ಕ ಹಾಕಿದ್ರೂ ಕೂಡ 1 ವರ್ಷಕ್ಕೆ 16,108 ಮಂದಿ ಪತ್ನಿಯರ ಜೊತೆಗೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಏನು ಮಾಡ್ತಾನೆ ಕೃಷ್ಣ? ಅಲ್ಲದೆ ಅವನಿಗೆ ಈ ಪುತ್ರರ ವ್ಯವಸ್ಥೆಯನ್ನು ನೋಡಿದ್ರೆ 10 ಮಂದಿ ಗಂಡು ಮಕ್ಕಳು, 1 ಹೆಣ್ಣು ಮಗಳು ಎಲ್ಲರಲ್ಲೂ ಆಗಿದೆ ಅಂತಂದ್ರೆ ಏನು ಕೃಷ್ಣನ ವ್ಯವಸ್ಥೆ ನೋಡಬೇಕು ಅಂತ ನಾರದರು ಅದನ್ನೇ ಪರೀಕ್ಷಿಸ, ಅವನ ಸಾಂಸಾರಿಕ ವ್ಯವಸ್ಥೆಯ ಪರೀಕ್ಷೆಗಾಗಿಯೇ ಬರ್ತಾರೆ. ಒಂದು ಮನೆಯ ಹತ್ತಿರಕ್ಕೆ ಬರ್ತಾರೆ. ಅಲ್ಲಿ ನೋಡಿದ್ರೆ ಆ ಅಂತಃಪುರದಲ್ಲಿ ಕೃಷ್ಣ ಇದ್ದಾನೆ. ತಾನು ತನ್ನ ಪತ್ನಿಯ ಜೊತೆಗೆ ದಿವ್ಯವಾದ ಆಸನದಲ್ಲಿ ಕೂತಿದ್ದಾನೆ. ನಾರದರು ಬಂದದ್ದನ್ನು ಬಂದು ಕೃಷ್ಣ, ಹೋ ನಾರದರೆ ಬಂದ್ರಿಯಾ ಅಂತ ಹೇಳಿಕೊಂಡು ಅವರನ್ನು ಸತ್ಕರಿಸ್ತಾನೆ. ಅವರಿಗೆ ಕುಶಲವಾದ ಪ್ರಶ್ನೆಗಳನ್ನೆಲ್ಲ ಮಾಡಿ ಅವರಿಗೆ ಸತ್ಕಾರಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾನೆ. ಅಲ್ಲಿಂದ ಸ್ವಲ್ಪ ಪಕ್ಕದಲ್ಲಿರುವಂತಹ ಮನೆಗೆ, ಇಲ್ಲಿ ಕೃಷ್ಣ ಇದ್ದಾನೆ, ಉಳಿದ ಹೆಂಡತಿಯರು ಏನು ಮಾಡ್ತಾ ಇದ್ದಾರೆ ನೋಡುವ ಅಂತ ಆಲೋಚನೆ ಮಾಡಲಿಕ್ಕೆ ಹೋದ್ರು. ಅಲ್ಲಿ ಕೃಷ್ಣ ಅಲ್ಲಿ ಇದ್ದಾನೆ. ಅಲ್ಲಿ ತಾನು ಮಗುವನ್ನು ಮುದ್ದು ಮಾಡ್ತಾ ಇದ್ದಾನಂತೆ, ಮಗುವನ್ನು ಲಾಲನೆ ಮಾಡ್ತಾ ಇದ್ದಾನೆ. ಓ, ಕೃಷ್ಣನದ್ದು ಬಹುಶಃ ಅವನ ಎಲ್ಲ ಭವನಗಳ ಮಧ್ಯದಲ್ಲಿ ಏನಾದರೂ ಒಂದು ಖಾಸಗಿಯಾದಂತಹ ಒಂದು ದಾರಿ ಇರ್ಬೋದು. ನಾನು ಹೀಗೆ ಹೊರಗೆ ಹೋಗಿ ಅಲ್ಲಿ ಕಾರಿಡಾರಲ್ಲಿ ಸಾಗಿ ಮತ್ತೆ ಆ ಬಾಗಿಲನ್ನು ಪ್ರವೇಶ ಮಾಡುವ ಮೊದಲೇ ಕೃಷ್ಣ ನಾನು ಇಲ್ಲಿಂದ ಹೊರಟ ಕೂಡಲೇ ಓಡಿ ಹೋಗಿ ಅಲ್ಲಿಂದೆಲ್ಲರೂ ವ್ಯವಸ್ಥೆ ಮಾಡಿಕೊಂಡಿದ್ದಾನ ಅಂತ ಆಲೋಚನೆ ಮಾಡ್ತಾರೆ. ಒಂದು 10 ಮನೆ 20 ಮನೆ ಹೀಗೆ ರ್ಯಾಂಡಮ್ ಆಗಿ ಸಾಮಾನ್ಯವಾಗಿ ಹೋಗುವ ಅಂತ ಹೇಳಿಕೊಂಡು ದಾಟಿಕೊಂಡು ಹೋಗ್ತಾ ಇದ್ದಾರೆ. ಯಾವ ಮನೆಗೆ ಹೋದರೂ ಕೂಡ ಕೃಷ್ಣ ಅಲ್ಲಿ ಇದ್ದಾನೆ. ಒಂದು ಮನೆಯಲ್ಲಿ ತಾನು ಪೂಜೆ ಮಾಡ್ತಾ ಇದ್ದಾನೆ, ಒಂದು ಮನೆಯಲ್ಲಿ ಹೋಮ ಮಾಡ್ತಾ ಇದ್ದಾನೆ, ಮತ್ತೊಂದು ಮನೆಯಲ್ಲಿ ಸಭೆ ನಡೆಸ್ತಾ ಇದ್ದಾನೆ. ಹೀಗೆ ಒಂದೊಂದು ಕಡೆಯಲ್ಲಿ ತಾನು ಒಂದೊಂದು ಲೀಲೆಯನ್ನು ತೋರಿಸ್ತಾ ಕೂತಿದ್ದಾನೆ. ಹೀಗೆ ಸಂಧ್ಯಾವಂದನೆ ಮಾಡುವುದಂತೆ ಹೀಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ರೂಪದಲ್ಲಿ ಇದ್ದು ನಾರದರಿಗೆ ಗೊತ್ತಾಯಿತು ಕೃಷ್ಣ ತನ್ನ ದೇವತ್ವವನ್ನು ಹೇಗೆ ತೋರಿಸ್ತಾ ಇದ್ದಾನೆ. ಕೃಷ್ಣ ಸಾಮಾನ್ಯರಂತೆ ಸಾಂಸಾರಿಕ ಜೀವನವನ್ನು ನಡೆಸುವಂಥದ್ದನ್ನು ತೋರಿಸ್ತಾನೇ ಇಲ್ಲ, ತನ್ನ ಅದ್ಭುತವಾದ ದೇವತ್ವವನ್ನು ತೋರಿಸ್ತಾ ಇದ್ದಾನೆ ಅಂತ ತಾನು ನಾರದರು ಕಂಡುಕೊಳ್ತಾರೆ. ಕೂಡಲೇ ತಾವು ನಾರದರು ಸ್ತುತಿ ಮಾಡ್ತಾರಂತೆ ಕೃಷ್ಣನನ್ನು. ಆಗ ಕೃಷ್ಣ ಒಂದು ಮಾತನ್ನು ಹೇಳ್ತಾನೆ, ನೋಡಿ ನಾರದರೆ, ನಾನು ಕೇವಲ ಧರ್ಮದ ಉಪದೇಶ ಮಾತ್ರ ಮಾಡಲಿಕ್ಕೆ ಬಂದವನಲ್ಲ. ನಾವು ನೋಡ್ತೇವೆ ಮರ್ತ್ಯಾವತಾರ ಸ್ತ್ವಿಹ ಮರ್ತ್ಯ ಶಿಕ್ಷಣಂ ಅಂತ. ದೇವರು ಧರ್ಮದ ಎಲ್ಲರೂ ಕೂಡ ಹೀಗೆ ಧರ್ಮದ ಪಾಲನೆಯನ್ನು ಮಾಡಬೇಕು ಅಂತ ಎತ್ತರದ ಸಭೆಯಲ್ಲಿ ಕುತ್ಕೊಂಡು ಉಪದೇಶ ಮಾತ್ರ ಮಾಡಿ ತಾನು ಯಾವುದನ್ನು ಅನುಷ್ಠಾನ ಮಾಡದೆ ಕುತ್ಕೊಳ್ಳುವವನಲ್ಲ, ತಾನದನ್ನು ಮಾಡಿ ತೋರಿಸ್ತಾನೆ. ಈಗ ನೋಡಿ, ಯಾಕೆ ಅವನು ಯಜ್ಞಯಾಗಾದಿಗಳನ್ನು ಮಾಡಬೇಕು? ಯಾಕೆ ಸಂಧ್ಯಾವಂದನೆ ಇತ್ಯಾದಿ ಅನುಷ್ಠಾನಗಳನ್ನು ಮಾಡಬೇಕು? ಯಾಕೆ ಅತಿಥಿ ಸತ್ಕಾರವನ್ನು ಮಾಡಬೇಕು? ಅವನು ಮಾಡಲಿಲ್ಲ ಅಂತಂದ್ರೆ ಯಾರಿಗೆ ನಷ್ಟ? ಏನಿಲ್ಲ, ಯಾರಿಗೂ, ದೇವರಿಗಂತೂ ಯಾವ ನಷ್ಟವೂ ಕೂಡ ಇಲ್ಲ. ಹಾಗಿದ್ರೂ ಕೂಡ ನಾರದರಂತಹ ಜ್ಞಾನಿಗಳು ಬಂದಾಗ ಅತಿಥಿ ಸತ್ಕಾರ ಮಾಡಬೇಕು ಅಂತ ತೋರಿಸಿಕೊಟ್ಟ. ಏನು? ಧರ್ಮಶಾಸ್ತ್ರ ಅದೇ ಹೇಳ್ತದೆ, ಗುರು ಹಿರಿಯರನ್ನು ಗೌರವಿಸು ಅಂತ. ಧರ್ಮಶಾಸ್ತ್ರ ಹೇಳಿದ್ದನ್ನು ಉಪದೇಶ ಕೊಡುವ ದೇವರು ಅದನ್ನು ಮಾಡದೇ ಹೋದರೆ ದೇವರು ಕೇವಲ ಉಪದೇಶ ಭಟ್ಟನಾಗಿ ಬಿಡ್ತಾನೆ. ಅದಕ್ಕಾಗಿ ಕೃಷ್ಣ ಆ ಮಾತನ್ನು ಹೇಳ್ತಾನೆ ಗೀತೆಯಲ್ಲೂ ಕೂಡ. ವಸ್ತುತಃ ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಮವಾಪ್ತವ್ಯಂ ವರ್ತಯೇವ ಚ ಕರ್ಮಣಿ ಅಂತ. ನಾನು ಈ ಜಗತ್ತಿನಲ್ಲಿ ಏನು ಮಾಡದೇ ಇರಲಿ, ನನ್ನನ್ನು ಕೇಳುವವರಾಗಲಿ, ಯಾಕೆ ಮಾಡಲಿಲ್ಲ ಅಂತ ಗದರಿಸುವವರಾಗಲಿ ಯಾರೂ ಇಲ್ಲ. ಹಾಗಿದ್ದರೂ ಕೂಡ ಅಹಂ ಕರ್ಮಣಿ ವರ್ತೇ, ನಾನು ಕರ್ಮದಲ್ಲಿ ತೊಡಗಿಕೊಳ್ತೇನೆ. ಯಾಕೆ ಅಂತಂದ್ರೆ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ನನ್ನ ದಾರಿಯನ್ನು ಅನುಸರಿಸಿಕೊಂಡು ಮನುಷ್ಯರು ನಡೆದುಕೊಂಡು ಬರ್ತಾರೆ. ನಾನು ಹೀಗೆ ಧರ್ಮದ ದಾರಿಯನ್ನು ಉಪದೇಶ ಮಾಡಿ ಧರ್ಮದ ದಾರಿಯಲ್ಲಿ ನಾನೇ ಸಾಗಿದ್ರೆ, ಓ ದೇವರು ಹೀಗೆ ಹೋಗಿದ್ದಾನೆ, ಇದು ನಮಗೆ ಮಾರ್ಗದರ್ಶನ ಅಂತ ಹೇಳಿಕೊಂಡು ಅದರ ಹಿಂದೆ ಹೋಗ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ತಾನು ಈ ರೀತಿಯಾಗಿ ಧರ್ಮಾನುಷ್ಠಾನಗಳನ್ನೆಲ್ಲ ಮಾಡ್ತಾ ಇರುತ್ತೇನೆ ಅಂತ ದೇವರು ಆ ಮಾತನ್ನು ಹೇಳ್ತಾನೆ. ಮತ್ತೆ ಮುಂದಕ್ಕೆ ಈ
ಕೃಷ್ಣನ ಆ ಒಂದು ಸಭೆಯಲ್ಲಿ ಎಲ್ಲ ಬೇರೆ ಬೇರೆ ಪ್ರದೇಶದಿಂದ ಬಂದಂತಹ ರಾಜರುಗಳ ಪರವಾಗಿ ಒಬ್ಬ ದೂತ ತಾನು ಬಂದು, ಕೃಷ್ಣ, ಜರಾಸಂಧನ ಉಪದ್ರವ ಸಿಕ್ಕಾಬಟ್ಟೆ ಆಗ್ತಾ ಇದೆ, ಯಾರಿಗೂ ಕೂಡ ಸಜ್ಜನರಿಗೆ ಯಾರಿಗೂ ಕೂಡ ನೆಮ್ಮದಿಯ ಉಸಿರಾಟವನ್ನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ನೀನು ಜರಾಸಂಧನನ್ನು ಸಾಯಿಸಬೇಕು ಅಂತ ಆಲೋಚನೆಯನ್ನು ಮಾಡ್ತಾನೆ. ಯಾಕೆ ಅಂತ ಕೇಳಿದ್ರೆ, ಜರಾಸಂಧ ಆಗ ಒಂದು ಸಂಕಲ್ಪ ಮಾಡಿದ್ದಾನೆ, ಒಂದು ಭೈರವ ಯಾಗ. ಭೈರವ ಯಾಗ ಅಂತಂದ್ರೆ ಆ ರಾಕ್ಷಸಿ ಪ್ರವೃತ್ತಿಯಿಂದ ತಾನು ಮಾಡುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ಅದರಲ್ಲಿ ಬಲಿ ನೀಡ್ಲಿಕ್ಕಾಗಿ, ಬಲಿ ಕೊಡ್ಲಿಕ್ಕಾಗಿ 20,800 ಮಂದಿ ರಾಜಕುಮಾರರನ್ನು ತಾನು ಬಂಧಿಸಿಟ್ಟಿದ್ದಾನೆ. ಈ ಭೈರವ ಯಾಗದಲ್ಲಿ ಬಲಿ ಕೊಟ್ಟು ನಾನು ಏಕಚಕ್ರಾಧಿಪತಿ ಆಗಬೇಕು ಅಂತ. ಕೃಷ್ಣ ಆ ವಿಷಯವನ್ನು ತಿಳಿದುಕೊಂಡವನಾಗಿ ದೂತನಿಗೆ ಆಶ್ವಾಸನೆಯನ್ನು ಕೊಡ್ತಾನೆ, ಜರಾಸಂಧನ ಭಯವನ್ನು ಬಿಟ್ಟುಬಿಡಿ, ಯಾಕೆ ಇನ್ನು ಮುಂದೆ ಜರಾಸಂಧ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆ ಸಮಯದಲ್ಲಿ ಈ ಕಡೆ ಇಂದ್ರಪ್ರಸ್ಥಕ್ಕೆ ತಾನು ಹೋಗಿ ಒಂದು ಮಾತನ್ನು ಹೇಳ್ತಾನೆ. ಯಾಕೆ ಅಂತಂದ್ರೆ, ಅಲ್ಲಿ ಧರ್ಮರಾಜ ಅವನು ತಾನು ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ. ಆ ಸಮಯದಲ್ಲಿ ಕೃಷ್ಣ ಬರ್ತಾನೆ. ಕೃಷ್ಣ ಬಂದಾಗ ಕೃಷ್ಣನನ್ನು ಬರಲಿಕ್ಕೆ ಹೇಳ್ತಾನೆ. ಧರ್ಮರಾಜ ಬರಲಿಕ್ಕೆ ಹೇಳಿ, ಹೀಗೆ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೆ, ಹಾಗಾಗಿ ಅದಕ್ಕೆ ಏನು ನಮ್ಮಿಂದ ಸಾಧ್ಯವಾಗ್ತದಾ ಅಂತ ಆಲೋಚನೆ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾನೆ, ನೋಡು, ಜರಾಸಂಧ ಇದ್ದಾನೆ, ಆಲೋಚನೆ ಮಾಡು ಅಂತ. ಯುಧಿಷ್ಠಿರ ಬಿಟ್ಟುಬಿಟ್ಟ. ಇಲ್ಲ, ಜರಾಸಂಧ ಇದ್ದಾನೆ ಅಂತಾನೆ ನನಗೆ ಬಿಲ್ಕುಲ್ ರಾಜಸೂಯ ಯಾಗ ಮಾಡಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಅಂತ ಕೈ ಚೆಲ್ಲಿಬಿಟ್ಟ ಆ ಸಂಕಲ್ಪವನ್ನು. ಕೂಡಲೇ ಭೀಮಸೇನ ಆಗ ಮಾತನ್ನು ಹೇಳ್ತಾನೆ, ಯಾಕಾಗುವುದಿಲ್ಲ, ಮಾಡೋಣ, ನಮಗೆ ಕೃಷ್ಣನ ಅನುಗ್ರಹದ ರಕ್ಷೆಯ ಬಲ ಇದೆ, ನಮ್ಮಲ್ಲಿ ಸಾಮರ್ಥ್ಯ ಇದೆ, ಪ್ರಯತ್ನ ಮಾಡೋಣ. ಜರಾಸಂಧ ಎನ್ನುವಂಥವನು ಒಬ್ಬ ಸಾಮಾನ್ಯ ಕ್ಷುಲ್ಲಕ, ಅಷ್ಟಲ್ಲದವ ಭಗವದ್ವೇಷಿ, ಅವನನ್ನು ಸಾಯಿಸ್ಲಿಕ್ಕೇನು ಸಮಯವೇ ಇಲ್ಲ. ಹಾಗಾಗಿ ಆ ಜರಾಸಂಧನ ನಿಮಿತ್ತದಿಂದಾಗಿ ರಾಜಸೂಯ ಯಾಗವನ್ನೇನು ಬಿಡಬೇಕಾಗಿಲ್ಲ, ಕೃಷ್ಣ ನಮ್ಮ ರಕ್ಷಣೆಗೆ ಇದ್ದಾನೆ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಹೌದು ಸರಿ ಅಂತ ಹೇಳಿಕೊಂಡು ಆ ಮಾತಿಗೆ ಅನುಮತಿ ಕೊಡ್ತಾನೆ. ಇಷ್ಟು ಹೇಳಿದ ಮೇಲೆ ಧರ್ಮರಾಜ ಒಪ್ಪಿಕೊಳ್ತಾನೆ. ಅಲ್ಲಿ ಕೃಷ್ಣನ ಉದ್ದೇಶ ಏನು ಅಂತ ಕೇಳಿದ್ರೆ, ನೋಡಿ, ಯಾವುದೇ ಒಂದು ದೇವರ ಧರ್ಮದ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಸಂಕಲ್ಪ ಮಾಡುವವನಿಗೂ ಕೂಡ ಅಷ್ಟು ಯೋಗ್ಯತೆ ಇರಬೇಕು. ಆ ಸಂಕಲ್ಪ ಮಾಡುವವನಲ್ಲಿ ಯೋಗ್ಯತೆ ಇಲ್ಲ ಅಂತಂದ್ರೆ ಆ ಕಾರ್ಯವನ್ನು ದೇವರು ನಡೆಸುವುದಿಲ್ಲ. ಈಗ ಜರಾಸಂಧಾದಿಗಳನ್ನು ಸಂಹರಿಸಿ ರಾಜಸೂಯ ಯಾಗವನ್ನು ಮಾಡಿ ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಎನ್ನುವಂತಹ ಸಂಕಲ್ಪ ಅದು ಯುಧಿಷ್ಠಿರನ ಯೋಗ್ಯತೆಗೆ ಸಂಬಂಧಪಟ್ಟದ್ದಲ್ಲ. ಯುಧಿಷ್ಠಿರನಿಗೆ ಅಷ್ಟು ಸಾಮರ್ಥ್ಯ ಇಲ್ಲ, ಆದರೆ ಭೀಮಸೇನನಿಗೆ ಇದೆ. ಯಾಕೆ ಅಂತಂದ್ರೆ ಭೀಮಸೇನ ವಾಯುದೇವರ ಅವತಾರ, ಯುಧಿಷ್ಠಿರ ಧರ್ಮದೇವತೆಯ ಅವತಾರ. ದೇವನಿಗಿಂತ ವಾಯುದೇವ, ಯಾಕೆ ಅಂದರೆ ಉಳಿದ ಎಲ್ಲ ರುದ್ರ, ಗರುಡ, ಶೇಷ ಇವರೆಲ್ಲರಿಗಿಂತಲೂ ಎತ್ತರದಲ್ಲಿರುವಂತಹ ದೇವತೆ ವಾಯುದೇವ. ಹಾಗಾಗಿ ವಾಯುದೇವನ ಅವತಾರನಾದಂತಹ ಭೀಮಸೇನನ ಸಂಕಲ್ಪ ಅದು ಕಾರ್ಯರೂಪಕ್ಕೆ ಬರಬೇಕು. ಯಾಕೆ ಅವನಲ್ಲಿ ಅಯೋಗ್ಯತೆ ಇದೆ. ಅದಕ್ಕಾಗಿ ಮೊದಲಿಗೆ ಧರ್ಮರಾಜ ಹೇಳಿದಾಗ ಇಷ್ಟೇ ಹೇಳಿದ್ದು, ಜರಾಸಂಧ ಇದ್ದಾನೆ, ಆಲೋಚನೆ ಮಾಡು ಅಂತ. ಜರಾಸಂಧನನ್ನು ಸಾಯಿಸ್ಲಿಕ್ಕಾಗುವುದಿಲ್ಲ ಅಂತೇನು ಹೇಳಿಲ್ಲ ಕೃಷ್ಣ. ಆದರೆ ಯಾವಾಗ ಇಷ್ಟೇ ಮಾತನ್ನು ಹೇಳಿದ ಧರ್ಮರಾಜ ಬಿಟ್ಟುಬಿಟ್ಟ, ಆಗ್ಲಿಕ್ಕಿಲ್ಲ ಅಂತ. ಕೊನೆಗೆ ಭೀಮಸೇನ ಹೇಳಿದಾಗ ಪ್ರಧಾನ ಸಂಕಲ್ಪ ಭೀಮಸೇನನದ್ದಾಯಿತು, ಅದಕ್ಕೆ ಅನುಮತಿ ಕೊಟ್ಟದ್ದಾಯಿತು ಧರ್ಮರಾಜ. ಹಾಗಾಗಿ ಅದರ ಪುಣ್ಯ ಫಲ ಪೂರ್ಣವಾಗಿ ಮೊದಲಿಗೆ ದಕ್ಕಿದ್ದು ಭೀಮಸೇನನಿಗೆ, ನಂತರ ಧರ್ಮರಾಜಾದಿಗಳಿಗೆ. ಹೀಗೆ ಆ ವ್ಯವಸ್ಥೆಯನ್ನು ಹೇಳ್ತಾನೆ. ಸರಿ ಆಯಿತು ಅಂತ ತಾವು ಜರಾಸಂಧನ ಬಳಿಗೆ ಹೊರಡ್ತಾರೆ. ಕೃಷ್ಣ, ಭೀಮ, ಅರ್ಜುನ 3 ಮಂದಿ ಹೊರಡ್ತಾರೆ. ಜರಾಸಂಧನ ಪಟ್ಟಣವನ್ನು, ಅದೆಲ್ಲ ಬಹಳ ಸುಂದರವಾಗಿ ಭಾಗವತ ಹೇಳ್ಕೊಂಡು ಬರ್ತದೆ. ಅದನ್ನು ನೆದುರಿನ ದ್ವಾರದಿಂದ ಪ್ರವೇಶಿಸದೆ ಹಿಂದಿನ ದ್ವಾರದಿಂದ ಪ್ರವೇಶ ಮಾಡಿ, ಯಾಕೆ ಶತ್ರುಗಳ ಮನೆಗೆ ನಾವು ಮುಖ್ಯ ದ್ವಾರದಿಂದ ಪ್ರವೇಶ ಮಾಡಬಾರದು ಎನ್ನುವುದನ್ನೆಲ್ಲ ತಾವು ತೋರಿಸಿಕೊಡ್ತಾ, ಜರಾಸಂಧನಿಗೆ ಇವರು ಬಂದಂಥದ್ದು ಮಾರುವೇಷದಲ್ಲಿ ಬಂದಿರುತ್ತಾರೆ. ಅವನು ಬ್ರಾಹ್ಮಣರ ಸತ್ಕಾರ ಮಾಡುವುದು ಅಂತ ಹೇಳಿಕೊಂಡು ಮುಂದೆ ಬಂದಾಗ, ನಿನ್ನಲ್ಲಿ ನಾವು ಯುದ್ಧ ಭಿಕ್ಷೆಯನ್ನು ಕೇಳಿಕೊಂಡು ಬಂದಿದ್ದೇವೆ ಅಂತ ತಮ್ಮ ಪರಿಚಯವನ್ನು ಮಾಡಿಸಿಕೊಡ್ತಾರೆ ಕೃಷ್ಣ, ಭೀಮಾರ್ಜುನರು. ಜರಾಸಂಧ ಆಲೋಚನೆ ಮಾಡ್ತಾನೆ, ಇವರಲ್ಲಿ ಯಾರನ್ನು ಎದುರಿಸುವುದು? ಕೃಷ್ಣನನ್ನು ಎದುರಿಸೋಣ ಅಂತ ಕೇಳಿದರೆ ಈಗಾಗಲೇ ಕೃಷ್ಣ 17 ಬಾರಿ ಜರಾಸಂಧನನ್ನು ಸೋಲಿಸಿ ಕಳುಹಿಸಿದ್ದಾನೆ. ಮತ್ತೆ ನಾನು ಕೃಷ್ಣನ ಎದುರಿಗೆ ನಿಂತು ಸೋತು ಹೋದೆ ಅಂತಂದ್ರೆ ಮರ್ಯಾದೆ ಪ್ರಶ್ನೆ. ಇನ್ನು ಆ ಕಡೆ ಅರ್ಜುನನನ್ನು ಎದುರಿಸೋಣ ಅಂತ ಹೇಳಿದ್ರೆ ಅರ್ಜುನ ಇನ್ನು ಎಳಸು ಅಂತಂದ್ರೆ ನಾವೀಗ ಹೇಳಬೇಕಾದ್ರೆ ಅವನು ಹೇಳ್ತಾ ಇರೋದು ಎಳಸು, ಆಗಲೇ 55-56 ವರ್ಷ ಕಳೆದಿದೆ ಅರ್ಜುನನಿಗೆ. ನಮಗಾಗಬೇಕೆ ರಿಟೈರ್ಡ್ ಆಗುವ ವಯಸ್ಸದು ಅಲ್ವಾ, ಕೈಕಾಲಲ್ಲಿ ತ್ರಾಣ ಇಲ್ಲದ ವಯಸ್ಸು. ಕೃಷ್ಣನಿಗೆ ಅಂತಂದು 6 ತಿಂಗಳು ಸಣ್ಣವ ಅರ್ಜುನ, 6-8 ತಿಂಗಳ ವ್ಯಾಪ್ತಿಯೊಳಗೆ ಬಂದವನು. ಹಾಗಿದ್ರೂ ಕೂಡ ಜರಾಸಂಧ ಹೇಳ್ತಾನೆ, ಅರ್ಜುನ ಇನ್ನು ಎಳೆಯ, ಅವನ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ. ಯಾಕೆ? ಒಂದೊಮ್ಮೆ ಅರ್ಜುನನ ಜೊತೆಗೆ ಯುದ್ಧ ಮಾಡಿ ಸೋತು ಹೋದ್ರೆ ಮರ್ಯಾದೆ ಪ್ರಶ್ನೆ.
ಯಾಕೆ? ಅರ್ಜುನ ಬಿಲ್ಲೋಜನೆ ಸರಿ, ಆದರೆ ಅವನಲ್ಲಿ ಬಲ ಇಲ್ಲ, ಜಟ್ಟಿಯ ರೂಪದಲ್ಲಿರುವಂತಹ ಬಲ ಅವನಲ್ಲಿಲ್ಲ. ಹಾಗಾಗಿ ಅವನು ದುರ್ಬಲನಾದಂತಹ ಅರ್ಜುನನಿಗೆ ಸೋತ ಅಪಕೀರ್ತಿ ತನಗೆ ಬರ್ತದೆ ಅಂತ ಜರಾಸಂಧ ಆಲೋಚನೆ ಮಾಡ್ತಾನೆ. ಕೊನೆಗೆ ಯಾರನ್ನು ಎದುರಿಸುವುದು? ಭೀಮ. ಯಾಕೆ? ಭೀಮನ ಜೊತೆಗೆ ಹೋರಾಡಿದ್ರೆ ಸೋತ್ರೂ ಹೆಸರು, ಗೆದ್ರೂ ಹೆಸರು. ಸೋತ್ರೂ ಹೆಸರು. ಯಾಕೆ? ಭೀಮಸೇನನ ಜೊತೆಗೆ ಸೋತದ್ದಯ್ಯ. ಯಾಕೆಂದರೆ ಅದು ಹೇಳ್ತಾರೆ, ದುರ್ಯೋಧನನ್ನೇ ಪಟ್ಟಿ ಮಾಡ್ತಾನೆ, ಜಗತ್ತಿನಲ್ಲಿ ಇರುವಂತಹ ಪರಾಕ್ರಮಿಗಳು 4 ಮಂದಿ ಅಂತ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮಃ ಅಂತ. ಜಗತ್ತಿನಲ್ಲಿ ಮಹಾಬಲಶಾಲಿಗಳು ಅಂತ ಇರುವವರು 4 ಮಂದಿ. ಅದರಲ್ಲಿ ಮೊದಲಿಗನಾಗಿರುವವನು ಭೀಮಸೇನ, ಎರಡನೆಯವನು ಬಲರಾಮ ಬಲಭದ್ರ, ಮೂರನೆಯವನು ಮದ್ರದೇಶದ ರಾಜ ಶಲ್ಯ, ನಾಲ್ಕನೆಯವನು ಕೀಚಕ, ಐದನೆಯವನು ಈ ಪಟ್ಟಿಯಲ್ಲಿಯೇ ಇಲ್ಲ ಅಂತ ದುರ್ಯೋಧನ ಹೇಳ್ತಾನೆ. ಇದು ಯಾವಾಗ ಅಂತ ಕೇಳಿದ್ರೆ, ಕೀಚಕ ಸತ್ತ ಎನ್ನುವಂತಹ ಸುದ್ದಿ ಬಂದಾಗ. ಬಲರಾಮ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಲರಾಮ ಅಲ್ಲಿ ಕ್ಷೇತ್ರದಲ್ಲಿ ಇಲ್ಲ. ಮದ್ರದೇಶ ರಾಜನಾದಂತಹ ಶಲ್ಯ ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ, ಒಂದು ದೂರದಲ್ಲಿ ಇದ್ದಾನೆ. ಹಾಗಿದ್ರೆ ಕೀಚಕನನ್ನು ಕೊಂದವನು ಯಾರು? ಭೀಮಸೇನನೇ. ಯಾಕೆ? ಬಲಭದ್ರನೂ ಅಲ್ಲ, ಶಲ್ಯನೂ ಅಲ್ಲ, ಕೀಚಕನನ್ನು ಬಿಟ್ಟು ಮತ್ತೆ ಯಾರೂ ಇಲ್ಲ. ಕೀಚಕ ಸತ್ತಿದ್ದಾನೆಂದರೆ ಭೀಮನೇ ಕೊಂದಿರುವುದು ಅಂತ ಹೇಳಿಕೊಂಡು ಆ ಆಲೋಚನೆಯ ಮೇಲೆ ಅವರು ಮತ್ತೆ ಅಲ್ಲಿಗೆ ಆಕ್ರಮಣ ಮಾಡುವಂಥದ್ದು, ವಿರಾಟನ ನಗರಕ್ಕೆ ತಾವು ಗೋಗ್ರಹಣವನ್ನೆಲ್ಲ ಮಾಡುವಂತಹ ಆಲೋಚನೆ ಮಾಡುವಂಥದ್ದು, ಅದರ ನಂತರ ನಡೆಯುವ ಪ್ರಕ್ರಿಯೆ. ಹೀಗೆ ದುರ್ಯೋಧನಂತಹ ಶತ್ರುಗಳೇ ಕೊಂಡಾಡಿಕೊಂಡಿರುವಂಥದ್ದು ಭೀಮಸೇನನ ಪರಾಕ್ರಮ. ವಸ್ತುತಃ ಕೃಷ್ಣನನ್ನು ಆ ಲೆಕ್ಕದಲ್ಲಿ ಸೇರಿಸಿಕೊಳ್ಳಿಲ್ಲ, ಕೃಷ್ಣ ಇವರನ್ನು ಮೀರಿ ನಿಂತಹ ಪರಾಕ್ರಮಿ. ಆದರೆ ಈಗ ಜರಾಸಂಧ ಆಲೋಚನೆ ಮಾಡ್ತಾನೆ, ಒಂದೊಮ್ಮೆ ನಾನು ಸೋತರೂ ತೊಂದರೆ ಇಲ್ಲ. ಭೀಮ ಮಲ್ಲರಲ್ಲಿ ಮುಖ್ಯನಾದಂತಹ ಭೀಮಸೇನನಿಗೆ ಸೋತದ್ದು, ಗೆದ್ರೆ ಅವನನ್ನೇ ಗೆದ್ದಿದ್ದೇನೆ ಅಂತಂದ್ರೆ ನನ್ನಂತಹ ಪರಾಕ್ರಮಿ ಮತ್ಯಾರಿದ್ದಾರೆ ಅಂತ ಹೇಳಲಿಕ್ಕಾಗ್ತದೆ ಅಂತ ಆಲೋಚನೆ ಮಾಡಿದ ಭೀಮಸೇನನನ್ನು ಆಯ್ಕೆ ಮಾಡಿಕೊಂಡ. ಭೀಮಸೇನನಿಗೂ ಜರಾಸಂಧನಿಗೂ ಘನಘೋರವಾದಂತಹ ಗದಾಯುದ್ಧಗಳು ಮುಷ್ಟಿಯುದ್ಧಗಳೆಲ್ಲ ನಡೀತದೆ. ಕೃಷ್ಣ ಭೀಮಸೇನನಿಗೆ ತಾನು ಆದೇಶವನ್ನು ಮಾಡ್ತಾನೆ, ಅವನ ಸಂಧಿಸ್ಥಳ ಮರ್ಮಸ್ಥಳ ಅದನ್ನು ಭೇದಿಸಿ ಬಿಡು ಅಂತ. ಯಾಕೆ ಅಂದರೆ ಅವನಿಗೆ ಹಾಗೇ ಸಾವು, ಜರೆ ಸೇರಿಸಿದ ಜಾಗ ಯಾವುದಿದೆ ಅದನ್ನು ನೀನು ಭೇದಿಸಿದರೆ ಅವನ ಸಾವು ಅಂತ ಕೃಷ್ಣನ ಆದೇಶವಾದಂತೆ ಆ ಭೀಮಸೇನ ಜರಾಸಂಧನನ್ನು ತಾನು ವಧೆ ಮಾಡ್ತಾನೆ. ಈ ರೀತಿ ಕೃಷ್ಣ ವಾಸ್ತವಿಕವಾಗಿ ಎಲ್ಲ ದುಷ್ಟರಿಗೆ ನಾಯಕನಾಗಿದ್ದಂತಹ ಆ ಜರಾಸಂಧನನ್ನು ತಾನು ಭೀಮಸೇನನ ಮುಖಾಂತರ ಕೊಲ್ಲಿಸಿ ಜಗತ್ತಿಗೆ ಮಂಗಳದ ಅನುಗ್ರಹವನ್ನು ಮಾಡ್ತಾನೆ. ಅದಾದ ಬಳಿಕ ರಾಜಸೂಯ ಯಾಗ, ಈ ಕಡೆ ರಾಜಸೂಯ ಯಾಗ ನಡೀತದೆ. ರಾಜಸೂಯ ಯಾಗದಲ್ಲಿ ಆ ಮೊದಲ ಶ್ರೇಷ್ಠವಾದ ಅಗ್ರಪೂಜೆ ಯಾರಿಗೆ ನಡೆಯಬೇಕು ಎನ್ನುವಂತಹ ವಿಷಯ ಪ್ರಸ್ತಾವ ಆದಾಗ ಕೃಷ್ಣನಿಗೆ ಮಾಡಬೇಕು ಅಂತ ಒಕ್ಕೊರಲಿನ ತೀರ್ಮಾನ. ವಾಸ್ತವಿಕವಾಗಿ ಭೀಷ್ಮಾಚಾರ್ಯರು ಆ ಮಾತನ್ನು ಹೇಳ್ತಾರೆ. ವಾಸ್ತವಿಕವಾಗಿ ಎಲ್ಲಿ ಪರಶುರಾಮ ರೂಪದ ಭಗವಂತನದ್ದು ಅವತಾರ ಇದೆ, ವೇದವ್ಯಾಸ ದೇವರು ಸಾಕ್ಷಾತ್ ಅಲ್ಲಿ ಬಂದಿದ್ದಾರೆ. ಹಾಗಿದ್ರೂ ಕೂಡ ಭೀಷ್ಮಾಚಾರ್ಯರು ಕೃಷ್ಣನನ್ನೇ ಉಲ್ಲೇಖ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿಯೇ ಇರುವುದು ಕಾಂಟ್ರಡಕ್ಟರಿ. ಇದನ್ನು ಪರಿಹಾರ ಮಾಡಿಕೊಂಡ್ರೆ, ಇಲ್ಲಿ ಇರುವಂತಹ ಗೊಂದಲವನ್ನು ಪರಿಹಾರ ಮಾಡಿಕೊಂಡ್ರೆ ಜಗತ್ತಿಗೆ ಮಂಗಳ ಆಗ್ತದೆ ಎನ್ನುವ ಕಾರಣಕ್ಕಾಗಿ ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಡ್ತಾರೆ. ಆ ಸಮಯದಲ್ಲಿ ಶಿಶುಪಾಲ ತಾನದನ್ನು ವಿರೋಧಿಸುವಂಥದ್ದು. ಕೊನೆಗೆ ಆ ಶಿಶುಪಾಲನ ವಧೆಗೆ ಸಂಬಂಧಪಟ್ಟಂತಹ ಕಥೆಗಳು. ಅದಾದ ಬಳಿಕ ಭಾಗವತದಲ್ಲಿ ಉತ್ತರಾರ್ಧದಲ್ಲಿ, ದಶಮಸ್ಕಂಧದ ಉತ್ತರಾರ್ಧದಲ್ಲಿ ಬಂದಿರುವಂತಹ ಕೆಲವು ಘಟನೆಗಳು, ಅವೆಲ್ಲವನ್ನು ಮತ್ತೆ ನಾವು ನಾಳೆಯ ದಿನ ಸೇರಿದಾಗ ಚಿಂತನೆ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಈ ಭಾಗವತದ ಯಥಾಶಕ್ತಿ ಯಥಾಮತಿ ಚಿಂತನೆಯನ್ನು ಮಧ್ವಗುರುವಂತರ್ಗತ ಭಾಗವತ ಪ್ರತಿಪಾದ್ಯ ಶ್ರೀ ಗೋಪಾಲಕೃಷ್ಣ ಸ್ವಾಮಿಗೆ, ಮಾಸನಿಯಾಮಕ ಆನಂದಾಸಹಿತ ಪುರುಷೋತ್ತಮಾತ್ಮಕ ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಂ ಅಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತ್ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮದಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.